ರೀಸೆಂಟಾಗಿ ಮಾಡ್ತಾರೆ, ಯಾವ ಸ್ಟೇಟ್ನೇ ತರ್ತಾರೆ ಇದು? ಕರ್ನಾಟಕ. ಎದ್ರ ಸಲ್ಮನ್ ತರ್ತಾರೆ ಇದು ಋತುತಾರೆ ಯೋಜನೆ? ಯಾವ ಇಲಾಖೆದವ್ರು ತರ್ತಾರೆ? ಗ್ರಾಮ ಪಂಚಾಯತಿ, ಆರೋಗ್ಯ ಇಲಾಖೆ. ಋತುತಾರೆ ಯೋಜನೆ ಎದ್ರ ಸಲ್ಮನ್ ತರ್ತಾರೆ ಅಂತ ಕೇಳ್ರಿ. ಯಾವ್ದು? ಹಾಂ, ವೆರಿ ಗುಡ್, ನೆನಪಿಟ್ಟು. ಋತುತಾರೆ ಯೋಜನೆ ಮೊನ್ನೆ ಹೇಳಿದ್ದು ನೆನಪೈತಲ್ಲ, ಮಿನಿಸ್ಟ್ರಿಯಲ್ ಯೂಸ್ ಅದು ಕೊಡತ್ತಿದ್ರೆ ಹೇಳಿದ್ದು. ಕರ್ನಾಟಕದಾಗ ಎಷ್ಟು ಕೊಡ್ತಾರೆ ರೀ? ಹಾಂ, 12 ಒಂದು ವರ್ಷದಾಗ 12 ದಿನ ಕೊಡ್ತಾರಲ್ಲ, ಹಂಗೆ ಋತುತಾರೆ ಯೋಜನೆ ಅಂತ ರೀಸೆಂಟಾಗಿ ಮಾಡ್ರೆ. ಇದ್ರದ್ದು ಇಂಪಾರ್ಟೆಂಟ್ ಅಂದರೆ ಕರ್ನಾಟಕ ಆರೋಗ್ಯ ಇಲಾಖೆ ಐತಲ್ಲ, ಋತುತಾರೆ ಯೋಜನೆ ತಂದಾರ. ಅದನ್ನು ಕಂಪೇರ್ ಇದಕ್ಕೆ ಮಾಡಿ ನೆನ್ಕೊಡ್ರೆ ಮಿನಿಸ್ಟ್ರಿಯಲ್ ಯೂಸ್ ಅದು ಕೊಡ್ತಿದ್ರೆ ನೆನಪೈತಲ್ಲ. ಯಾವ್ದು ಮಿನಿಸ್ಟ್ರಿಯಲ್ ದಿನ ಅಥವಾ ಏನೋ ಮುಟ್ಟಿನ ನೈರ್ಮಲ್ಯ ದಿನ ಅಂತ ಆಚರಿಸ್ತಾರೆ? ಯಾವ್ದು ರೀ? ಮೇ 28 ಆಚರಿಸ್ತಿಲ್ಲ, ಏನಂತಾರ ಮುಟ್ಟಿನ ನೈರ್ಮಲ್ಯ ದಿನ ಅಂತ ಕರಿತಿಲ್ಲ. ಸೇಮ್ ಹಂಗೆ ಋತು ಅಂದ್ರೆ ಮುಟ್ಟತ್ ಕರಿತಾರಲ್ಲ. ಋತು ತಾರೆ ದಿನ ಎದ್ರ ಸಲ್ಮನ್ ಮಾಡತ್ತಾರ ಅಂದ್ರೆ ಅದ್ರ ಬಗ್ಗೆ ಅವೇರ್ನೆಸ್ ಓಡಿಸ್ಬೇಕು ಎಲ್ಲ ಶಾಲಾ ಕಾಲೇಜುಗಳೊಳಗೆ ಅಥವಾ ಪೂರ್ತಿ ಕರ್ನಾಟಕದಾಗ. ಅಥವಾ ಈ ಅದ್ರದ್ದು ಏನು ಮೋಟೋ ಹೆಂಗೆ ಕೇಳ್ಬೋದು ಅಂದ್ರೆ ಡೆಪ್ತ್ ಆಗಿ ಕೇಳಿರ್ತಾನೆ. ಅದ್ರ ಸಲ್ಮಂದ್ ಹೇಳತ್ನ ಯಾವ ಇಲಾಖೆ ತಂದೈತೆ ಕೇಳ್ರ? ಆರೋಗ್ಯ ಇಲಾಖೆ. ಅದ್ರದ್ದು ಒಬ್ರನ್ನ ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ತಾರೆ. ಯಾರನ್ನ? ರಮ್ಯಾ ಅದಾರಲ್ಲ, ಕನ್ನಡ ಆ್ಯಕ್ಟರ ನಟಿ ರಮ್ಯಾನ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಮಾಡ್ರಿ. ಇದ್ರದ್ದು ಮೇನ್ ಮೋಟೋ ಏನು ಕೇಳ್ತಾರೆ ಗೊತ್ತಾನ? ಇದ್ರೊಳಗೆ ಏನು ಮಾಡ್ತಾರೆ? ಗ್ರಾಮ ಪಂಚಾಯತ್ ಲೆವೆಲ್ ಇದನ್ನ ಅವೇರ್ನೆಸ್ ಕೊಡ್ತಾರ ಅಥವಾ ಮನೆ ಬಾಗಿಲಿಗೆ ಆಶಾ ಕಾರ್ಯಕರ್ತರು ಹೋಗಿ ಅವೇರ್ನೆಸ್ ಕೊಡ್ತಾರೋ ಅಂತ ಕೇಳ್ರಿ. ಮನೆ ಬಾಗಿಲಿಗೆ ಆಶಾ ಕಾರ್ಯಕರ್ತರು. ಮತ್ತು ಈ ಕರೆಂಟ್ ಅಫೇರ್ಸ್ ಬಂದಿಲ್ಲ ಎದಕ್ಕೆ ಹೇಳ್ತಾನತ್ತ ಮತ್ತೆ ಡಿಮೋಟಿವೇಟ್ ಆಗಿರಿ. ಮತ್ತು ಬರ್ತಾವೆ ಕರೆಂಟ್ ಅಫೇರ್ಸ್ ಬಂದಿಲ್ಲತ್ತಲ್ಲ, ಎಷ್ಟು ಬರ್ತಾವಲ್ಲ ಬರತ್ತಾವೆ. ಈ ಸರಿ ಏನೋ ಎಕನಾಮಿಕ್ ಸರ್ವೆ ಬಜೆಟ್ ಸ್ಕಿಪ್ ಮಾಡ್ಯಾರ ಅವ್ರು, ನೆಕ್ಸ್ಟ್ ಕೇಳಂಗಿಲ್ಲತ್ತಲ್ಲ. ಯಾಕಂದ್ರೆ ಕೇಳ್ಯಾರ ಆಲ್ಮೋಸ್ಟ್. ಬಟ್ ಏನಂದ್ರೆ ಒಮ್ಮೊಮ್ಮೆ ಕೇಳ್ತಾನೆ, ಒಮ್ಮೊಮ್ಮೆ ಕೇಳಿರಂಗಿಲ್ಲ. ಈ ಸರಿ ಏನು ಸ್ಟ್ರಾಟಜಿ ಇಟ್ಟಿದ್ದು ಯಾರಿಗೆ ಗೊತ್ತಾವ? ಏನು ಇಟ್ಟಿದ್ದು ಸ್ಟ್ರಾಟಜಿ? ಕೇಳಬಾರ್ದತ್ತ ಇಟ್ಟಿದ್ರ? ಏನು ಎಲಿಮಿನೇಟ್ ಮಾಡ್ಬೇಕಂತ ಇಟ್ಟಿದ್ರ? ವಿಡಿಯೋ ನೋಡೋಣ ನೀವು ಒಟ್ಟು ಇವನ್ನ ಹೇಳ. ಅವ್ನು ಸ್ಟ್ರಾಟಜಿ ಏನು ಮಾಡ್ರಿ ಗೊತ್ತಿಲ್ಲ, ಬಟ್ ಕೇಳ್ತಿರ್ತಾರಪ್ಪ. ಇದನ್ನು ಕರೆಂಟ್ ಅಫೇರ್ಸ್ ಅಂದ್ರೂ ಹೆಲ್ಪ್ ಆಗತ್ತವ. ಈಗ ನೆಕ್ಸ್ಟ್ ಎಕ್ಸಾಮ್ ನೀವು ಯಾವ ಬರ್ತಾವಲ್ಲ, ಯಾಕಂದ್ರೆ ಈ KS ಯಾರು ಓದೋರ್ದಿರೇನ ಓದ್ತಿರ್ತಿರಲ್ಲ, ಓದ್ರಿ. ಆದ್ರೇನು ಎಕ್ಸಾಮ್ ಭಾಳ ಟಫ್ ಆತಲ್ಲ. ಯಾರು ಕರೆಂಟ್ ಅಫೇರ್ಸ್ ಸ್ಟ್ರಾಂಗ್ ಇರ್ತೈತಲ್ಲ, KS ಕರೆಂಟ್ ಅಫೇರ್ಸ ಸ್ಟೇಟ್ ಇಂಪಾರ್ಟೆನ್ಸ್ ಯೋಜನೆಗಳು ಆದ್ರೆ 160 ಕಟ್ ಆಫ್ ಬರ್ತದೆ ಅದ್ರಾಗ. ಯಾಕಂದ್ರೆ 40 ಮಾರ್ಕ್ಸಿಂದ ಇರ್ತಾವೆ. ಪೇಪರ್ 1 ಪೇಪರ್ 2 ಓದ್ತಿರ್ತದೆ ಗೊತ್ತಲ್ಲ. ಪೇಪರ್ 1ನ್ಯಾಗ 40 ಮಾರ್ಕ್ಸಿಂದ ಕರೆಂಟ್ ಅಫೇರ್ಸ ಮತ್ತು ಇದರದ್ದು ಇಂಟರ್ನ್ಯಾಷನಲ್ ರಿಲೇಷನ್ ಸಂಬಂಧಿಸಿದ್ದಿರ್ತೈತೆ. ಆಮೇಲೆ ಪೇಪರ್ 2ದಾಗೂ 40 ಮಾರ್ಕ್ಸಿಂದ ಏನಿರ್ತದೆ ಅಂದರೆ ರಾಜ್ಯ ಮತ್ತು ರಾಜ್ಯದ ಪ್ರಾಮುಖ್ಯತೆ ಯೋಜನೆಗಳು ಇರ್ತಾವೆ. 40 ಕ್ವಶನ್ ಅಂದ್ರೆ ಒಂದು ಕ್ವಶನ್ಗೆ 2 ಮಾರ್ಕ್ಸ್, 160 ಮಾರ್ಕ್ಸ್. ಅದ್ರಾಗ ಕಟ್ ಆಫ್ ಹಾಕ್ರಿ 400 ಮಾರ್ಕ್ಸ್ನಾಗ. ಆದ್ರೂ ಓದೋರು ಅದಕ್ಕೂ ಇಂಟ್ರೆಸ್ಟೆಡ್ ಇದ್ದವ್ರು ಓದ್ರಿ, ಇಲ್ಲತ್ತಲ್ಲ. ಯಾಕಂದ್ರೆ ಅದೊಂದು ದೊಡ್ಡದು ಎಕ್ಸಾಮ್ ಅತ್ತಲ್ಲ, ಅದ್ರ ಸಲ್ಮಂದ್ ಹೇಳತ್ತ. ಮತ್ತು ನೆಕ್ಸ್ಟ್ ಹೇಳಲ್ಲ. ಹಾಂ, ಋತುತಾರೆ ಯೋಜನೆ ಅಂತ ಹೇಳ್ರಿ. ಈಗ ಋತುತಾರೆ ಯೋಜನೆ ಒಳಗೆ ಏನು ಮಾಡ್ತಾರೆ ಅಂದ್ರೆ ಆಶಾ ಕಾರ್ಯಕರ್ತರು ಇದಾರಲ್ಲ, ಮನೆ ಬಾಗಿಲಿಗೆ ಹೋಗಿ ಇದನ್ನು ಮಹಿಳೆಯರು ಇರ್ತಾರಲ್ಲ ಅವ್ರಿಗೆಲ್ಲ ಏನಂದ್ರೆ ಅವೇರ್ನೆಸ್ ಕೊಡ್ತಾರೆ. ಆಶಾ ಕಾರ್ಯಕರ್ತರ ಮೇಲೆ ಕ್ವಶನ್ ಕೇಳಿದ್ರೆ ನೆನಪೈತಲ್ಲ, ಬೇರೆ ಕಡೆ ಕೇಳ್ತಾರೆ. ಆಶಾದ ಫುಲ್ ಫಾರ್ಮ್ ಏನಂತ ಕೇಳ್ರ? ಅಕ್ರಿಡೇಟೆಡ್ ಸೋಷಿಯಲ್ ಹೆಲ್ತ್ ಆ್ಯಕ್ಟಿವಿಸ್ಟ್. ಯಾರು ತರ್ತಾರೆ ಇದನ್ನು? ಸೆಂಟ್ರಲ್ ಗೌರ್ಮೆಂಟ, ಸ್ಟೇಟ್ ಗೌರ್ಮೆಂಟ್? ಕೇಂದ್ರ ಸರ್ಕಾರ ತರ್ತಾರಲ್ಲ. ಯಾವ ಇಲಾಖೆದವ್ರು ತರ್ತಾರೆ? ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಅಂತ ಬರ್ತದಿಲ್ಲ, ಅವರ ತರ್ತಾರೆ. ಇದು ಆಶಾ ಕಾರ್ಯಕರ್ತರ. ಅವ್ರು ಏನು ಮಾಡ್ತಾರೆ ಅಂದ್ರೆ ಋತುತಾರೆ ಯೋಜನೆನ ಕರ್ನಾಟಕದ ಕ್ವಶನ್ ಏನು ಕೇಳಿರ್ತಾರೆ ಅಂತ, ಋತುತಾರೆ ಯೋಜನೆ ಆರೋಗ್ಯ ಇಲಾಖೆ ಅಂಡ್ರೆ ಐತಿ. ಗ್ರಾಮ ಪಂಚಾಯತಿ ಅಥವಾ ತಾಲೂಕು ಮಟ್ಟದಾಗ ಏನು ತಾಲೂಕು ಹಾಸ್ಪಿಟಲ್ ಅಥವಾ ಸರ್ಕಾರಿ ಆಸ್ಪತ್ರೆ ಇರ್ತಾವಲ್ಲ, ಅವು ಅವೇರ್ನೆಸ್ ಕೊಡ್ತಾವತ್ತು. ಹಿಂಗೆ ಕೇಳಿರ್ತಾನೆ ಕ್ವಶನ್, ಕನ್ಫ್ಯೂಸ್ ಮಾಡೋಕೆ. ಇದ್ರೊಳಗೆ ಏನು ಮಾಡ್ತಾರೆ ಅಂದ್ರೆ ಹೆಂಗೆ ಈಗ SIR ನಡೆಯತೈತಲ್ರಿ, ಅದ್ರೊಳಗೆ ಹೆಂಗೆ ಮನೆಗೆ ಹೋಗಿ ಅವೇರ್ನೆಸ್ ಕೊಡ್ತಾರಲ್ಲ, ಸೇಮ್ ಅದ್ರದ್ದು ಹೆಂಗೆ ವೆರಿಫೈ ಮಾಡ್ತಾರಲ್ಲ, ಸೇಮ್ ಋತುತಾರೆ ಯೋಜನೆಗೆ ಏನು ಮಾಡ್ತಾರೆ ಅಂದ್ರೆ ಮನೆಗೆ ಹೋಗಿ ಆಶಾ ಕಾರ್ಯಕರ್ತರ ಅವ್ರಿಗೆ ಏನಂದ್ರೆ ಋತುದ ಬಗ್ಗೆ ಅಥವಾ ಮಿನಿಸ್ಟ್ರಿ ಇದ್ರ ಬಗ್ಗೆ ಅವೇರ್ನೆಸ್ ಕೊಡ್ತಾರೆ. ಅದ್ರ ಸಲ್ಮಂದ್ ಮಾಡ್ಯಾರ ಬ್ರ್ಯಾಂಡ್ ಆಪ್ ಹೇಳ. ಹಾಂ, ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್. ಕರೆಕ್ಟ್. ಬೇರೆದು ಹೇಳೇನ? ಮಹಿಳಾನೇನ? ಸಾರಿ, ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್. ಸೆಂಟ್ರಲ್ದು ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್. ಕರೆಕ್ಟ್ ಇದು. ಸೌಂಡ ಕೇಳಿಸತ್ತಿಲ್ಲ? ಇಲ್ಲ ಕರೆಕ್ಟ್. ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ಮಹಿಳಾನೇನ? ಸಾರಿ ಇಲ್ಲ. ಇದನ್ನು ಆಶಾ ಕಾರ್ಯಕರ್ತರ ಯೋಜನೆ ಅಂತ ಬರ್ತೈತಲ್ಲ, ಸೆಂಟ್ರಲ್ ಗೌರ್ಮೆಂಟ್ದಿಂದ ಒಂದು ಸ್ಕೀಮ್. ಕಡಿಮೆ ಜನ ಬರ್ತಾರತ್ ಮೈಕ್ ತಂದಿಲ್ಲ ಅದ್ರ ಸಂಬಂಧ. ನೆಕ್ಸ್ಟ್ ಇರಲಿ. ಇದನ್ನು ಯಾವುದೋ ಆಶಾ ಕಾರ್ಯಕರ್ತರ ಯೋಜನೆ ಅಂತ ಬರ್ತೈತಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಯೋಜನೆ. ಅದು ಯಾರು ತರ್ತಾರೆ ಅಂದರೆ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ದವ್ರು ತರ್ತಾರೆ. ಆಶಾದ ಫುಲ್ ಫಾರ್ಮ್ ಏನಂದರೆ ಅಕ್ರಿಡೇಟೆಡ್ ಸೋಷಿಯಲ್ ಹೆಲ್ತ್ ಆ್ಯಕ್ಟಿವಿಸ್ಟ್ ಅಂತ ಕರೀತಾರೆ. ಎಷ್ಟು ಜನ ಇರ್ತಾರೆ ಹೇಳ್ರಿ ಕರ್ನಾಟಕದಾಗ? ಹಳ್ಳಿ ಒಳಗೆ ಬಂದಾಗ ಎಷ್ಟು ಜನಕ್ಕೆ ಒಬ್ಬರು ಆಶಾ ಕಾರ್ಯಕರ್ತರು? 1000 ಜನಕ್ಕೆ ಒಬ್ಬರು ಆಶಾ ಕಾರ್ಯಕರ್ತರು ಇರ್ಬೇಕು. ನಗರದಾಗ ಬಂದಾಗ 2500 ಜನ. ಇವು ಎರಡು ಕನ್ಫ್ಯೂಸ್ ಆಗಬಾರ್ದಂದ್ರೆ, ನಗರದಾಗ ಜನಸಂಖ್ಯೆ ಹೆಚ್ಚಿರ್ತೈತಿ, ಹಳ್ಳಿ ಒಳಗೆ ಕಡಿಮೆ ಇರ್ತೈತಿ. ಅದ್ರ ಮೇಲೆ ನೆನ್ಪಿಟ್ಕೊಂಡ್ಬಿಟ್ಟು 1000 ಜನ ಇದ್ರೆ ಹಳ್ಳಿ ಒಳಗೆ, ನಗರದಾಗ ಬಂದಾಗ 2500. ಕೊಳಗೇರಿ ಪ್ರದೇಶ ಬರ್ತೈತೀನಿ. ಪ್ರತಿಯೊಂದು ಕೊಳಗೇರಿ ಪ್ರದೇಶಕ್ಕೆ ಒಬ್ರು ಆಶಾ ಕಾರ್ಯಕರ್ತರು ಇರ್ಬೇಕು. ಎಷ್ಟು ಏಜ್ದಿಂದ ಎಷ್ಟು ಏಜ್ದವ್ರು ಇರ್ತಾರೆ ಇದ್ರಾಗ? 25ರಿಂದ 45 ಏಜ್ ತನ. ಅದನ್ನು ನೆನಪಿಟ್ಕೋರು. 25 ಏಜ್ರಿಂದ 45. ಅವ್ರದ್ದು ಹೈಲೈಟ್ ಆಗತ್ತೈತೆ. ಅದಕ್ಕಂದ್ರೆ ಇದು ಋತುತಾರೆ ಯೋಜನೆ ಐತಿಲ್ಲ, ಅದ್ರದ್ದು ಅವೇರ್ನೆಸ್ ಕೊಡೋರು ಯಾರಂದ್ರೆ ಅವರ ಕೊಡ್ತಾರೆ. ಋತುತಾರೆ ಯೋಜನೆ ಎಲ್ಲಿ ತಂದಾರಂದ್ರೆ ಕರ್ನಾಟಕದಾಗ. ಯಾರದಾರ ಅದ್ರ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಕೇಳ್ರ? ಯಾರೇ?
ರಮ್ಯಾ. ನೆಕ್ಸ್ಟ್ ಇನ್ನೊಂದು ಬಂದೈತಿ ಈಗ ರೀಸೆಂಟಾಗಿ ನ್ಯೂಸ್ನಾಗ ಯು ಪಿ ಐ ಎತ್ ಬರ್ತದೆ ಗೊತ್ತಲ್ಲ, ಯು ಪಿ ಐ ಇವು ಫುಲ್ ಫಾರ್ಮ್ ಅಂತೂ ಅವ್ನು ಕೇಳಿದವ್ನು ಫೇವ್ರೇಟ್ ಅದು, ಒಂದಿಲ್ದ ಒಂದು ಕೇಳಿರ್ತಾರೆ, ಸೇಹತ್ ಕೇಳಿದ್ರೆ ಹಾಕಿಲ್ಲ ಕರೆಕ್ಟ್. ನೆಕ್ಸ್ಟ್ ಹಂಗೆ ಯು ಪಿ ಐದು ಈಗ ರೀಸೆಂಟಾಗಿ ನ್ಯೂಸ್ನಾಗ ಏನೈತೆ ಅಂದರೆ ಯು ಪಿ ಐ ನಾವು ಡಿಜಿಟಲ್ ಟ್ರಾನ್ಸಾಕ್ಷನ್ ಮಾಡ್ತೀವಲ್ಲ ರೀ, ಅದ್ರ ಮೇಲೆ ನಮ್ದಿಂದ ಏನಂದ್ರೆ ನಾವು ಎಷ್ಟು ಪೇಮೆಂಟ್ ಮಾಡೋ, ಈಗ 5 ರೂಪಾಯಿ ಚಾ ಕುಡಿದ್ರೆ 5 ರೂಪಾಯಿ ಪೇ ಮಾಡಿ ಬರ್ತಿರಲ್ಲ, 7 ರೂಪಾಯಿ ಆಗೈತೆ ಬಿಡಿ ಕರೆಕ್ಟ್, 7 ರೂಪಾಯಿ ಪೇ ಮಾಡಿದ್ರೆ 7 ರೂಪಾಯಿ ಮಾಡ್ತಿರಲ್ಲ, 7 ರೂಪಾಯಿ 50 ಪೈಸೆ ಹಿಂಗೆ ಏನು ಮಾಡಂಗಿಲ್ಲಲ್ಲ. ಈಗ ಯು ಪಿ ಐದು ಏನು ಮಾಡತ್ತಾರೆ, ಡಿಜಿಟಲ್ ಟ್ಯಾಕ್ಸ್ ಅಂತ ಹಾಕ್ತಿರ್ತಾರೆ ರೀ. ಇದನ್ನು ಸೆಂಟ್ರಲ್ ಗೌರ್ಮೆಂಟ್ ರೀಸೆಂಟಾಗಿ ಏನು ಮಾಡತ್ತಂದ್ರೆ ಅಧಿವೇಶನ ನಡೆದೈತಿ, ಈಗ ಮಾನ್ಸೂನ್ ಅಧಿವೇಶನ ಅಂತ, ಅದ್ರಾಗ ಒಂದು ಬಿಲ್ ಪಾಸ್ ಮಾಡ್ರೆ ಟ್ಯಾಕ್ಸ್ ಅಥವಾ ಮರ್ಚ್. ಇದ್ರಾಗ ಇನ್ನೊಂದು ಏನು ಕ್ವಶನ್ ಕೇಳಿರ್ತಾನೆ ಗೊತ್ತಾ ಡೈರೆಕ್ಟ್, MDR ಫುಲ್ ಫಾರ್ಮ್ ಕೇಳ್ತಾನೆ. MDR ಅಂದ್ರೆ ಏನು ಹೇಳ್ರಿ, ಇದು ಯು ಪಿ ಐ ರಿಲೇಟೆಡ್ ಐತಿ. ಈಗ ರೀಸೆಂಟಾಗಿ ಏನು ಮಾಡ್ತಾರೆ ಹೇಳೋದು ಗೊತ್ತಾಗತ್ತಲ್ಲ, ಯು ಪಿ ಐ ಪೇಮೆಂಟ್ ಮಾಡ್ತೀವಿ ನಾವು ಎಲ್ಲರ, ಈಗ ಚಾ ಕುಡಿದಿದ್ದು 7 ರೂಪಾಯಿ ಇದ್ರೆ 7 ರೂಪಾಯಿ ಪೇ ಮಾಡ್ತಾರೆ. ಬಟ್ ಅದೇನಿರ್ತದೆ ಅಂದ್ರೆ ಒಂದೊಂದು ಪ್ಲಾಟ್ಫಾರ್ಮ್, ಈಗ ಯು ಪಿ ಐ ಅಥವಾ ಈಗ ಫೋನ್ಪೇ ಅಥವಾ ಗೂಗಲ್ ಪೇ ಯೂಸ್ ಮಾಡ್ತಿರ್ತಿಲ್ಲ, ಅವ್ರು ಡಿಜಿಟಲ್ ಪ್ಲಾಟ್ಫಾರ್ಮ್ ಏನು ಮಾಡ್ಬೇಕಾರೆ ಟ್ಯಾಕ್ಸ್ ಕಟ್ಟಬೇಕು ಗೌರ್ಮೆಂಟಿಗೆ, ಕಂಪಲ್ಸರಿ ಕಟ್ಟಬೇಕು. ಈಗ ಬೇಕಾದ್ರೆ ಒಂದೊಂದು ಅಂಗಡಿಯಾಗ ಹೋಗಿ ಎಲ್ಲರ ಸ್ವೈಪ್ ಮಾಡೋದು ಇದ್ರೆ ಅವ್ರು ಏನು ಹೇಳ್ತಾರೆ, GST ನೀವು ಕಟ್ಟಬೇಕಂತ ಕರಿತಾರೆ, ನೆನಪೈತಲ್ರಿ ಸ್ವೈಪ್ ಮಾಡೋಕೆ. ಯಾಕಂದ್ರೆ ಆ ಪ್ಲಾಟ್ಫಾರ್ಮ್ದು ಚಾರ್ಜಸ್ ಯಾರಿಗೆ ಕೊಡ್ಬೇಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಈಗ ಟ್ಯಾಕ್ಸ್ ಮುಖಾಂತರ ಕೊಡಬೇಕಾಗಿರ್ತದೆ. ಈಗ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡುತ್ತೆ ಅಂದ್ರೆ ಪ್ರತಿಯೊಬ್ರು ಏನು ಯು ಪಿ ಐ ಪೇಮೆಂಟ್ ಮಾಡ್ತಾರಲ್ಲ ಅದ್ರ ಮೇಲೂ ಟ್ಯಾಕ್ಸ್ ಕಟ್ಕೋಬೇಕಂತ ಪ್ಲಾನ್ ಮಾಡತೈತ್ರಿ. ಅದ್ರ ಮೇಲೆ ಹೆಸರು ನ್ಯೂಸ್ನಾಗ ಬಂದಾಗ ಯಾವ್ದಂದ್ರೆ ಯು ಪಿ ಐ ಅಂತೂ ನಮ್ಮಲ್ಲಿ ಎಲ್ಲರಿಗೂ ಗೊತ್ತೈತಿ. ಯು ಪಿ ಐ ಫುಲ್ ಫಾರ್ಮ್ ಏನು ಹೇಳಿ, ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್. ಯಾವ ಇಯರ್ದಾಗ? 2008, 2016, 2016 ಬಂದೈತಿ. ಇದನ್ನು ರೆಗ್ಯುಲೇಟ್ ಯಾವ್ದು ಸಂಸ್ಥೆ ಮಾಡ್ತದೆ? NPCI. ನೆನಪೈತಲ್ಲ, ನ್ಯಾಷನಲ್ ಪೇಮೆಂಟ್ ಕಾರ್ಪ್. ಇವು ಯಾವುದಕ್ಕೆ ನ್ಯೂಸ್ನಾಗ ಅದಾವತ್ತು 3 ಹೇಳ್ತಾನೆ, ಅದ್ರದ್ದು ನೆನಪಿಟ್ಕೋರು. ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಬರ್ತದಲ್ಲ, ಅವರೇ ಯು ಪಿ ಐನ ಮ್ಯಾನೇಜ್ ಮಾಡೋದು. ಈಗೇನು ಫೋನ್ಪೇ, ಗೂಗಲ್ ಪೇ ಎಲ್ಲ ಬಂದೈತಿಲ್ಲ, ಇದನ್ನು ಎದ್ರ ಸಲ್ಮ ಅಂತಂದ್ರೆ ಆಲ್ ಓವರ್ ಇಂಡಿಯಾ ಒಂದೇ ಟೈಪ್ ಯು ಪಿ ಐ ಪೇಮೆಂಟ್ ಮಾಡ್ಬೇಕಂತ ಮಾಡೋರು. ಈಗ ಯು ಪಿ ಐ ಪೇಮೆಂಟ್ ಎಲ್ಲರೂ ಇದ್ದಷ್ಟು ಮಾಡ್ತಾರಲ್ಲ, ಅದು ಗ್ರಾಹಕರಿಗೆ ಏನು ಎಫೆಕ್ಟ್ ಇಲ್ಲ. ಬಟ್ ಯಾರು ಅದನ್ನ ತೊಗೋತಿರ್ತಾರಲ್ಲ ಅವ್ರನ್ನೇನೋ ಟ್ಯಾಕ್ಸ್ ಕಟ್ ಮಾಡ್ಕೋತಿರ್ತಾರೆ. ಅದ್ರ ಸಲ್ಮಂದ್ ರೀಸೆಂಟಾಗಿ MDR ಅಂತ ನ್ಯೂಸ್ನಾಗ ಐತಿ. MDR ಫುಲ್ ಫಾರ್ಮ್ ಹೇಳ್ರಿ. MDR ಅಂತ ಬರ್ತೈತಿ, ಮರ್ಚೆಂಟ್ ಡಿಸ್ಕೌಂಟ್ ರೇಟ್. ಇದೆ ನೋಡ್ರಿ, MDR ಡೈರೆಕ್ಟ್ ಕೇಳ್ಬೋದು, ಅಥವಾ ಯು ಪಿ ಐ ರಿಲೇಟೆಡ್ ರೀಸೆಂಟಾಗಿ MDR ಅಂತ ನ್ಯೂಸ್ನಾಗ ಐತಿ. MDR ಫುಲ್ ಫಾರ್ಮ್ ಏನಂದ್ರೆ ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ಅಂತ ಕರಿತಾರೆ. ಈ ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ಗ್ರಾಹಕರ ಮೇಲೆ ಬೀಳ್ತೈತಿ, ಇಲ್ಲ ಅಂದ್ರೆ ಗ್ರಾಹಕರ ಮೇಲೆ ಅಫೆಕ್ಟ್ ಆಗಿರಂಗಿಲ್ಲ. ಬಟ್ ಇದು ನ್ಯೂಸ್ನಾಗ ಎದಕ್ಕೆ ಬಂದೈತೆ ಅಂದ್ರೆ MDR ಅಂತ ಏನು ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ಅಂತ ಕೊಡ್ತಾರಲ್ರಿ. ಮರ್ಚೆಂಟ್ ಅಂದ್ರೆ ಯಾರ ಒಂದು ಅಂಗಡಿ ಏನಾರ ಇದನ್ನ ಮಾಡ್ತಿರ್ತಾರಲ್ಲ, ಈಗ ನಾವು ಅಂಗಡಿಯವ್ರಿಗೆ ಹೋಗಿ ಏನಾರ ಕೊಡ್ತಿರ್ತೀವಿ ತಿಳ್ಕೊ, ಆ ಅಂಗಡಿಯವ ಏನಂದ್ರೆ ಮರ್ಚೆಂಟ್ ಇದ್ದಂಗೆ ಅವನಿಂದ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಿರ್ತಾರಲ್ಲ, ಅದನ್ನ ಏನು ಮಾಡ್ಬೇಕಂದ್ರೆ ಅಂದ್ರೆ ಈಗ ಯು ಪಿ ಐ ಮುಖಾಂತರ ಏನೇ ಪೇಮೆಂಟ್ ಹಾಕೋಲ್ಲ ಅದರಿಂದ ಟ್ಯಾಕ್ಸ್ ಕಲೆಕ್ಟ್ ಮಾಡ್ಬೇಕಂದ್ರೆ ಅದಕ್ಕೆ ಯಾವ್ದಂದ್ರೆ MDR ಅಂತ ಬರ್ತದೆ. ಇದು ಎದಕ್ಕೆ ಈಗ ನ್ಯೂಸ್ನಾಗ ಐತಿ ಅಥವಾ ಗ್ರಾಹಕರ ಮೇಲೆ ಹೆಂಗೆ ಕೇಳ್ಬೋದು ಅಂದ್ರೆ, ಇನ್ ಕೇಸ್ ಎಲ್ಲರ ಇದನ್ನ MDRನ ಇನ್ಕ್ರೀಸ್ ಮಾಡ್ರು ಅಥವಾ ಟ್ಯಾಕ್ಸ್ ಕಲೆಕ್ಟ್ ಮಾಡಕತ್ತೇಳಿ ಯು ಪಿ ಐ ಅದಕ್ಕೆ ನ್ಯೂಸ್ನಾಗ ಬರ್ತದೆ ಅಂದ್ರೆ, ನಾವೀಗ ಫೋನ್ಪೇ ಮಾಡ್ತಿರ್ತೀವಿ 7 ರೂಪಾಯಿ ಕರೆಕ್ಟಾ, ಅವ್ರು ಏನಾರ ಮರ್ಚೆಂಟ್ದವ್ರು ಜಾಸ್ತಿ ರೊಕ್ಕ ಗೌರ್ಮೆಂಟ್ ಕೊಡ್ಬೇಕಾರೆ ಅವ್ರು ಏನು ಮಾಡ್ತಾರೆ, ಆಟೋಮೆಟಿಕ್ ಇನ್ಕ್ರೀಸ್ ಮಾಡ್ಬಿಡ್ತಾರೆ ಪ್ರೈಸ್. ಈಗ 7 ರೂಪಾಯಿ ಚಾದ್ ಮಾಡ್ತಿರ್ತೀವಿ 8 ರೂಪಾಯಿ ಮಾಡ್ತಾರೆ, ಅದ 1 ರೂಪಾಯಿ ಏನು ಬರ್ತದಿಲ್ಲ ಅದನ್ನ ಟ್ಯಾಕ್ಸ್ ಕಟ್ತಿರ್ತಾರೆ. ಇದು ಯಾವುದು MDR ನಾ ಕೇಳಿದಾಗ ಗ್ರಾಹಕರ ಮೇಲೆ MDR ಅಫೆಕ್ಟ್ ಆಗಂಗಿಲ್ಲ, MDR ಗ್ರಾಹಕರ ಮೇಲೂ ಹಾಕಂಗಿಲ್ಲ. ಬಟ್ ಏನು ಮಾಡ್ತಾರೆ ಅಂದರೆ ಈ ಇಂಡೈರೆಕ್ಟಾಗಿ ಹೆಂಗೆ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ ಅಂದರೆ, ಏನು ಪ್ರೈಸ್ ಇರ್ತಾವ ಅಥವಾ ವಸ್ತುಗಳು ಇರ್ತಾವಲ್ಲ ಅವ್ರದ್ದು ಇನ್ಕ್ರೀಸ್ ಮಾಡ್ತಿರ್ತಾರೆ. ಅದನ್ನ ನ್ಯೂಸ್ನಾಗ ಐತಿ. ಈಗ ಯು ಪಿ ಐ ರಿಲೇಟೆಡ್ ಬಂದ ನೆನಪಿರ್ತೈತಲ್ಲ, ಯು ಪಿ ಐ ಫುಲ್ ಫಾರ್ಮ್ ಏನ್ರಿ, ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಂತ ಬರ್ತೈತಿ. ಅದನ್ನ ರೆಗ್ಯುಲೇಟ್ ಮಾಡೋರು ಯಾರಂದ್ರೆ NPCI. ಮತ್ತು NPCI ಅಂದಾಗ ನಾಳೆ ಇನ್ ಕೇಸ್ NPCI ಕೊಡ್ಲಿಲ್ಲಪ್ಪ, ಅಲ್ಲಿ RBI ಆಪ್ಷನ್ ಕೊಟ್ಟರು RBI ಹಾಕ್ಬರ್ರಿ. ಯಾಕೆ RBI ಅಂದರೆ ಏನೇ ಇವು ನಮ್ಮಲ್ಲಿ ಪೇಮೆಂಟ್ ಹಾಕಿರ್ತಲ್ಲ ಎಲ್ಲ ರೆಗ್ಯುಲೇಟ್ ಮಾಡೋದು ದೊಡ್ಡ ಸಂಸ್ಥೆನೇ ಯಾವುದಂದ್ರೆ RBI. ಇನ್ ಕೇಸ್ ಈಗ ಡಿಜಿಟಲ್ ರೂಪಿ ಅಂತ ಬರತೈತಿ ಇಂಡಿಯಾದಾಗ, ಯಾಕಂದ್ರೆ ಇಂಡಿಯಾದಾಗ ಪ್ರೆಸೆಂಟ್ ಅಂದ್ರೂ ಡಿಜಿಟಲ್ ರೂಪಿ ಇಲ್ಲ, ಇಂಡಿಯಾದವ್ರು ತರಬೇಕಂದ್ರೆ ಡಿಜಿಟಲ್ ರೂಪಿ ಅಂತ. ಅವು ಯಾರು ರೆಗ್ಯುಲೇಟ್ ಮಾಡ್ರೆ ಇಂಡಿಯಾದಾಗ ರೂಪೀಸ್ ಬಂದು ಅಂತೇಳಿ ಯಾರು ಮಾಡ್ತಾರೆ ಅಂದ್ರೆ RBI. ನೆನಪಿರ್ತೈತಲ್ಲ, RBI ರಿಲೇಟೆಡ್ ಅಥವಾ ಯು ಪಿ ಐ ಕೇಳಿ MDR ಫುಲ್ ಫಾರ್ಮ್. MDR ಫುಲ್ ಫಾರ್ಮ್ ಏನು ಹೇಳ್ರಿ, ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ಅಂತ ಕರೀತಾರೆ. ಈಗ ಇತ್ತೀಚೆಗೆ ಸುದ್ದಿಯಲ್ಲಿ RBI ಗವರ್ನರ್ ಯಾರದಾರ ಹೇಳ್ರಿ, ಸಂಜಯ್ ಮಲ್ಹೋತ್ರಾ ಅದಾರಲ್ಲ. ಈಗ RBI ರಿಲೇಟೆಡ್ ಒಂದು ಕ್ವಶನ್ ಕೇಳ್ತೀವಿ. RBI ಏನು ಮಾಡ್ತಾರೆ ಅಂದ್ರೆ ಪ್ರೆಸೆಂಟ್ ಕರೆನ್ಸಿ ನೋಟ್ಸ್ನೆಲ್ಲ ಪ್ರಿಂಟ್ ಮಾಡ್ತಾರೆ ಗೊತ್ತಲ್ಲ. ಕರೆಂಟ್ ಇದನ್ನ ಏನಂದ್ರೆ ಕರೆಂಟ್ ಏನಕ್ಕಂದ್ರೆ ನೋಟ್ಗಳು ಪ್ರಿಂಟ್ ಮಾಡ್ತಾರೆ, ಕಾಯಿನ್ಗಳು ಮಿಂಟ್ ಮಾಡ್ತಾರೆ. ನಮ್ಮ ಇಂಡಿಯಾದಾಗ ಏನದಾವ 8 ಅದಾವ, ನೋಟ ಮತ್ತು ಕರೆನ್ಸಿ ಎರಡು ಕೂಡಿ, ಅವು 4 ಅದಾವ. ನೆನಪೈತಲ್ಲ, ಕರೆನ್ಸಿ ಪ್ರಿಂಟ್ ಮಾಡೋ 4 ಸಂಸ್ಥೆಗಳು ಎಲ್ಲೆಲ್ಲಿ ಬರ್ತಾವೆ? ಎಲ್ಲೇ ಸಮಾಧಾನ, ವೆರಿ ಗುಡ್. ಸ ಅಂದ್ರೆ ಸಾಲ್ಬಾಯಿ, M ಅಂದ್ರೆ ಯಾವ್ದು ಮುಂಬೈ, ಕರೆಕ್ಟ್. ಸಮಾಧಾನ ತೇಡಲ್ಲ. D ಅಂದ್ರೆ ಯಾವ ದಾವೋಸ್ ಯಾಕೆ ಬತ್ತು, ಸ್ವಿಟ್ಜರ್ಲ್ಯಾಂಡ್ ಬರ್ತೈತಿ. ಮುಂಬೈ ಬರಂಗಿಲ್ಲ ನೋಡಿ, ಮೈಸೂರು ಅದು ದೇವಾಸ. ನೆಕ್ಸ್ಟ್ ನೆಕ್ಸ್ಟ್ ಇನ್ನೊಂದು ಯಾವ್ದು ಉಳಿತು, ನಾಸಿಕ್. ಸಮಾಧಾನ ಅದು ಕೋಡ್ ಮಾಡ್ರಿ. ಏನು ಕೋಡ್ ಕರೆಕ್ಟ್ ಹೇಳ್ರಿ, ಸಮಾಧಾನ ಕರೆಕ್ಟ್ ಐತಲ್ಲ. ಯಾವ್ದಿದೆ ನೋಟ್ ಪ್ರಿಂಟ್ ಮಾಡೋ ಸಲ್ಮಂದ. ಎಸ್ ಅಂದ್ರೆ ಸಮಾಧಾನ. ಸ ಅಂದ್ರೆ ಯಾವ್ದಂದ್ರೆ ಸಾಲ್ಬೋಯಿ. ಎಲ್ಲಿ ಬರ್ತದೆ ಸಾಲ್ಬೋಯಿ? ಪಶ್ಚಿಮ ಬಂಗಾಳದ ಸಾಲ್ಬೋಯಿ, ಕರೆಕ್ಟ್. ಪಶ್ಚಿಮ ಬಂಗಾಳದ ಸಾಲ್ಬೋಯಿ. M ಅಂದ್ರೆ ಯಾವ್ದಂದ್ರೆ ಮೈಸೂರು ಬರ್ತೈತಿ, ಮುಂಬೈ ಬರಂಗಿಲ್ಲ. ನೋಟ್ ಪ್ರಿಂಟ್ ಮಾಡೋದು ಕರ್ನಾಟಕದಾಗ ಐತಿ, ಮುಂಬೈ ಎದ್ರೋಗಿ ಬರ್ತೈತೆ ಅಂದ್ರೆ ಕಾಯಿನ್ ಮಿಂಟ್ ಮಾಡೋದ್ರಾಗ ಬರ್ತೈತೆ. ಅದ್ರ ಸಲ್ಮಂದ ಯಾವ್ದಾರ ಮೈಸೂರು ಬರ್ತದೆ. ನೋಟ್ ಅಂದ್ರೆ ಕರ್ನಾಟಕದಾಗ ಪ್ರಿಂಟ್ ಮಾಡೋದು ನೋಟ್ ಒಂದು. ಆ ಮೈಸೂರು ಬಂದ್ರೆ ಯಾವ್ದಾರ ಎಲೆಕ್ಷನ್ಗೆ ಇಂಕದ ಇದನ್ನ ಮಾಡ್ತಾರಲ್ಲ ಅದು ಮೈಸೂರಾಗ ಬರ್ತದೆ. ಅದ್ರ ಕಂಪೇರ್ ಮಾಡಿ ನೆನಪಿಟ್ಕೋ. ನೋಟದ್ ಬಂದಾಗ ಅಟ್ಟ ಮೈಸೂರು ಬರ್ತದೆ, ಕಾಯಿನ್ ಅಂತೂ ಕರ್ನಾಟಕದಾಗ ಪ್ರಿಂಟ್ ಮಾಡಂಗಿಲ್ಲ. ಒಂದೇದು ಗೊತ್ತಾತ, ಈ ಕಡೆ ಯಾವ್ದಂದ್ರೆ ಪಶ್ಚಿಮ ಬಂಗಾಳದ ಸಾಲ್ಬೋಯಿ ಆತ. M ಅಂದ್ರೆ ಯಾವ್ದಂದ್ರೆ ಮೈಸೂರು ಆತ. ದ ಅಂದ್ರೆ ಯಾವ್ದಂದ್ರೆ
ದಾವೋಸ್ ಸ್ವಿಟ್ಜರ್ಲೆಂಡ್ನಾಗ ಅದ. ವರ್ಲ್ಡ್ ಎಕನಾಮಿಕ್ ಫೋರಮ್ ಮಾಡ್ತಾರಲ್ಲ ದಾವೋಸ್ ಅದ ಸ್ವಿಟ್ಜರ್ಲೆಂಡ್ನಾಗ ಅದ. ದಾವೋಸ್ ಬಂದರೆ ಇದು ಯಾವ್ದಂದ್ರೆ ಮಧ್ಯಪ್ರದೇಶದ ದೇವಾಸ್ ಅಂತ ಬರ್ತೈತೆ. ಅದಾದ್ಮೇಲೆ ಇನ್ನೊಂದು ಅಂದ್ರೆ ನಾಸಿಕ್. ಇವು ನಾಸಿಕ್ ಎಲ್ಲಿ ಬರ್ತೈತೆ ಅಂದ್ರೆ ಮಹಾರಾಷ್ಟ್ರದಾಗ. ಇವು 4 ಏನಂದ್ರೆ ನೋಟ್ ಪ್ರಿಂಟ್ ಮಾಡ್ತಾರಲ್ಲ. ಇನ್ನು ಕರೆಂಟ್ ಏನು ಮಾಡ್ತಾರೆ ಕ್ವಶನ್ ಏನು ಕೇಳಿರ್ತಾರ ಗೊತ್ತಾ, ಭಾರತದಾಗ ಈಗ ಕರೆನ್ಸಿ ನೋಟ್ ಇರ್ತಾವೆ 500 1000 200 ಎಲ್ಲ ಕರೆನ್ಸಿ ನೋಟ್ ಅದಾವಲ್ಲ. ಪ್ರೆಸೆಂಟ್ ಆ ನೋಟನ್ನು ಯೂಸ್ ಮಾಡೋಕೆ ಒಂದು ಸ್ಟಿಚ್ ಬ್ಯಾಂಡ್ ಪೇಪರ್ ಅಂತ ಬರ್ತದ್ರಿ, ಆ ಪೇಪರ್ ಯೂಸ್ ಮಾಡ್ತಿದ್ರು. ಬಟ್ ಆ ಪೇಪರ್ ತೆಗೆದ ಈಗ ರಿಪ್ಲೇಸ್ ಮಾಡತ್ತಾರ. ಏನು ಯೂಸ್ ಮಾಡ್ಕೋಬೇಕಂದ್ರೆ ಆಪ್ಷನ್ ಕೊಡ್ತೀನಿ, ಪ್ಲಾಸ್ಟಿಕ್, ಪಾಲಿಮರ್. ಇವು ಕ್ವಶನ್ ಆಪ್ಷನ್ ಏನು ಬೇಕಾದ್ರೆ ಕೊಡ್ಬೋದು, ಅವ್ನು ನೆನಪಿಟ್ಕೋರಿ. ಪಾಲಿಮರ್ ಅಂತ ಇರ್ತೈತಲ್ಲ ಅದನ್ನ ಯೂಸ್ ಮಾಡತ್ತಾರೆ. ಯಾಕೆ ಪಾಲಿಮರ್ ಯೂಸ್ ಮಾಡತ್ತಾರ ಅಂದ್ರೆ ಏನಂದ್ರೆ ಈಗೇನು ನಾವು ಪೇಪರ್ ಯೂಸ್ ಮಾಡತ್ತೀವಲ್ಲ, ಆ ಪೇಪರ್ ಪ್ರೊಡಕ್ಷನ್ ಆಗ್ಬೇಕಾರೆ ಏನು ಮಾಡ್ಬೇಕಾರೆ ಗಿಡ ಅದು ಎಲ್ಲ ಇದನ್ನ ಮಾಡಬೇಕ್ರಿ. ಅದ್ರ ಪ್ರೊಸೆಸ್. ಈಗ ಪಾಲಿಮರ್ ಯೂಸ್ ಮಾಡ್ರೆ ರೀಯೂಸೇಬಲ್ ಇರ್ತೈತಿ. ಮತ್ತು ಇದು ಪಾಲಿಮರ್ ಯಾಕೆ ಯೂಸ್ ಮಾಡತ್ತಾರೆ ಅಂದ್ರೆ ಈ ಪೇಪರ್ ನೋಟ್ ಇರ್ತಾವಲ್ಲ ಬಣ್ಣದು ಹತ್ತಿರ ಅಥವಾ ಭಾಳ ದಿನ ಯೂಸ್ ಮಾಡ್ರೆ ಅವು ಮೆತ್ತಗಾಗೋದು ಅಥವಾ ನೀರಿಗೆ ಇದನ್ನಾಗೋದು ಆಕತ್ತಿಲ್ಲ. ಪಾಲಿಮರ್ ನೋಟ್ ಅಂದ್ರೆ ಲಾಂಗ್ ಡ್ಯೂರೇಷನ್ ಅಥವಾ ಲಾಂಗ್ ಡ್ಯೂರೇಬಿಲಿಟಿ ಇರ್ತದೆ. ಅದ್ರ ಸಲ್ಬಂದ ಪಾಲಿಮರ್ ನೋಟ್ ಯೂಸ್ ಮಾಡತ್ತಾರೆ. ಇದು RBI ರಿಲೇಟೆಡ್. ಅಥವಾ UPI ಕೇಳ್ಬೋದು, MDR ಕೇಳ್ಬೋದು, ಅಥವಾ ಯಾವ್ದು ಕರೆನ್ಸಿ ನೋಟ್ ಯೂಸ್ ಮಾಡೋದ್ರಾಗ ಯಾವ್ದು ಪೇಪರ್ ಯೂಸ್ ಮಾಡತ್ತಾರ ಅಂದ್ರೆ ಪಾಲಿಮರ್ ಯೂಸ್ ಮಾಡತ್ತಾರೆ. ನೆನಪಿರ್ತೈತಲ್ಲ, ಪಾಲಿಮರ್ ಯೂಸ್ ಮಾಡತ್ತಾರತ್ತೆ. ಅಥವಾ ಜಗತ್ನಾಗ ಪಾಲಿಮರ್ನ ಜಾಳಿಗೆ ತಂದಿದ್ದ ದೇಶ ಮೊದಲ ಬಾರಿಗೆ ಯಾವ್ದಂದ್ರೆ ಆಸ್ಟ್ರೇಲಿಯಾ. ನೆನಪಿಡು. ಯಾಕೆ ಆಸ್ಟ್ರೇಲಿಯಾ ನೆನಪಿಡು? ಡೈರೆಕ್ಟ್ ಏನು ಕೇಳ್ತಾರೆ ಗೊತ್ತಾ, ಪಾಲಿಮರಿಗೆ ನಾವು ಡೈರೆಕ್ಟ್ ಯೂಸ್ ಮಾಡ್ಬೇಕಾರೆ ಯಾವ್ದಾರ ದೇಶ ಏನಾರ ಇಂಪ್ಲಿಮೆಂಟ್ ತರ್ತಿರ್ತಲ್ಲ, ಬೇರೆ ದೇಶದಾಗ ಏನಾರ ಇನಿಷಿಯೇಟಿವ್ ಇರ್ತಾವಲ್ಲ ಅವನ್ನ ನೋಡಿ ತರಬೇಕು. ಇಲ್ಲಾರ ನಾವು ದೇಶದವ್ರು ಮೊದಲು ತಂದಿರ್ತೀವಿ, ಅದನ್ನು ಬೇರೆ ದೇಶದವ್ರು ಏನು ಅಂದ್ರೆ ಕಾಪಿ ಮಾಡ್ಬೇಕಾಗತ್ತೆ. ಈಗ ನಾವು ಪಾಲಿಮರ್ದ ಚಲಾವಣೆ ಡೈರೆಕ್ಟ್ ಎಲ್ಲ ರಿಪ್ಲೇಸ್ ಮಾಡಿರ್ತೀವಿ, ಅದು ಡೈರೆಕ್ಟ್ ಏನಂದ್ರೆ ಪೂರ್ತಿ ಏನು ಸಕ್ಸಸ್ಫುಲ್ ಆಗಂಗಿಲ್ಲ. ಅದಕ್ಕೆ ಪಾರ್ಷಿಯಲ್ ಆಗಿ ಮಾಡತ್ತಾರೆ. RBIದವ್ರು ಏನು ಯೂಸ್ ಮಾಡತ್ತಾರೆ ಅಂದ್ರೆ ನೋಟ್ ಪ್ರಿಂಟ್ ಮಾಡಕ್ಕೆ ಪಾಲಿಮರ್. ಗೊತ್ತಾದವಲ್ಲ, ಕೋಡಿ ಹೇಳ್ರಿ ನೋಡು ಎಲ್ಲೆಲ್ಲಿ ಪ್ರಿಂಟ್ ಮಾಡ್ತಾರೆ ಪ್ರೆಸೆಂಟ್. ಈಗ ಯಾಕೆ ಇವ್ನು ಹೇಳತ್ನ ಗೊತ್ತಾನ, ಈಗ ನಾವು ಮೊದಲಿಂದ ಅರ್ಥಶಾಸ್ತ್ರದಾಗ ಓದಿದ್ದು ಏನೈತೆ ಅಂದ್ರೆ ನೋಟ್ ಪ್ರಿಂಟ್ ಮಾಡಕ್ಕೆ ಇವ 4 ಅದಾವೆ. ಬಟ್ ಈಗ ಇನ್ ಕೇಸ್ ಎಲ್ಲರ ಪಾಲಿಮರ್ದು ಎಲ್ಲರ ನೋಟ್ ಪ್ರಿಂಟ್ ಆಗತ್ತೇಳಿ ಇವ ಮಷಿನ್ಯಾಗ ಮಾಡ್ಬೇಕತ್ತಿಲ್ಲ. ಅವ್ರು ಹೊಸದು ಏನಂದ್ರೆ ಕೇಂದ್ರನ ಮಾಡ್ಬೋದು ಅಥವಾ ಲೊಕೇಟ್ ಮಾಡ್ಬೋದು. ಅದ್ರದ್ದು ಇನ್ನೂ ಏನಂದ್ರೆ ಅಫಿಷಿಯಲ್ ಆಗಿ ಹೇಳಿಲ್ಲ. ಬಟ್ ಈಗ ಪ್ರೆಸೆಂಟ್ 4 ಇವು ನೋಟದ್ದು ನೆನಪಿಟ್ಕೋರಿ. ಇದು ಯಾವಾಗ ಅಂದ್ರೆ ಇವ ಐತಿ ಈಗ ಪ್ರೆಸೆಂಟ್. ಬಟ್ ಇನ್ ಪಾಲಿಮರ್ ನೋಟ್ಸ್ ಎಲ್ಲ ಪ್ರಿಂಟ್ ಆಗತ್ತೇಳಿ ಅದಕ್ಕೆ ಏನಂದ್ರೆ ಕೇಂದ್ರ ಕಚೇರಿ ಚೇಂಜ್ ಆಗಿರ್ತಾವೆ. ಈಗ 4 ನೆನಪದಾವಲ್ಲ, ಯಾವ ಹೇಳ್ಬಿಡ್ರಿ ಲಾಸ್ಟ್ ಒಮ್ಮೆ. ಪಶ್ಚಿಮ ಬಂಗಾಳದ ಸಾಲ್ಬೋಯಿ, ಆಮೇಲೆ ಮೈಸೂರಲ್ಲಿ ಅಂದ್ರೆ ಕರ್ನಾಟಕದ, ಆಮೇಲೆ ಮಧ್ಯಪ್ರದೇಶ ದೇವಾಸ, ಎನ್ ಅಂದ್ರೆ ನಾಸಿಕಿನ. ಕಾಯಿನ್ ಮಿಂಟಿಂಗ್ ಕಾಯಿನ್ ಮಿಂಟಿಂಗ್ ಒಂದು ಹೇಳ್ಬಿಡ್ರಿ. ಕಾಯಿನ್ಗಳು ಮಾಡ್ತಾರಲ್ಲ, ₹1 ₹2 ₹10 ಕಾಯಿನ್ ಒಂದೇ. ಏನು ನಮ್ಮ ಹಕ್ಕು? ವೆರಿ ಗುಡ್, ಕೋಡ್ ಬಾರಿ ಮಾಡ್ರಿ. ನಮ್ಮ ಹಕ್ಕು ಅದು ಸಮಾಧಾನ. ನಮ್ಮ ಹಕ್ಕು. ಅಂದ್ರೆ ಯಾವುದೇ ನಾಸಿಕ್ ಮತ್ತೆ ಬತ್ತು ನೋಯ್ಡಾ, ಉತ್ತರ ಪ್ರದೇಶ ನೋಯ್ಡಾ. ಇದನ್ನು ನಮ್ಮ ಹಕ್ಕು ಹೋಯ್ತದ. ಎನ್ ಅಂದ್ರೆ ಏನಂದ್ರೆ ನೋಯ್ಡಾ. ನೆಕ್ಸ್ಟ್ ಅಂದ್ರೆ ಮುಂಬೈ. ನಮ್ಮ ಹಕ್ಕು ನೋಯ್ಡಾ, ಮುಂಬೈ, ಮಹಾರಾಷ್ಟ್ರ. ನೆಕ್ಸ್ಟ್ ಹಕ್ಕು ಅಂದ್ರೆ ಹೈದರಾಬಾದ, ಹಕ್ಕು ಅಂದ್ರೆ ಕಲ್ಕತ್ತಾ. ಬೆಂಕಿ ಕೋಡ ಇವ್ರ ನೆನಪದಾವಲ್ಲ. ಇವು ಕಾಯಿನ್ ಮೇಲೆ ಬಂದಾಗ ಒಂದು ಕ್ವಶನ್ ಕೇಳಿದ್ರು ನೋಡ್ರಿ. ಕಾಯಿನ್ ಮೇಲೆ ಚಿತ್ರ ಇರ್ತಾವೆ. ಈಗ ಹೇಳ್ರಲ್ಲ, ಇದನ್ನ ಯಾವುದು ಇದ್ರೊಳಗೆ ಸ್ಟಾರ್ದ ಎಲ್ಲರ ಇತ್ತೇಳಿ, ಸ್ಟಾರ್ ಚಿತ್ರ ಇದ್ದಿದ್ದು ಕಾಯಿನ್ ಇತ್ತೇಳಿ, ಅದು ಯಾವ ಇದ್ರೊಳಗೆ ಸ್ಟೇಟ್ನಾಗ ಮ್ಯಾನುಫ್ಯಾಕ್ಚರ್ ಆಗಿರ್ತೈತೆ ಅಥವಾ ಎಲ್ಲಿ? ಸ್ಟಾರ್ ಬಂದ್ರೆ ಎಲ್ಲಿ? ಮುಂಬೈಯ ಹೈದರಾಬಾದ್. ಸ್ಟಾರ್ ಬಂದ್ರೆ ಹೈದರಾಬಾದ್ ಅಂತ ನೆನಪಿಟ್ಕೋ. ಸ್ಟಾರ್ ಬಂದ್ರೆ ಹೈದರಾಬಾದ್. ಆಮೇಲೆ ಡಾಟ್ ಬಂದ್ರೆ ಮುಂಬೈ. ವೆರಿ ಗುಡ್. ಡಾಟ್ ಬಂದ್ರೆ ಡಾಟ್ ಬಂದ್ರೆ ನೋಯ್ಡಾ. ಆಮೇಲೆ ಇದನ್ನ ಡೈಮಂಡ್ ಬಂದ್ರೆ ಮುಂಬೈಯ, ಏನೂ ಇರಲಿಲ್ಲ ಅಂದ್ರೆ ಕಲ್ಕತ್ತಾ. ಇನ್ನೊಮ್ಮೆ ಹೇಳ್ಬಿಡ್ಲಿ ಲಾಸ್ಟ್. ನೋಟಿನೂ ಗೊತ್ತಾಗ್ಯಾವಲ್ಲ. ನೋಟಿನೂ ಎದಕ್ಕೆ ನೆನಪಿಟ್ಕೋರಿ, ಈಗ ಪಾಲಿಮರ್ದು ಆಗತ್ತಲ್ಲ ಅದ್ರ ಸಲ್ಬಂದ್ ಇಲ್ಲ ರೀಪ್ಲೇಸ್ ಮಾಡ್ತಾರತ್ತ. ಹಿಂಗೆ ಏನು ಬೇಕಾದ್ ಲಿಂಕ್ ಮಾಡಿ ಕೇಳ್ಬೋದು. ಅದಕ್ಕೆ ಹೇಳತ್ನ ಏನು ರೀಪ್ಲೇಸ್ ಮಾಡಿ ಈಗ ನೋಟ್ ಪ್ರಿಂಟ್ ಮಾಡೋರು ಅಂದ್ರೆ ಪಾಲಿಮರ್ನ ಯೂಸ್ ಮಾಡೋರ್ದಾರ. ₹10 ಮತ್ತು ₹20 ನೋಟ್ನ ಟ್ರಯಲ್ ಬೇಸಿಸ್ ಮೇಲೆ ಮಾಡೋರ್ದಾರ. ಆಲ್ ಓವರ್ ಇಂಡಿಯಾ ಅಂತ ಬರಂಗಿಲ್ಲ. ಮೊದಲು ಟ್ರಯಲ್ ಬೇಸಿಸ್ ಮೇಲೆ ಮಾಡ್ತಾರೆ. ಸಕ್ಸಸ್ಫುಲ್ ಆದ್ರೆ ಮತ್ತು ಅದಕ್ಕೆ ಕೇಂದ್ರ ಕಚೇರಿ ಮಾಡ್ತಾರೆ. ಇನ್ನು ಕಾಯಿನ್ ಮಿಂಟಿಂಗ್ ಅಂತೂ ಪ್ರೆಸೆಂಟ್ ಅದ. ಕಾಯಿನ್ ಏನು ಚೇಂಜ್ ಆಗಿಲ್ಲ. ₹1 ₹2 ₹10 ಕಾಯಿನ್ ಬರತ್ತಲ್ಲ, ಆ ಕಾಯಿನ್ ಮಿಂಟ್ ಮಾಡಿದ್ಮೇಲೆ ಅದ್ರ ಮೇಲೆ ಒಂದು ಚಿಹ್ನೆ ಇರ್ತೈತಲ್ಲ. ಯಾಕಂದ್ರೆ ಅದ್ರ ಮೇಲೆ ಬರೆಯಕ್ಕೆ ಆಗಂಗಿಲ್ಲ. ಈಗ ಇದು ನೋಯ್ಡಾದಾಗ ಪ್ರಿಂಟ್ ಆಗೈತೆ ಅಂತ ಬರ್ದ್ರೆ ಆ ಕಾಯಿನ್ಯಾಗ ಇವ್ರು RBI ಇವ ಹೆಸರು ಹಾಕೋದ್ರಾಗ ಹೆಚ್ಚಾಗಿರ್ತೈತೆ. ಇನ್ನು ಅದು ಎಲ್ಲರ ನೋಯ್ಡಾದಾಗ ಪ್ರಿಂಟ್ ಆಗೈತೆ ಅಂತ ಹೇಳಕ್ಕೆ ಬರಂಗಿಲ್ಲ. ಅವಕ್ಕೂ ಯಾಕೆ ಲೊಕೇಶನ್ ಇಟ್ಟಾರಂದ್ರೆ ಎಲ್ಲಿಂದ ಆಕೈತೆ ಅಂತ ಗೊತ್ತಾತೇಳಿ. ಅವಾಗ ಇದರದಿಂದ ರಿಸೋರ್ಸ್ದಿಂದ ಈಗ ನೋಯ್ಡಾದಿಂದ ಇಷ್ಟ ಕಾಯಿನ್ ಪ್ರಿಂಟ್ ಮಾಡ್ಯಾರ. ಬಟ್ ಇಂಡಿಯನ್ ಮಾರ್ಕೆಟ್ನಾಗ ಅದರಿಂದ ಡಬಲ್ ಇದ್ರೆ ಇಲ್ಲಿಗಲ್ ಆಗ್ಯಾವ ಅಂದಂಗೆ. ಅದ್ರ ಸಲ್ಬಂದ ಅದನ್ನ ಏನಂದ್ರೆ ಚಿಹ್ನೆಗಳು ಕೊಟ್ಟಿರ್ತಾರೆ ಎಲ್ಲೆಲ್ಲಿ ಅಂತ ಹೇಳ್ತಾನೆ. ನೋಯ್ಡಾದಾಗ ಬಂದಾಗ ಏನಿರ್ತೈತೆ ಅಂದ್ರೆ ಡಾಟ್ ಇರ್ತೈತೆ. ಆಮೇಲೆ ಡೈಮಂಡ್ ಅಂತ ಬಂದ್ರೆ ಮುಂಬೈದಾಗ. ಆಮೇಲೆ ಸ್ಟಾರ್ ಬಂದ್ರೆ ಹೈದರಾಬಾದ, ಏನೂ ಇಲ್ಲ ಅಂದ್ರೆ ಕಲ್ಕತ್ತಾದಾಗ. ಗೊತ್ತಾತಲ್ಲ. MDRದು ಫುಲ್ ಫಾರ್ಮ್ ಏನಂತ ಹೇಳ್ರಿ. ಈಗ ಮರ್ಚೆಂಟ್ ಡಿಸ್ಕೌಂಟ್ ರೇಟ್. UPI ಫುಲ್ ಫಾರ್ಮ್ ಅಂತ ಬಂದಾಗ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಂತ ಕರೀತಾರೆ. ಯಾರು ರೆಗ್ಯುಲೇಟ್ ಮಾಡ್ತಾರಂದ್ರೆ NPC ಅದವ್ರು. ವೆರಿ ಗುಡ್. ನೆಕ್ಸ್ಟ್ ರೀಸೆಂಟಾಗಿ ಕಾಸ್ಪರ್ ವಿಕ್ರಮ್ ಸಾರಾಭಾಯಿ ಮೆಡಲ್ ಅಂತ ಕೊಡ್ತಾರೆ ರೀ. ಕಾಸ್ಪರ್ ವಿಕ್ರಮ್ ಸಾರಾಭಾಯಿ ಅವಾರ್ಡ್ಸ್ ಅಂತ ಕೊಡ್ತಾರೆ. 2026 ಕೊಡ್ತಾರೆ. ಇದು ಕಾಸ್ಪರ್ ವಿಕ್ರಮ್ ಸಾರಾಭಾಯಿ ಅಂದ್ರೆ ಯಾರು ಜಾಯಿಂಟ್ ಆಗಿ ಕೊಡ್ತಾರೆ ಅಂದ್ರೆ ಕಾಸ್ಪರ್ ಅನ್ನೋದು ಒಂದು ಸಂಸ್ಥೆ. ಅದಕ್ಕೆ ಏನಂತಾರೆ ಅಂದ್ರೆ ಕಮಿಟಿ ಆನ್ ಸ್ಪೇಸ್ ರಿಸರ್ಚ್ ಅಂತ ಕರೀತಾರೆ. ಕಾಸ್ಪರ್ ಫುಲ್ ಫಾರ್ಮ್ ಅದು ಕಮಿಟಿ ಆನ್ ಸ್ಪೇಸ್ ರಿಸರ್ಚ್. ಇಲ್ಲಿ ನಮ್ಮಲ್ಲಿ ಹೆಂಗೆ ಇಸ್ರೋದವ್ರು ಅದಾರಲ್ಲ, ಇಸ್ರೋದು ಏನೈತಲ್ಲ ಇವ್ರು ಅವಾರ್ಡ್ ಕೊಡ್ತಾರೆ. ಯಾರು? ವಿಕ್ರಮ್ ಸಾರಾಭಾಯಿ ಹೆಸರಲ್ಲೇ ಕೊಡ್ತಾರೆ. ನಮ್ಮಲ್ಲಿ ಈಗ ವಿಕ್ರಮ್ ವಿಕ್ರಮ್ 1 ರಾಕೆಟ್ ಆಗೈತೆ ನೆನಪೈತಲ್ಲ. ವಿಕ್ರಮ್ 1 ಮೇಲೆ ಕೇಳಿದ್ದಲ್ಲ ರಾಕೆಟ್ ಮೇಲೆ. ವಿಕ್ರಮ್ ಭಾರತದ ಮೊದಲ ಪ್ರೈವೇಟ್ ರಾಕೆಟ್ ಯಾವ್ದು ಹೇಳ್ರಿ? ವಿಕ್ರಮ್
ವಿಕ್ರಮ್ 1 ಎಸ್. ನಾ ಇನ್ನೊಂದು ಕೇಳತ್ ಬರೀ ಪ್ರೈವೇಟ್ ರಾಕೆಟ್ ಅಂತ ಬಂದಾಗ ಯಾವ್ದಂದ್ರೆ ವಿಕ್ರಮ್ ಎಸ್. ಆರ್ಬಿಟಲ್ ರಾಕೆಟ್ ಅಂತ ಕೇಳಿದಾಗ ವಿಕ್ರಮ್ 1. ಅದಕ್ಕೆ ಏನು ಪ್ರಾಜೆಕ್ಟ್ ಹೆಸರು ಕೊಟ್ರ ಆಗಮನ. ಅದನ್ನ ಕ್ವಶನ್ ಕೇಳಿದ್ದಲ್ಲ ಆಗಮನ ಅಂತೇಳಿ. ಇದೇನು ವಿಕ್ರಮ್ ಹೆಸರಲ್ಲೇ ಕೊಟ್ರ ವಿಕ್ರಮ್ ಸಾರಾಭಾಯಿ ಹೆಸರಲ್ಲೇ ಡೆಡಿಕೇಟೆಡ್ ಮಾಡಿ ಇವೆಲ್ಲ ರಾಕೆಟ್ಗಳು ಮಾಡತ್ತಾರಲ್ಲ ಹಂಗ ಒಂದು ಅವಾರ್ಡ್ ಬರ್ತೈತಿ ಕಾಸ್ಪರ್ ವಿಕ್ರಮ್ ಸಾರಾಭಾಯಿ ಅವಾರ್ಡ್ಸ್ ಅಂತ ಕೊಡ್ತಾರ್ರಿ. ಇದನ್ನ ಯಾರು ಜಾಯಿಂಟ್ ಆಗಿ ಕೊಡ್ತಾರಂದ್ರೆ ಇಸ್ರೋದವ್ರು. ಅದನ್ನ ಬಿಟ್ರೆ ಇನ್ನೊಂದು ಯಾವ್ದಂದ್ರೆ ಹೆಸರಿನಾಗ ಐತಿ ಕಾಸ್ಪರ್ ಅಂತೈತಲ್ಲ ಅದು ಕಾಸ್ಪರ್ ಅನ್ನೋದ ಫ್ರಾನ್ಸ್ ಒಂದು ಹೆಡ್ ಕ್ವಾರ್ಟರ್ ಇರೋದು ಕಂಪ್ನಿ. ಅವರು ಸ್ಪೇಸ್ ರಿಸರ್ಚ್ ಮಾಡ್ತಾರೆ. ಆ ಸ್ಪೇಸ್ ರಿಸರ್ಚ್ ದವ್ರ ಮತ್ತೆ ಇಸ್ರೋದವ್ರು ಜಾಯಿಂಟ್ಲಿ ಆಗಿ ಕೊಡ್ತಾರೆ. ಇದನ್ನ ನೆನಪಿರ್ತೈತಲ್ಲ ಹೆಸರಿನಾಗ ಗೊತ್ತಾಗತ್ತಲ್ಲ. ಕಾಸ್ಪರ್ ವಿಕ್ರಮ್ ಸಾರಾಭಾಯಿ ಅವಾರ್ಡ್ ಯಾರು ಇಬ್ರು ಕೊಡ್ತಾರಂದ್ರೆ ಇಸ್ರೋದವ್ರ ಮತ್ತು ಕಾಸ್ಪರ್ದವ್ರು. ಕಾಸ್ಪರ್ ಫುಲ್ ಫಾರ್ಮ್ ಏನಂದ್ರೆ ಕಮಿಟಿ ಆನ್ ಸ್ಪೇಸ್ ರಿಸರ್ಚ್ ಹೆಸರಿನಾಗ ಐತಿ. ಕಾಸ್ಪರ್ ಅಥವಾ ಕಮಿಟಿ ಆನ್ ಸ್ಪೇಸ್ ರಿಸರ್ಚ್. ಇದೇನಂದ್ರೆ ಆಲ್ ಓವರ್ ವರ್ಲ್ಡ್ದಾಗ ಏನೈತಲ್ರಿ ಕಮಿಟಿ ಮಾಡಿರ್ತಾರಲ್ಲ. ಈಗ ನಮ್ಮಲ್ಲಿ ಯಾವ್ದಾರ ರಿಸರ್ಚ್ ಮಾಡಕ್ಕೆ ಒಂದು ಕಮಿಟಿ ಮಾಡಿರ್ತೀವಲ್ಲ ಸ್ಪೇಸ್ ಬಗ್ಗೆ ರಿಸರ್ಚ್ ಮಾಡಕ್ಕೆ ಕಮಿಟಿ ಇರೋದು ಯಾವುದಂದ್ರೆ ಕಾಸ್ಪರ್. ಆ ಕಾಸ್ಪರ್ ಏನು ಮಾಡ್ತಾರೆ ಕಮಿಟಿ ಆನ್ ಸ್ಪೇಸ್ ರಿಸರ್ಚ್. ಅವ್ರ ಜೋಡ ಯಾರು ಕೊಡ್ತಾರಂದ್ರೆ ಇಸ್ರೋದವ್ರು. ಅವ್ರಿಬ್ರು ಕೂಡ ಯಾವ್ದು ಕೊಡ್ತಾರಂದ್ರೆ ವಿಕ್ರಮ್ ಸಾರಾಭಾಯಿ ಮೆಡಲ್ ಅಂತ ಕೊಡ್ತಾರೆ. ರೀಸೆಂಟಾಗಿ ಇಂಡಿಯಾದವ್ರು ಕೊಟ್ರ ಅಥವಾ ಇಂಡಿಯಾದಾಗ ಟೋಟಲ್ ಎಷ್ಟು ಜನಕ್ಕೆ ಕೊಟ್ರಂದ್ರೆ 4 ಜನಕ್ಕೆ. ಈಗ ರೀಸೆಂಟಾಗಿ 2026 ಯಾರಿಗೆ ಕೊಟ್ರಂದ್ರೆ ಅನ್ನಪೂರ್ಣಿ ಎಸ್ ಅನ್ನಪೂರ್ಣಿ ಸುಬ್ರಹ್ಮಣ್ಯನ್ ಸ್ವಾಮಿನಾಥನ್ ಅಲ್ಲ ಅನ್ನಪೂರ್ಣಿ ಸುಬ್ರಹ್ಮಣ್ಯನ್. ಪೂರ್ತಿ 4 ಜನದ ಹೆಸರು ಹೇಳ್ಬಿಡ್ತಾನ. ಕಾಸ್ಪರ್ ವಿಕ್ರಮ್ ಸಾರಾಭಾಯಿ ಮೆಡಲ್ ಅಂತ ಬರ್ತೈತಿ. ಇದನ್ನ 2026 ಕೊಡ್ತಾರ. ಇದನ್ನ ಯಾವ ಕಂಟ್ರಿ ಜಾಯಿಂಟ್ಲಿ ಕೊಡ್ತೈತೆ ಅಂದ್ರೆ ಇದನ್ನ ಯಾರಂದ್ರೆ ಇದನ್ನ ಯಾವ್ದು ಫ್ರಾನ್ಸ್ ಮತ್ತು ಇಂಡಿಯಾದವ್ರು ಕೂಡಿ ಕೊಡ್ತಾರೆ. ಅದು ಕಾಸ್ಪರ್ದ ಹೆಡ್ ಕ್ವಾರ್ಟರ್ ಇರೋದು. ಹೌದಾ ಕಾಸ್ಪರ್ದ ಹೆಡ್ ಕ್ವಾರ್ಟರ್ ಎಲ್ಲೈತೆ ಅಂದ್ರೆ ಫ್ರಾನ್ಸ್ದಾಗ ಐತಿ. ಮತ್ತು ಇದನ್ನ ಕೊಟ್ಟಿದ್ದು ಇಟ್ಲಿದಾಗ ಕೊಟ್ಟಾರತ್ತಲ್ಲ. ಇಟ್ಲಿದಾಗ ಅದ್ರದ್ದು ಏನಂದ್ರೆ ಇದನ್ನ ಮಾಡಿರ್ತಾರಲ್ಲ ಸಮ್ಮೇಳನ ಅಲ್ಲಿ ಅದನ್ನ ಡಿಕ್ಲೇರ್ ಮಾಡ್ತಾರೆ. ಅದನ್ನ ನೆನಪಿಟ್ಕೋದು ನೀಡಿಲ್ಲ. ಬಟ್ ಕಾಸ್ಪರ್ದ ಮತ್ತು ಇಸ್ರೋದವ್ರು ಜಾಯಿಂಟ್ಲಿ ಕೊಡ್ತಾರ ನೆನಪಿಟ್ಕೋರು. ಯಾವ ಅವಾರ್ಡ್ ಅಂದ್ರೆ ವಿಕ್ರಮ್ ಸಾರಾಭಾಯಿ ಅವಾರ್ಡ್ ಅಂತ ಕೊಡ್ತಾರೆ. 2026 ಯಾರಿಗೆ ಕೊಟ್ರಂದ್ರೆ ಅನ್ನಪೂರ್ಣಿ ಸುಬ್ರಹ್ಮಣ್ಯನ್. ಹೆಂಗೆ ಕೇಳಿರ್ತಾರೆ ಗೊತ್ತಾ ಇದನ್ನ ಕಾಸ್ಪರ್ ವಿಕ್ರಮ್ ಸಾರಾಭಾಯಿ ಅವಾರ್ಡ್ ತಗೊಂಡ ಮೊದಲ ಭಾರತೀಯ ಮಹಿಳೆ ಯಾರತ್ ಕೇಳಿರ್ತೀನಿ ಇವರ. ಮೊದಲ ಮಹಿಳೆ ಯಾರಂದ್ರೆ ಅನ್ನಪೂರ್ಣಿ ಸುಬ್ರಹ್ಮಣ್ಯನ್. ಟೋಟಲ್ 8 ಜನ ತೊಗೊಂಡಾರಂದ್ರೆ 4 ಜನ ತೊಗೊಂಡಾರ. 4 ಜನದ ಒಮ್ಮೆ ಹೆಸರು ಹೇಳ್ಬಿಡ್ತಾನೆ ನೋಡ್ರಿ. ಒಂದೇದು ನಿಮಗೆ ಎಲ್ಲರದು ಹೆಸರು ಗೊತ್ತೈತಿ ಒಮ್ಮೆ ಕೇಳಿರ್ತೇಳಿ ನೆನಪಿಟ್ಕೋಬಹುದು. ಒಂದೇದು ಯಾರಂದ್ರೆ ಯು ಆರ್ ಏನಂದ್ರೆ ಯು ಆರ್ ರಾವತ್ ಬರ್ತಾರೆ. ಯು ಆರ್ ರಾವತ್ ಉಡುಪಿ ರಾಮಚಂದ್ರ ರಾವತ್ ಬರ್ತಾರಲ್ಲ ಇವರು ಇಸ್ರೋದೇನಂದ್ರೆ ಚೇರ್ಮನ್ ಆಗಿದ್ರು ಯು ಆರ್ ರಾವ್. ಅದಾದ್ಮೇಲೆ ನಮ್ದು ಇದು ಪಶ್ಚಿಮ ಘಟ್ಟಗಳ ಕಮಿಟಿ ಒಂದಿತ್ತು ಗೊತ್ತೈತೆ ಇಸ್ರೋದವ್ರದ್ದು ಯಾರ್ದು ಕಸ್ತೂರಿ ರಂಗನ್ ಕಸ್ತೂರಿ ರಂಗನ್ NEPಗೆ ಅವರ ಬರ್ತಾರೆ. ಇದಕ್ಕೂ ಬರ್ತಾರೆ. ಅವ್ರು ಇಬ್ಬರದು ನೆನಪಿರ್ತೈತಲ್ಲ. ಒಂದೇದು ಯಾರು ತೊಗೊಂಡಾರ ಹೇಳ್ರಿ ಯು ಆರ್ ರಾವ. ಎರಡನೇದು ಯಾರಂದ್ರೆ ಕಸ್ತೂರಿ ರಂಗನ್ ಬರ್ತಾರೆ. ಮೂರನೇದು ಒಬ್ರು ಬರ್ತಾರೆ ಮಲ್ಲಸ್ವಾಮಿ ಅಣ್ಣಾದುರೈ ಅಂತ ಬರ್ತಾರೆ. ಇವ್ರು 3 ಜನ ನೆನಪಿಡೋ ಅಂದ್ರೆ ಯಾಕೆ ಹೇಳತ್ತಂದ್ರೆ ಕಾಸ್ಪರ್ ವಿಕ್ರಮ್ ಸಾರಾಭಾಯಿ ಅವಾರ್ಡ್ ತೊಗೊಂಡ ಮೊದಲ ಭಾರತೀಯ ಮಹಿಳೆ ಯಾರಂದ್ರೆ ಅನ್ನಪೂರ್ಣಿ ಸುಬ್ರಹ್ಮಣ್ಯನ್. ಇವ್ರು ಒಬ್ಬರು ತೊಗೊಂಡಾರ. ಅದಾದ್ಮೇಲೆ ಟೋಟಲ್ ಇಂಡಿಯಾದವ್ರಿಗೆ ಎಷ್ಟು ಜನಕ್ಕೆ ಕೊಟ್ರಂದ್ರೆ 4 ಜನಕ್ಕೆ. ಈಗ 4 ಜನದ ಹೆಸರು ಲಾಸ್ಟ್ ಯು ಆರ್ ರಾವ. ಯು ಆರ್ ರಾವ್ ಆದ್ಮೇಲೆ ಸಿರೀಸ್ ಆಗಿ ಬರಲಿ ಇದನ್ನ ಯು ಆರ್ ರಾವ್ ಆತ. ಆಮೇಲೆ ಕಸ್ತೂರಿ ರಂಗನ. ಅದಾದ್ಮೇಲೆ ಯಾರ ಅಣ್ಣಾದುರೈ ಅಂತ ನೆನಪಿರ್ತೈತಲ್ಲ ಅಣ್ಣಾದುರೈ. ಅದಾದ್ಮೇಲೆ ಲಾಸ್ಟ್ ಯಾರು ಕೊಡ್ತಾರಂದ್ರೆ ಅನ್ನಪೂರ್ಣಿ ಸುಬ್ರಹ್ಮಣ್ಯನ್. ಇನ್ ಕೇಸ್ ಎಲ್ಲರ ಭಾರತದ ಮೊದಲ ಮಹಿಳೆ ಕಾಸ್ಪರ್ ವಿಕ್ರಮ್ ಸಾರಾಭಾಯಿ ಅವಾರ್ಡ್ ತೊಗೊಂಡಿದ್ದು ಯಾರಂದ್ರೆ ಅನ್ನಪೂರ್ಣಿ ಸುಬ್ರಹ್ಮಣ್ಯನ್. ನೆನಪಿರ್ತೈತಲ್ಲ. ನೆಕ್ಸ್ಟ್ ರೀಸೆಂಟ್ ಗೊತ್ತಲ್ಲ ಪೂರ್ತಿ ಕಾಸ್ಪರ್ ವಿಕ್ರಮ್ ಸಾರಾಭಾಯಿ ಅವಾರ್ಡ್ ಅಥವಾ ಕಾಸ್ಪರ್ ಫುಲ್ ಫಾರ್ಮ್ ಏನಂದ್ರೆ ಕಮಿಟಿ ಆನ್ ಸ್ಪೇಸ್ ರಿಸರ್ಚ್. ಯಾರು ಜಾಯಿಂಟ್ಲಿ ಕೊಡ್ತಾರೆ ಇದು ಅವಾರ್ಡ್ ಅಂದ್ರೆ ಇಸ್ರೋ ಮತ್ತು ಇದನ್ನ ಯಾರಂದ್ರೆ ಕಾಸ್ಪರ್ದವ್ರು ಕೂಡ ಕೊಡ್ತಾರೆ. ಯಾರ ಹೆಸರಲ್ಲೇ ಕೊಡ್ತಾರೆ ಅಂದ್ರೆ ವಿಕ್ರಮ್ ಸಾರಾಭಾಯಿ ಹೆಸರಲ್ಲೇ. ಇಂಡಿಯಾದವ್ರು ಎಷ್ಟು ಜನ ಟೋಟಲ್ ತೊಗೊಂಡ್ರೆ 4 ಜನ. ಎಷ್ಟು ಜನ ಮಹಿಳೆಯರು ತೊಗೊಂಡ್ರೆ ಅಂದ್ರೆ ಒಬ್ಬರ ಮಹಿಳೆ. ಅದ ಈಗ 2026 ತೊಗೊಂಡ್ರಲ್ಲ ಅದ ಮೊದಲ ಮಹಿಳೆ ಯಾರಂದ್ರೆ ಅವರ ಅನ್ನಪೂರ್ಣಿ ಸುಬ್ರಹ್ಮಣ್ಯನ್. ಒಂದೇ ಹಿಡ್ದ ಹೇಳ್ಬಿಡ್ರಿ 4 ಲಾಸ್ಟ್ ಒಂದು ಯು ಆರ್ ರಾವ. ಎರಡನೇದ ಕಸ್ತೂರಿ ರಂಗನ್. ಮೂರನೇದ ಅನ್ನದುರೈಯ. 4ನೇದು ಯಾರಂದ್ರೆ ಅನ್ನಪೂರ್ಣಿ ಸುಬ್ರಹ್ಮಣ್ಯ. ವೆರಿ ಗುಡ್. ನೆಕ್ಸ್ಟ್ ರೀಸೆಂಟಾಗಿ ರಾಮ್ಸರ್ ಸೈಟ್ ಡಿಕ್ಲೇರ್ ಮಾಡ್ರಿ. ಎಷ್ಟನೇ ರಾಮ್ಸರ್ ಸೈಟ್ ಆಗಿ ಡಿಕ್ಲೇರ್ ಮಾಡ್ರಿ ಅಂದ್ರೆ 101ನೇದು 101 ರಾಮ್ಸರ್ ಸೈಟ್ ಯಾವುದಿತ್ತು ಜಯಪ್ರಕಾಶ್ ನಾರಾಯಣ್. ಅದಕ್ಕೆ ಸರೂತಾಲ್ ಲೇಕ್ ಅಂತ ಕರಿತಿದ್ರಲ್ಲ ನೆನಪೈತೆ. ಅದು ಎಲ್ಲೈತ್ರಿ ಸರೂತಾಲ್ ಲೇಕ ಉತ್ತರ ಪ್ರದೇಶ. ಈಗ 101ನೇದು ಎಲ್ಲೈತೆ ಅಂದ್ರೆ ಎಲ್ಲಿ ಅರುಣಾಚಲ್ ಪ್ರದೇಶದ ಎಷ್ಟನೇ ರಾಮ್ಸರ್ ಸೈಟ್ ಅಂದ್ರೆ ಅರುಣಾಚಲ್ ಪ್ರದೇಶದ ಮೊದಲ ರಾಮ್ಸರ್ ಸೈಟ್. ನೆನಪಿಟ್ಕೋ ರಾಮ್ಸರ್ ಸೈಟ್ ಮೇಲೆ ಒಮ್ಮೆ ಕೇಳ್ತಿರ್ತಾನೆ ಕ್ವಶನ್. ರಾಮ್ಸರ್ ಸೈಟ್ ಅದು ಯಾಕಂದ್ರೆ ಕಾಮನ್ ಇದ್ದಂಗೆ ಕ್ವಶನ್ ಅವ್ರಿಗೆ. ರಾಮ್ಸರ್ ಹತ್ ಬತ್ತೇಳಿ ಪ್ರೆಸೆಂಟ್ ರಾಮ್ಸರ್ ಸೈಟ್ಸ್ ಅಥವಾ ಜೌಗುತಾನಗಳು ಇಂಡಿಯಾದಾಗ ಎಟ್ಟದಾವ ಅಂದ್ರೆ 101ನೇದು ಯಾವ್ದಂದ್ರೆ ಗ್ಲಾ ಲೇಕ್ ಅಂತ ಬರ್ತದೆ. ಈ ಗ್ಲಾ ಲೇಕ್ ಮೇಲೆ ಎಲ್ಲರ ಟೈಗರ್ ರಿಸರ್ವ್ ಕೇಳಿದ್ರೆ ಯಾವ ಟೈಗರ್ ರಿಸರ್ವ್ದಾಗ ಅದು ಹೋಗೈತೆ ಹೇಳ್ರಿ ಗ್ಲಾ ಲೇಕ್. ಬಿಹಾರ್ದಾಗ ಬರಂಗಿಲ್ಲ. ಅರುಣಾಚಲ್ ಪ್ರದೇಶ. ಅದೇ ಯಾವ್ದಿದ್ದಿ ಕಮಲಾಂಗ್ ಟೈಗರ್ ರಿಸರ್ವ್. ನೀ ಅದನ್ನೇ ಹೇಳ್ತಾನೆ ಕಮಲಾಂಗ್ ಟೈಗರ್ ರಿಸರ್ವ್ ಅಂತ ಬರ್ತದೆ ಅಥವಾ ಕಮಲಾಂಗ್ ರಿವರ್ ಅಂತ ಬರ್ತದೆ ನೋಡ್ರಿ. ಟೈಗರ್ ರಿಸರ್ವ್ ನೆನಪಿಟ್ಕೊಂಡ್ಬಿಡ್ರಿ ಯಾವ್ದಂದ್ರೆ ಅರುಣಾಚಲ್ ಪ್ರದೇಶದಾಗ ಬರ್ತದೆ ಕಮಲಾಂಗ್ ಟೈಗರ್ ರಿಸರ್ವ್ ಅಂತೇಳಿ. ಇವು ಹೆಂಗೆ ಡೆಪ್ತಾಗಿ ಕೇಳಿರ್ತಾನೆ ಗೊತ್ತಾಗಲ್ಲ. ಅದ್ರ ಸಂಬಂಧ ಗೊತ್ತಾತಲ್ಲ 101ನೇದು ರಾಮ್ಸರ್ ಸೈಟ್ ಯಾವ್ದು ಕೇಳ್ರ ಯಾವ್ದು ಗ್ಲಾ ಲೇಕ್ ಅಂತ ನೆನಪಿರ್ತೈತಲ್ಲ ಗ್ಲಾ ಲೇಕ್. ಇದು ಯಾವ ಟೈಗರ್ ರಿಸರ್ವ್ದಾಗ ಐತೆ ಅಂದ್ರೆ ಕಮಲಾಂಗ್ ಟೈಗರ್ ರಿಸರ್ವ್ ಐತಲ್ಲ. ಆ ಕಮಲಾಂಗ್ ರಿವರ್ ಅದ್ರದಕ್ಕೈತಿ ಯಾವ್ದ್ರದ್ದು ಅಂದ್ರೆ ಲೋಹಿತ್ ರಿವರ್ದು ಇರ್ತೈತಲ್ಲ ಅದ್ರದ ಉಪನದಿ ಇರ್ತೈತೆ ಕಮಲಾಂಗ್ ಅನ್ನೋದು. ಈ ಬ್ರಹ್ಮಪುತ್ರ ರಿವರ್ ಬರ್ತೈತಲ್ಲ ಅದ್ರ ಇದನ್ನ ಏನಂತಾರೆ ಇದಕ್ಕೆ ಅದರ ರಿವರ್ ಬೇಸಿನ್ ಒಳಗೆ ಬರ್ತಾವೆ ಇವು. ಅದರ ಸಂಬಂಧ ರೀಸೆಂಟಾಗಿ ತೊಗೊಂಡಿದ್ದು ಯಾವ್ದಂದ್ರೆ 101ನೇದ ಗ್ಲಾ ಲೇಕ್ ಅಂತ ಗೊತ್ತಾಗತ್ತಿ. 100ನೇದು ಯಾವ್ದು ಕೇಳ್ರ ಜಯಪ್ರಕಾಶ್ ನಾರಾಯಣ. ಕರ್ನಾಟಕದಾಗ ಎಷ್ಟು ಅದಾವ ಅಂದ್ರೆ
4 ಅದಾವ ನೆನಪಿರ್ತೈತಲ್ಲ. ಯಾವಾಗ ಸೇರ್ತೈತೆ ಹೇಳ್ರಿ ಇಂಡಿಯಾ ರಾಮ್ಸರ್ ಒಪ್ಪಂದಕ್ಕೆ? ತಪ್ಪು, 82. ಹಾಂ, ರಾಮ್ಸರ್ ಒಪ್ಪಂದಕ್ಕೆ ಇಂಡಿಯಾ ಯಾವಾಗ ಸೇರ್ತದೆ ಅಂದ್ರೆ 1982ದಾಗ. ಬಟ್ ರಾಮ್ಸರ್ ಒಪ್ಪಂದ ಯಾವಾಗ ಆಗಿರ್ತದ? 1971 ಫೆಬ್ರವರಿ 2. ಈಗ ರಾಮ್ಸರ್ ಸೈಟ್ ಸೇರ್ಸಾರೆ. ಹಾಂ, ಕರ್ನಾಟಕದಾಗ ಇಟ್ಟದ ಟೋಟಲ್ 4 ಅದಾವ. ಕರ್ನಾಟಕದ ಮೊದಲ ರಾಮ್ಸರ್ ಸೈಟ್ ಯಾವುದಂದ್ರೆ ರಂಗನತಿಟ್ಟು, ಕರೆಕ್ಟ್. ಆಮೇಲೆ 3 ಅಂಕ ಸಮುದ್ರ ಎಲ್ಲಿ ಬತ್ತ? ವಿಜಯನಗರ. ಮಾಗಡಿ ಎಲ್ಲಿ ಬತ್ತ? ಗದಗ. ನೆಕ್ಸ್ಟ್ ಇನ್ನೊಂದು ಅಗನಾಸಿನಿಯಲ್ಲೇ ಹೊಳಮುಳ ಅಂಕ ಸಮುದ್ರ ಹೇಳ. ಉತ್ತರ ಕನ್ನಡದ ಯಾವುದಂದ್ರೆ ಅಗನಾಸಿನಿ. ನೆನಪಿರ್ತಾವಲ್ಲ ರಾಮ್ಸರ್. ಭಾರತದ ಮೊದಲ ರಾಮ್ಸರ್ ಸೈಟ್ ಯಾವ್ದತ್ ಕೇಳ್ರ? ಚಿಲ್ಕಾ ಸರೋವರ. ಭಾರತದ ಅತಿ ದೊಡ್ಡ ರಾಮ್ಸರ್ ಸೈಟ್ ಅಂದ್ರೆ ಸುಂದರ್ಬನ್. ನೆನಪಿರ್ತೈತಲ್ಲ, ಭಾರತದ ಅತಿ ದೊಡ್ಡ ರಾಮ್ಸರ್ ಸೈಟ್ ಅಥವಾ ಜೌಗುತಾಣ ಅಂದ್ರೆ ಸುಂದರ್ಬನ್. ಎಲ್ಲಿ ಬರ್ತೈತೆ? ಪಶ್ಚಿಮ ಬಂಗಾಳದಾಗ. ಅತಿ ಚಿಕ್ಕ ಬಂದಾಗ ಈಗ 101ನೇದು ಯಾವುದಂದ್ರೆ ಗ್ಲಾ ಲೇಕ್. ಎಲ್ಲಿ ಬರ್ತೈತಿ? ಅರುಣಾಚಲ್ ಪ್ರದೇಶ್. ವೆರಿ ಗುಡ್. ನೆಕ್ಸ್ಟ್ ಬ್ರಿಕ್ಸ್ದ ಎಜುಕೇಷನ್ ಸಮ್ಮಿಟ್ ಅಂತ ಮಾಡ್ತಾರೆ ರೀಸೆಂಟಾಗಿ. ಬ್ರಿಕ್ಸ್ ಎಜುಕೇಷನ್ ಸಮ್ಮಿಟ್ ಎಲ್ಲಿ ಹಾಕತ್ರಿ? ಬ್ರಿಕ್ಸ್ ಎಜುಕೇಷನ್ ಸಮ್ಮಿಟ ತಿರುವನಂತ. ಬ್ರಿಕ್ಸ್ ಎಜುಕೇಷನ್ ಸಮ್ಮಿಟ್ ಡೆಡಿಕೇಟೆಡ್ ಆಗಿ ಎಜುಕೇಷನ್ ಮಾಡೋದು ವುಮೆನ್ ಮತ್ತು ವರ್ಕಿಂಗ್ ಗ್ರೂಪ್ ಅಂತ ಎಜುಕೇಷನ್ ಸಮ್ಮಿಟ್ ಅಂತ ರೀಸೆಂಟಾಗಿ ಮಾಡ್ರಿ. ಎಲ್ಲಿ ಮಾಡ್ತಾರೆ? ಆಪ್ಷನ್ ಕೊಡ್ತೀನಿ. ಒಡಿಸ್ಸಾದ ಭುವನೇಶ್ವರ. ಹಾಂ, ಒಡಿಸ್ಸಾ ಕರೆಕ್ಟ್. ಒಡಿಸ್ಸಾದ ಭುವನೇಶ್ವರದಾಗ. ಒಮ್ಮೆ ಹೇಳ್ಬಿಡ್ತೀರಿ, ನೆನಪದವ್ ನಿಮಗೆಲ್ಲ. ಮತ್ತು ನೆನಪಾರಿ ಸಣ್ಣಂಗೆ. ಬ್ರಿಕ್ಸ್ದಾಗ ಇತ್ತೀಚೆಗೆ ಏನು ಮಾಡ್ರಿ ಅಂದ್ರೆ ಎಜುಕೇಷನ್ ಸಮ್ಮಿಟ್ ಅಂತ ಮಾಡ್ರಿ. ಎಲ್ಲಿ ಅಂದ್ರೆ ಭುವನೇಶ್ವರ, ಒಡಿಸ್ಸಾ. ಈಗ 1 ಹಿಡ್ದು ಹೇಳ್ತೀರಿ ಬಡ ಬಡ. ಕೇರಳದಾಗ 2 ಹಾಕೋ ಯಾವ? ತಿರುವನಂತಪುರಂದಾಗ ಒಂದು, ಕೊಚ್ಚಿನ್ದಾಗ ಒಂದು. ತಿರುವನಂತಪುರಂದಾಗ ಯಾವ್ದು? ಹಾಂ ಹೇಳ. ತಿರುವನಂತಪುರಂದಾಗ ವರ್ಕಿಂಗ್ ವುಮೆನ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಅಂತ ಹೇಳಿದ್ದಿಲ್ಲ. ಎಲ್ಲಂದ್ರೆ ವರ್ಕಿಂಗ್ ವುಮೆನ್ ಎಂಪ್ಲಾಯ್ಮೆಂಟ್ ಬಂದರೆ ಎಲ್ಲಂದ್ರೆ ತಿರುವನಂತಪುರಂ. ಕೊಚ್ಚಿನ್ದಾಗ ಬಂದಾಗ ಸ್ಕಿಲ್ಲಿಂಗ್ ಮತ್ತೇನೈತೆ ಬರ್ತೈತದ? ಸ್ಕಿಲ್ಲಿಂಗ್ ಆ್ಯಂಡ್ ಎಜುಕೇಷನ್ ಅಂತ ಐತಲ್ಲ. ಸ್ಕಿಲ್ಲಿಂಗ್ ಆ್ಯಂಡ್ ಎಜುಕೇಷನ್ ಅಂತ ಇರ್ಬೇಕು ನೋಡಿ. ಎಜುಕೇಷನ್ ಪಕ್ಕ ಹೇಳ್ರು. ಎಜುಕೇಷನ್ ಆ್ಯಂಡ್ ಸ್ಕಿಲ್ಲಿಂಗ್ ಉಲ್ಟಾ ಹೇಳಿದ್ವನ್ ಮತ್ತು ವುಮೆನ್ ವರ್ಕಿಂಗ್ ವುಮೆನ್ನ ಮತ್ತು ಎಂಪ್ಲಾಯ್ಮೆಂಟ ಅದೇ ಕೊಚ್ಚಿನ್ದಾಗ. ತಿರುವನಂತಪುರಂದಾಗ ಸ್ಕಿಲ್ಲಿಂಗ್ ಆ್ಯಂಡ್ ಎಂಪ್ಲಾಯ್ಮೆಂಟನ್ನು. ಹಾಂ, ಕರೆಕ್ಟ್ ಅಲ್ಲ? ಉಲ್ಟಾ ಹೇಳಿದ್ವಲ್ಲ. ಹಾಂ, ಕರೆಕ್ಟ್. ತಿರುವನಂತಪುರಂದಾಗ ಯಾವುದಂದ್ರೆ ಸ್ಕಿಲ್ಲಿಂಗ್ ಆ್ಯಂಡ್ ಎಂಪ್ಲಾಯ್ಮೆಂಟ್. ಕರೆಕ್ಟ್ ಅಲ್ಲ? ಸ್ಕಿಲ್ಲಿಂಗ್ ಕೌಶಲ್ಯ ಮತ್ತು ಏನಂದ್ರೆ ಕೆಲಸ ಉದ್ಯೋಗ ಸೃಷ್ಟಿಸೋದು ಯಾವುದಂದ್ರೆ ತಿರುವನಂತಪುರಂದಾಗ. ಕೊಚ್ಚಿನ್ದಾಗ ಯಾವುದಂದ್ರೆ ವರ್ಕಿಂಗ್ ವುಮೆನ್ ಮತ್ತು ಈ ವರ್ಕಿಂಗ್ ವುಮೆನ್ ಅಪ್ಪಿ ಮುಂದೆ ಏನೈತದ? ಎಂಪ್ಲಾಯ್ಮೆಂಟ್ ಐತಾನೆ. ಎಂಪವರ್ಮೆಂಟ್ ಐತು. ವುಮೆನ್ ಎಂಪವರ್ಮೆಂಟ ಪಕ್ಕ ಹೇಳ್ರು. ಎಲ್ಲ ನೆನಪಾರ ಅಂದ್ರೆ ಇನ್ನೊಮ್ಮೆ ನಾನು ಹೇಳ್ತಂತು. ಯಾವ್ದಂದ್ರೆ ಸ್ಕಿಲ್ಲಿಂಗ್ ಎಂಪ್ಲಾಯ್ಮೆಂಟ್ ಇಲ್ಲ ಅಂದ್ರೆ ತಿರುವನಂತಪುರಂದಾಗ. ಕೊಚ್ಚಿಂಗ್ದಾಗ ವರ್ಕಿಂಗ್ ವುಮೆನ್. ಅದ್ರ ಜೋಡ ಇನ್ನೊಂದು ಏನೈತೆ ನೋಡೋದು ಹೊಡ್ರಿ ಒಮ್ಮೆ ನೋಡಿ. ನಂಗೆ ಪಕ್ಕ ಬರೋಲ್ಲ. ಎಜುಕೇಷನ್ ಇರ್ಬೇಕಾ? ಆದ್ಮೇಲೆ ಇದನ್ನು ಬೆಂಗಳೂರಾಗೆ ಹಾಕೋ. ಬೆಂಗಳೂರಾಗೆ ಹೇಳ್ರಿ. ಅರ್ಧಾರ ನೆನಪೈತಲ್ಲ ಬ್ರಿಕ್ಸ್ ಗೊತ್ತಾದವಲ್ಲ. ಕೇರಳದಾಗ ಆಡೋದು. ಈಗ ಬೆಂಗಳೂರಾಗೆ ಹಾಕೋ ಯಾವ? ಸೈ ಅಂದ್ರೆ ಹಾಂ, ಮತ್ತು ಅಲ್ಲಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಹಾಕಿರಿ. ಮತ್ತು ಸೈ ಅಂದ್ರೆ ಆಡಿಟ್ ಅದು. ಮತ್ತು ಇನ್ನೊಂದು ಅದ್ರ ಜೋಡ ಸ್ಪೇಸ್ ಅದು. ಎಲ್ಲಿ ಅಂದ್ರೆ ಬೆಂಗಳೂರಾಗ. ಅದಾದ್ಮೇಲೆ ಹೈದ್ರಾಬಾದ್ದಾಗ ಯಾವ್ದು ಆಕತಿ? ಲೇಬರ್ದು ಹೈದ್ರಾಬಾದಾಗ ಆಕತಿ. ನೆನಪೈತಲ್ಲ ಬ್ರಿಕ್ಸ್ ಲೇಬರ್ ಮೀಟಿಂಗ್. ಯಾಕಂದ್ರೆ ಬ್ರಿಕ್ಸ್ ಮೀಟಿಂಗ್ ಇಂಡಿಯಾದಾಗ ಆಗತ್ತೈತೆ. ಅದ್ರ ಪಾರ್ಟ್ ಆಗಿ ಲೇಬರ್ ಮೀಟಿಂಗ್ ಆತ. ಆಮೇಲೆ ಡಿಸಾಸ್ಟರ್ ಮೀಟಿಂಗ್ ಬಂದಾಗ ಒಡಿಸ್ಸಾದ ಪುರಿ ಒಳಗೆ ಡಿಸಾಸ್ಟರ್ದ. ಒಡಿಸ್ಸಾದ ಭುವನೇಶ್ವರದಾಗ ಬಂದಾಗ ಎಜುಕೇಷನ್ ಮೀಟಿಂಗ್ ಗೊತ್ತಾತಲ್ಲ. ಆಮೇಲೆ ಆ್ಯಂಟಿ ಡ್ರಗ್ಸ್ ಮೀಟಿಂಗ್ ಬಂದಾಗ ಗುವಾಹಟಿ. ವೆರಿ ಗುಡ್. ಕಲ್ಚರಲ್ ಮೀಟಿಂಗ್ ಬಂದಾಗ ವಾರಣಾಸಿ. ವೆರಿ ಗುಡ್. ಕಲ್ಚರಲ್ ಮೀಟಿಂಗ್ ಬಂದಾಗ ವಾರಣಾಸಿ. ಅಗ್ರಿಕಲ್ಚರ್ ಮೀಟಿಂಗ್ ಬಂದಾಗ ಇಂದೋರ್. ನೆಕ್ಸ್ಟ್ ಅಗ್ರಿಕಲ್ಚರ್ ಆದ್ಮೇಲೆ ಫಾರಿನ್ ಮಿನಿಸ್ಟರ್ ಮೀಟಿಂಗ್ ಅಂತ ಬರ್ತದೆ ಅದಿಲ್ಲ ಡೆಲ್ಲಿ. ವೆರಿ ಗುಡ್. ಎನರ್ಜಿ ಮೀಟಿಂಗ್ ಅಂತ ಬಂದಾಗ ಹರಿಯಾಣದ ಗುರುಗ್ರಾಮ್. ಹರಿಯಾಣದ ಗುರುಗ್ರಾಮ್ ಎನರ್ಜಿ ಮೀಟಿಂಗ್. ಆಮೇಲೆ ಇದನ್ನು ಬರ್ತಲ್ಲ ಟೂರಿಸಮ್ ಮೀಟಿಂಗ್ ಅಂತ ಬರ್ತದೆ ಜೈಪುರ್. ಮತ್ತೆ ಯಾವ ಬಿಟ್ಟು ಚಂಡೀಗಢದಾಗ ಯಾವ್ದು ಬರ್ತದ? ಹಾಂ, ಹೆಲ್ತ್. ಕರೆಕ್ಟ್. ಹೆಲ್ತ್ ಮೀಟಿಂಗ್ ಅಂತ. ಬ್ರಿಕ್ಸ್ ಹೆಲ್ತ್ ಮೀಟಿಂಗ್ ಬಂದರೆ ಚಂಡೀಗಢ. ಲಾಸ್ಟ್ ಒಮ್ಮೆ ಹೇಳ್ತೀರೇನು ಬೇಡ? ಹೇಳ್ಬಿಡ್ರಿ, ಏನಾಗಲ್ಲ, ಕನ್ಫ್ಯೂಸ್ ಆಗಂಗಿಲ್ಲ. ಸ್ಕಿಲ್ಲಿಂಗ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಬಂದರೆ ಇಲ್ಲಾಂದ್ರೆ ತಿರುವನಂತಪುರಂ ಕೇರಳ. ವರ್ಕಿಂಗ್ ವುಮೆನ್ ಅಂತ ಬಂದರೆ ಯಾವುದಂದ್ರೆ ಕೊಚ್ಚಿನ್. ಅದಾದ್ಮೇಲೆ ಬೆಂಗಳೂರಾಗ 2 ಬರ್ತವೆ. ಸ್ಪೇಸ ಮತ್ತು ಆಡಿಟ್. ಆಡಿಟ್ ಅಂತ ನೆನಪಿಟ್ಕೊಂಡ್ರೆ ಅದಾದ್ಮೇಲೆ ಹೈದ್ರಾಬಾದ್ ಬಂದಾಗ ಲೇಬರ್. ಹೈದ್ರಾಬಾದ್ ಬಂದರೆ ಲೇಬರ್. ಅದಾದ್ಮೇಲೆ ಒಡಿಸ್ಸಾ ಬರ್ತವೆ. ಒಡಿಸ್ಸಾದಾಗ 2 ಹಾಕವು. ಒಂದು ಪುರಿದಾಗ, ಒಂದು ಭುವನೇಶ್ವರದಾಗ. ಪುರಿದಾಗ ಆಗಿದ್ದು ಯಾವುದಂದ್ರೆ ಡಿಸಾಸ್ಟರ್. ಈಗ ಡಿಸಾಸ್ಟರ್ ಆಗತ್ತವಲ್ಲ ಅದ್ರ ರಿಲೇಟೆಡ್ ಬಂದಾಗ ಎಲ್ಲಿ ಅಂದ್ರೆ ಪುರಿದಾಗ. ಅದಾದ್ಮೇಲೆ ಇನ್ನೊಂದು ಭುವನೇಶ್ವರದಾಗ ಬರ್ತದೆ ಆದರೆ ಎಜುಕೇಷನ್. ಅದಾದ್ಮೇಲೆ ಡ್ರಗ್ಸ್ ಬಂದಾಗ ಅಸ್ಸಾಂದಾಗ ಗುವಾಹಟಿದಾಗ. ಆಮೇಲೆ ಉತ್ತರ ಪ್ರದೇಶ ವಾರಣಾಸಿ ಬರ್ತೇಳಿ. ಅಲ್ಲಿ ಯಾವುದಂದ್ರೆ ಕಲ್ಚರಲ್. ಅದ್ರ ಕೆಳಗೆ ಮಧ್ಯಪ್ರದೇಶ ಬರ್ತೇಳಿ ಅಗ್ರಿಕಲ್ಚರ್ ಮೀಟಿಂಗ್ ಅಂತ ಮಾಡ್ತಾರೆ. ಮಧ್ಯಪ್ರದೇಶ ಅಗ್ರಿಕಲ್ಚರ್ ಮೀಟಿಂಗ್ ಎಲ್ಲಿ? ಇಂದೋರ್. ಅದಾದ್ಮೇಲೆ ಎಕ್ಸ್ಟರ್ನಲ್ ಫಾರಿನ್ ಪಾಲಿಸಿ ಮೀಟಿಂಗ್ ಅಂತ ಮಾಡ್ತಾರೆ. ಇಲ್ಲಾಂದ್ರೆ ಡೆಲ್ಲಿ. ಅದಾದ್ಮೇಲೆ ಟೂರಿಸಮ್ ಮೀಟಿಂಗ್ ಅಂತ ಮಾಡ್ತಾರೆ. ಇಲ್ಲಾಂದ್ರೆ ಜೈಪುರ್. ಟೂರಿಸಮ್ದು ಬಂದಾಗ ಜೈಪುರ್. ಆಮೇಲೆ ಎನರ್ಜಿ ಮೀಟಿಂಗ್ ಬಂದಾಗ ಗುರುಗ್ರಾಮ್. ಹರಿಯಾಣದ ಗುರುಗ್ರಾಮ್. ಚಂಡೀಗಢದಾಗ ಏನು ಮಾಡ್ತಾರೆ ಅಂದ್ರೆ ಹೆಲ್ತ್ ಮೀಟಿಂಗ್. ಗೊತ್ತಾದ್ವಲ್ಲ. ಈಗ ಪ್ರೆಸೆಂಟ್ ಯಾವ್ದು ಹೇಳಿದ್ವಿ ಅಂದರೆ ಎಜುಕೇಷನ್ ಮೀಟಿಂಗ್ ಅಂತ ಹೇಳಿದ್ವಿ. ಎಲ್ಲಿ ಆಕತ್ತಂದ್ರೆ ಭುವನೇಶ್ವರದು.
ನೆಕ್ಸ್ಟ್ ರೀಸೆಂಟಾಗಿ ಹೇಳಿ ಇವು ಇದನ್ನು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ ಸ್ಥಾಪನೆ ಮಾಡ್ಬೇಕಂದಿದ್ರೆ ರೀಸೆಂಟಾಗಿ ನರೇಂದ್ರ ಮೋದಿ ಹೇಳ್ತಾರಲ್ಲ ಯಾವ ಒಂದು ಇಶ್ಯೂ ಸಲ್ಮಂದ್ ರೀಸೆಂಟಾಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನ ಅಥವಾ ಏನಂತ ಕರೀತಾರೆ ಗೊತ್ತಾ, ನಾವು ತ್ವರಿತಗತಿ ನ್ಯಾಯಾಲಯಗಳನ್ನ ಸ್ಥಾಪನೆ ಮಾಡ್ಬೇಕಂದ್ರೆ ಆಪ್ಷನ್ ಕೊಡಲಿ. ತ್ವರಿತಗತಿ ನ್ಯಾಯಾಲಯಗಳನ್ನ ಇತ್ತೀಚೆಗೆ ಸ್ಥಾಪನೆ ಮಾಡ್ಬೇಕಂದ್ರೆ ಯಾವ್ದು ಉದ್ದೇಶಕ್ಕಾಗಿ ಸ್ಥಾಪನೆ ಮಾಡತ್ತಾರ ಇವು? ಯಾಕಂದ್ರೆ ಮೊದಲು ಇಲ್ಲತ್ತಲ್ಲ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ ಅಂತ ಬರ್ತಲ್ಲ ಮೊದಲಿಂದ ಐತೆ. ನೀವು ನೆನಪಿರ್ತೈತಲ್ಲ ಇಲ್ಲಿ ನಮ್ಮಲ್ಲಿ ಪೀಪಲ್ಸ್ ಕೋರ್ಟ್ ಅಂತ ಕರಿತೀವಿ, ಜನತಾ ನ್ಯಾಯಾಲಯಗಳು ಅಂತ ಹೇಳಿ. ಹೆಂಗೆ ಇಲ್ಲಿ ಪೀಪಲ್ಸ್ ಕೋರ್ಟ್ ಅಂತ ಮಾಡ್ತಾರಲ್ಲ ಹಂಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ ಅಂತ ಮಾಡಿರ್ತಾರೆ. ಈ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ ಉದ್ದೇಶ ಏನಿರ್ತೈತೆ ಹೇಳ್ರಿ? ಅದ್ರ ಮೇಲೆ ಹಿಂದೆ ಮುಂದೆ ಎಲ್ಲ ಕೇಳ್ತಿರ್ತಾರ. ಕರೆಕ್ಟ್. ಈಗ ರೀಸೆಂಟಾಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ ಅಂತ ಬರ್ತೇಳಿ ಅಥವಾ ತ್ವರಿತಗತಿ ನ್ಯಾಯಾಲಯಗಳು ಬರ್ತವೆ. ಇದು ನೆನಪಿಟ್ಕೊಂಡವ್ರ ಈಗ ನಾ ಎದಕ್ಕೆ ಹೇಳಿ ಅಂದ್ರೆ ಜನತಾ ನ್ಯಾಯಾಲಯ ಅಥವಾ ಲೋಕ್ ಅದಾಲತ್ ಅಥವಾ ಪೀಪಲ್ಸ್ ಕೋರ್ಟ್ ಜನ್ ಲೋಕ್ ಅದಾಲತ್ ಇವೇನ ಕರೀತಾರಲ್ಲ ಇವೆಲ್ಲ ಎದ್ರ ಸಲ್ವಂದ್ರೆ ಫ್ರೀ ಆಫ್ ಕಾಸ್ಟ್ ಏನಂದ್ರೆ ಜನರಿಗೆ ಏನಂದ್ರೆ ಅವೇರ್ನೆಸ್ ಕೊಡ್ಬೇಕು. ಅಲ್ಲಿ ಏನು ಮಾಡ್ತಾರೆ ಅಂದ್ರೆ ಸಣ್ಣ ಸಣ್ಣ ಕೇಸ್ಗಳು ಇರ್ತಾವಲ್ಲ ಅವ್ನು ಸಾಲ್ವ್ ಮಾಡೋ ಸಲ್ಮಂದ್ ಮಾಡ್ತಾರೆ. ಇದೇನಂದ್ರೆ ಫ್ರೀ ಆಫ್ ಕಾಸ್ಟ್. ಬಟ್ ಈ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ ಐತಲ್ಲ ಇದು ಫ್ರೀ ಆಫ್ ಕಾಸ್ಟ್ ಹತ್ತಿರಂಗಿಲ್ಲ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ದ ಮತ್ತು ಇವು ಎರಡಕ್ಕೂ ಮರ್ಜ್ ಮಾಡ್ಬೇಡ್ರಿ ಅಂತ ಹೇಳತ್ನು. ಅದ್ರ ಸಲ್ಮಂದ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ ಸ್ಥಾಪನೆ ಮಾಡ್ತಿರ್ತಾರೆ. ಇವು ಎದ್ರ ಸಲ್ಮಂದ್ ಉದ್ದೇಶ ಇರ್ತೈತಿ ಅಥವಾ ತ್ವರಿತಗತಿ ನ್ಯಾಯಾಲಯಗಳನ್ನ ಸ್ಥಾಪನೆ ಮಾಡ್ತಾರಲ್ಲ ಇದ್ರದ್ದು ಮೇನ್ ಮೋಟೋ ಏನಿರ್ತೈತೆ ಅಂದ್ರೆ ಸುಪ್ರೀಂ ಕೋರ್ಟ್ ಆಗಲಿ ಅಥವಾ ಹೈಕೋರ್ಟ್ ಆಗಲಿ ಯಾವರ ಕೇಸ್ಗಳು ತುರಂತವಾಗಿ ಮಾಡ್ಬೇಕಾಗಿರ್ತೈತಲ್ರಿ. ಇದಕ್ಕಿಂತ ಮೊದಲು ಮಾಡಿಲ್ಲತ್ತಲ್ಲ. ಮೊದಲು ಏನರ ಇವು ಸೆಕ್ಷುವಲ್ ಹರಾಸ್ಮೆಂಟ್ ರೇಪ್ ಕೇಸ್ ಹಾಕಿರ್ತಾವಲ್ಲ ಅವನ್ನ ಅತಿ ಜಲ್ದಿ ಟೈಮ್ನಾಗ ಡಿಸ್ಕ್ಲೋಸ್ ಮಾಡ್ಬೇಕು ಅಥವಾ ಸಾಲ್ವ್ ಮಾಡೋ ಸಲ್ಮಂದ್ ಏನು ಮಾಡ್ತಾರೆ ಅಂದ್ರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ ಸ್ಥಾಪನೆ ಮಾಡ್ತಿರ್ತಾರೆ. ಇದನ್ನ ಅಧಿಕಾರ ಏನು ಮಾಡ್ತಿರ್ತಾರೆ ಹೈಕೋರ್ಟ್ ಸ್ಥಾಪನೆ ಮಾಡ್ಬೋದು ಅಥವಾ ಸುಪ್ರೀಂ ಕೋರ್ಟ್ ಮಾಡ್ಬೋದು. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ ಅಥವಾ ಅದು ಅಧೀನ ನ್ಯಾಯಾಲಯಗಳಿದ್ದಂಗೆ ಅದನ್ನ ಕೋರ್ಟ್ ಸ್ಥಾಪನೆ ಮಾಡಿದ ಉದ್ದೇಶ ಏನಿರ್ತೈತೆ ಅಂದ್ರೆ ಚೈಲ್ಡ್ ಅಥವಾ ಪೋಕ್ಸೋ ಆ್ಯಕ್ಟ್ ಇರ್ತಾವಲ್ಲ ಆ ಪೋಕ್ಸೋ ಆ್ಯಕ್ಟ್ ಸಲ್ಮಂದ್ ಸಪ್ರೇಟಾಗಿ ನ್ಯಾಯಾಲಯಗಳನ್ನ ಮಾಡಿರ್ತಾರೆ ಗೊತ್ತಲ್ಲ ಹಂಗೆ ಅಂಥ ನ್ಯಾಯಾಲಯದ ಅವ ಕೇಸ್ಗಳನ್ನ ಹ್ಯಾಂಡಲ್ ಮಾಡಿ ಜಲ್ದಿ ತುರಂತವಾಗಿ ಮಾಡ್ಬೇಕಂದಿರ್ತಾರೆ. ರೀಸೆಂಟಾಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ ಅಥವಾ ತ್ವರಿತ ನ್ಯಾಯಾಲಯಗಳ ಉದ್ದೇಶ ಏನಿತ್ತು ಅಥವಾ ಎದಕ್ಕೆ ಸ್ಥಾಪನೆ ಮಾಡಿದ್ರೆ ಈಗ ರೀಸೆಂಟಾಗಿ ಸಂವಿಧಾನ ಇದನ್ನು ಮಾನ್ಸೂನ್ ಅಧಿವೇಶನದಾಗ ಒಂದು ಬಿಲ್ ಪಾಸ್ ಮಾಡತ್ತಾರ ನೋಡ್ರಿ. ಯಾವ ಬಿಲ್ ಹೇಳ್ರಿ ನೋಡು? ಇತ್ತೀಚೆಗೆ FCRA ಭಾಳ ಬಿಲ್ ಪಾಸ್ ಮಾಡತ್ತಾರೆ. ಇದು ತ್ವರಿತ ನ್ಯಾಯಾಲಯ ಸಲ್ಮಂದ್ ಒಂದು ಬಿಲ್ ಪಾಸ್ ಮಾಡತ್ತಾರೆ. ಅಂದ್ರೆ ಇದನ್ನ ಸ್ಥಾಪನೆ ಮಾಡ್ಬೇಕತ್ತಲ್ಲ. ಇತ್ತೀಚೆಗೆ ಇದನ್ನ ನೀಟ್ ಲೀಕ್ ಆಗಿತ್ತು ಗೊತ್ತಲ್ಲ, ನೀಟ್ ಕ್ವಶನ್ ಪೇಪರ್ ಲೀಕ್ ಸಲ್ಮಂದ್. ಅದ್ರ ಸಲ್ಮಂದ್ ಪ್ರೊಟೆಸ್ಟ್ ಮಾಡಿದ್ರು ನೋಡ್ರಿ. CJP ಅಂತ ಪಕ್ಷ ಬರ್ತೈತೆ, ಕಾಕ್ರೋಚ್ ಜನತಾ ಪಾರ್ಟಿ ಅಂತೇಳಿ ಜಂತರ್ ಮಂತರ್ನೇ ದೊಡ್ಡ ಪ್ರೊಟೆಸ್ಟ್ ನಡೀತಲ್ಲ. ಆ ಪ್ರೊಟೆಸ್ಟ್ ಆದ್ಮೇಲೆ ಏನಾಗಿತ್ತು ಅಂದ್ರೆ ಇಂಡಿಯನ್ ಗೌರ್ಮೆಂಟ್ ಏನು ಮಾಡತ್ತಂದ್ರೆ ನಾಳೆ ಏನು ಕೇಳಿರ್ತಾರೆ ಗೊತ್ತಾ ಇದನ್ನ ಪಬ್ಲಿಕ್ ಎಕ್ಸಾಮಿನೇಷನ್ ಲೀಕ್ ಅಥವಾ ಅದನ್ನ ಅವೇರ್ನೆಸ್ ಕೊಡೋ ಸಲ್ಮಂದ್ ಒಂದು ಬಿಲ್ ಐತಿ. ರೀಸೆಂಟಾಗಿ ಇಂಟ್ರಡ್ಯೂಸ್ ಮಾಡ್ರೆ ಅಥವಾ ಫಸ್ಟ್ ಟೈಮ್ ಇಂಟ್ರಡ್ಯೂಸ್ ಮಾಡ್ರೆ ಅಂದ್ರೆ ತಪ್ಪದು. ಫಸ್ಟ್ ಟೈಮ್ ಇಂಟ್ರಡ್ಯೂಸ್ ಮಾಡಿಲ್ಲ ಅಮೆಂಡ್ಮೆಂಟ್ ಮಾಡತ್ತಾರೆ 2024 ತಂದಾರ. ಅದೇ ಆದ್ರೂ ಏನಂದ್ರೆ ಲೀಕ್ ಆಗಿತ್ತು ಕ್ವಶನ್ ಪೇಪರ್ ಇಲ್ಲತ್ತಲ್ಲ. ಬಟ್ ಈಗ ರೀಸೆಂಟಾಗಿ ಏನು ಮಾಡತ್ತಾರೆ ಅದಕ್ಕೆ ತಿದ್ದುಪಡಿ ಮಾಡಿ ಹೊಸ್ತು ಮತ್ತೆ ಏನು ಮಾಡತ್ತಾರ ಅಂದ್ರೆ ಲೋಕಸಭೆ ಮತ್ತು ರಾಜ್ಯಸಭೆದಾಗ ಬಿಲ್ ಪಾಸ್ ಮಾಡತ್ತಾರ. ಈ ಬಿಲ್ ಪಾಸ್ ಮಾಡಿರತ್ತೇಳಿ ಅಥವಾ ಕ್ವಶನ್ ಪೇಪರ್ ಲೀಕ್ ಆದ್ರೆ ಅಥವಾ ಸಂಸ್ಥೆ ಏನು ಸಂಬಂಧಿಸಿರ್ತೈತಲ್ಲ ಆ ಸಂಸ್ಥೆ ಒಳಗೆ ಏನು ಮಾಡ್ತಾರೆ ಅಂದ್ರೆ 10 ವರ್ಷದ ತನಕ ಜೈಲ್ ಶಿಕ್ಷೆ ಮಾಡಬೇಕು. ಹಿಂಗೆ ಕಾಯ್ದೆ ಕಾನೂನುಗಳು ಮಾಡ್ಯಾರ. ಅದ್ರ ಸಲ್ಬಂಧ ರೀಸೆಂಟಾಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ ಅಂತ ಮಾಡತ್ತಾರ ಅಥವಾ ನರೇಂದ್ರ ಮೋದಿ ರೀಸೆಂಟಾಗಿ ತ್ವರಿತ ನ್ಯಾಯಾಲಯಗಳನ್ನ ಸ್ಥಾಪನೆ ಮಾಡೋಕೆ ಆದ್ಯತೆ ಕೊಟ್ಟರೆ ಎದ್ರ ಸಲ್ಬಂಧ ಅಂತ ಕೇಳಿದ್ರೆ ಇದು ಈಗೇನು ಪೇಪರ್ ಲೀಕ್ ಆಗಿತ್ತಲ್ಲ ಅದರ ಇಶ್ಯೂ ಸಲ್ಬಂಧ ಇಲ್ಲಾರ ಇದನ್ನು ಕೇಳಿರ್ತಾರೆ. ನಮ್ಮ ಕರ್ನಾಟಕದಾಗ ಅಥವಾ ಕರ್ನಾಟಕದಾಗ ನೋಡಿ ಸೆಂಟ್ರಲ್ದಾಗ ಪೇಪರ್ ಲೀಕ್ ಅಥವಾ ಏನಾಗತ್ತೈತಲ್ಲ ಅಂಥದ್ನ ಓವರ್ಸೀನ್ ಮಾಡ್ಬೇಕಂತೇಳಿ ಕ್ವಶನ್ ಹಿಂಗೆ ಕೇಳಿರಂಗಿಲ್ಲ. ನೀಟ್ ಆ ಉದ್ದೇಶಕ್ಕೆ ಒಂದು ಕಮಿಟಿ ಮಾಡಿರೋದು ಕೇಳಂಗಿಲ್ಲ. ಕ್ವಶನ್ ಏನಂದ್ರೆ ಸಾರ್ವಜನಿಕ ಅಥವಾ ಏನಂತೀವಕ್ಕ ಇದನ್ನು ಏನಂತೀವಿ ಪಬ್ಲಿಕ್ ಸರ್ವಿಸ್ ಕಮಿಷನ್ಗೆ ಸಾರ್ವಜನಿಕ ಸೇವಾ ಆಯೋಗ, ಸಾರ್ವಜನಿಕ ಸೇವಾ ಆಯೋಗ ಅಥವಾ ಏನು UPSC KPSC ಅದು ಇರ್ತಾವಲ್ರಿ ಪೂರ್ತಿ ಆಲ್ ಓವರ್ ಇಂಡಿಯಾ ಇದೇನಂದ್ರೆ ಪರೀಕ್ಷೆ ಒಳಗೆ ಅಥವಾ ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡ್ಬೇಕಂತೇಳಿ. ಓನ್ಲಿ UPSC ಅಷ್ಟೇ ಅಲ್ಲ, NT ಆಗಲಿ ನೀಟ್ ಆಗಲಿ. ನೀಟ್ ಎಕ್ಸಾಮ್ ಕಂಡಕ್ಟ್ ಮಾಡೋರು ಯಾರಂದ್ರೆ NT ಅಂತ ಮಾಡ್ತಾರೆ. NT ಫುಲ್ ಫಾರ್ಮ್ ಏನು ಹೇಳ್ರಿ? ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ. ನೀಟ್ ಫುಲ್ ಫಾರ್ಮ್ ಹೇಳ್ರಿ? ನ್ಯಾಷನಲ್ ಎಂಟ್ರನ್ಸ್ ಕಮ್ ನ್ಯಾಷನಲ್ ಎಂಟ್ರನ್ಸ್ ಕಮ್ ಎಲಿಜಿಬಿಲಿಟಿ ಟೆಸ್ಟ್ ಹತ್ತಿರ್ಬೇಕಾದ್ರೆ ಎಂಟ್ರನ್ಸ್ ಕಮ್ ಎಲಿಜಿಬಿಲಿಟಿ ಟೆಸ್ಟ್, ನ್ಯಾಷನಲ್ ಎಂಟ್ರನ್ಸ್ ಕಮ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಕರೀತಾರೆ ನೀಟ್. ಅದನ್ನು ಕಂಡಕ್ಟ್ ಮಾಡೋರು ಯಾರಂದ್ರೆ ನೀಟ್ ಇದನ್ನು NT ಎದವ್ರು ಮಾಡ್ತಾರೆ. NT ಅಂದರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ. ಇದೇನು ಉದ್ದೇಶ ಏನಿತ್ತಂದರೆ ಒನ್ ನೇಷನ್ ಒನ್ ಎಕ್ಸಾಮ್ ಅಂತದ. ಈಗ ನಾಳೆ ಇದು ಬರ್ಬೋದು ರೀ KPSC ಅಥವಾ ನಾವೆಲ್ಲ ಮಾಡತ್ತೀವಲ್ಲ ಒನ್ ನೇಷನ್ ಒನ್ ಎಕ್ಸಾಮ್ ಅಂತ ಮಾಡ್ಬೋದು. ಓನ್ಲಿ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ಗೆ ಏನು ಸಪ್ರೇಟ್ ಎಕ್ಸಾಮ್ ಮಾಡತ್ತಾರಲ್ಲ ಒಂದೇ ಸಂಸ್ಥೆ ಒಂದೇ ಎಕ್ಸಾಮ್ ನಡೆದು ಕಂಡಕ್ಟ್ ಮಾಡೋದು ಬರ್ಬೋದು. ಯಾಕಂದ್ರೆ ಈಗ ನೀಟ್ದು ಏನಾಗಿತ್ತು ಅಂದ್ರೆ ಮೊದಲು ಎಲ್ಲ ಸ್ಟೇಟ್ಗಳು ಕಂಡಕ್ಟ್ ಮಾಡ್ತಿದ್ದು. ಪ್ರೆಸೆಂಟ್ ಏನು ಮಾಡ್ತಾರೆ ಅಂದ್ರೆ ಒನ್ ನೇಷನ್ ಒನ್ ಎಕ್ಸಾಮ್ ಅಂತ ಅದ್ರ ಘೋಷಣೆ ಪ್ರಕಾರ ಏನು ಮಾಡ್ತಾರೆ ಅಂದ್ರೆ NT ಅಂತ ಕಂಡಕ್ಟ್ ಮಾಡ್ತಾರೆ. NT ಏನೈತಿಲ್ಲ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ. ಗೌರ್ಮೆಂಟ್ ಇದನ್ನು ಯಾವ್ದಂದ್ರೆ ಮೆಡಿಕಲ್ ಜಾಬ್ಗೆ ಹೋಗಿರ್ತಾರಲ್ಲ ಮೆಡಿಕಲ್ ಜಾಬ್ಗೆ ಹೋಗಕ್ಕೆ ಸಪ್ರೇಟಾಗಿ ಸ್ಟೇಟ್ ಕೋಟ ಅಥವಾ ಸ್ಟೇಟ್ದಾಗ ಸಪ್ರೇಟ್ ಎಕ್ಸಾಮ ಬರೋಂಗಿಲ್ಲ. ಈಗ JEE ಎಕ್ಸಾಮ್ ಬರ್ದಿರ್ತೀನಿ ಧಾರವಾಡ IIT ಅದ್ರಾಗ ಇನ್ಕ್ಲೂಡೆಡ್. ಧಾರವಾಡ IIT ಸಲ್ಬಂಧ ನಾವು ಡೆಡಿಕೇಟೆಡ್ ಆಗಿ ಸಪ್ರೇಟ್ ಎಕ್ಸಾಮ್ ಅಂತ ಇರಂಗಿಲ್ಲ. ಇದೇನು ಮಾಡಿದ್ರೆ ಒನ್ ನೇಷನ್ ಒನ್ ಎಕ್ಸಾಮ್ ಅಂತ ಮಾಡ್ಬೇಕಂತ ಏನು ಘೋಷಣೆ ಮಾಡಿದ್ರಲ್ರಿ ಆ ಟೈಮ್ನಾಗ ಮೆಡಿಕಲ್ ಆಗಲಿ ಅಥವಾ ಇಂಜಿನಿಯರಿಂಗ್ ಏನೋ ಓನ್ಲಿ ಯಾವ್ದಂದ್ರೆ ಇದ್ರೊಳಗೆ ಬರ್ತಾರಲ್ಲ JEE ಇದಾವೆ ಅವ್ರಿಗೆಲ್ಲ ಏನಂದ್ರೆ ಆಲ್ ಓವರ್ ಇಂಡಿಯಾ ಒಂದೇ
ಎಕ್ಸಾಮ್ ಕಂಡಕ್ಟ್ ಮಾಡ್ತೀರಿ. ಆ JEE ಆಗಲಿ ನೀಟ್ದಾಗ ಏನು ರ್ಯಾಂಕಿಂಗ್ ಬರ್ತಿತ್ತಲ್ಲ ಆಲ್ ಓವರ್ ಇಂಡಿಯಾ ಏನಿರ್ತಾವಲ್ಲ ಪ್ರತಿ ಸ್ಟೇಟಿಗೆ ಇಷ್ಟಿಷ್ಟು ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರಲ್ಲ ಆ ಡಿಸ್ಟ್ರಿಬ್ಯೂಷನ್ ಮೇಲೆ ಆ ಸ್ಟೇಟಿಗೆ ಏನು ಮಾಡ್ತೀರಿ ಅಂದ್ರೆ ಪೊಸಿಷನ್ಗಳು ಕೊಡ್ತಿದ್ರು. ಅದೇನಂದ್ರೆ ಈಗ ರೀಸೆಂಟಾಗಿ ಲೀಕ್ ಆಗತ್ತಲ್ಲ ಅದಕ್ಕೆ ಸದರ್ನ್ ಸ್ಟೇಟ್ಸ್ ಏನದಲ್ಲ ಅವು ಏನು ಡಿಮ್ಯಾಂಡ್ ಮಾಡತ್ತ ಅಂದ್ರೆ ಇದನ್ನ ಹೇಳಿ ನೋಡು ಇವಕ್ಕೆಲ್ಲ ಡಿಮ್ಯಾಂಡ್ ಮಾಡಾಗ ಅಥವಾ ಇವ್ರು ಒನ್ ನೇಷನ್ ಒನ್ ಎಜುಕೇಷನ್ ಅಂತ ಮಾಡ್ರಲ್ಲ. ಇನ್ ಕೇಸ್ ಒನ್ ನೇಷನ್ ಒನ್ ಎಜುಕೇಷನ್ ಸೆಂಟ್ರಲ್ದವ್ರು ಮಾಡ್ರ ತಿಳ್ಕೊರಿ. ಆದರೂ ನಾವು ಸ್ಟೇಟ್ದಾಗ ಬೇಕು ನಾವು ಏನಂದ್ರೆ ನೀಟ್ ಬರಂಗಿಲ್ಲ ನಮ್ಮ ಸ್ಟೂಡೆಂಟ್ಗೆ ಏನು ಮಾಡ್ತೀವಿ ಅಂದ್ರೆ ನಾವು ರಾಜ್ಯದಾಗ ನಮ್ಮ ಪ್ರದೇಶ ಏನು ಮಾಡ್ತೀವಿ ಅಂದ್ರೆ ರಾಜ್ಯದಾಗ ನಮ್ಮಲ್ಲಿ ಎಷ್ಟು ಮೆಡಿಕಲ್ ಕಾಲೇಜ್ ಅದಲ್ಲ ಅಲ್ಲೇ ಮೆಡಿಕಲ್ ಸೀಟ್ ಕೊಡೋದು ಹಕ್ಕು ಐತೋ ಇಲ್ಲೋ ನಮಗಂದ್ರೆ ಐತಿ. ಯಾಕೆ ಹಕ್ಕು ಐತೆ ಅಂದ್ರೆ ಎಜುಕೇಷನ್ ಯಾವ ಲಿಸ್ಟ್ನಾಗ ಬರ್ತೈತೆ ಹೇಳ್ರಿ ಸಮವರ್ತಿ ಪಟ್ಟಿದಾಗ ಬರ್ತೈತಿ. ಯಾಕಂದ್ರೆ ಸೆಂಟ್ರಲ್ ಒಂದು ಪಾಲಿಸಿ ಮಾಡಕ್ಕೆ ಇದು ಇನ್ ಕೇಸ್ ಎಲ್ಲರ ಯೂನಿಯನ್ ಲಿಸ್ಟ್ನಾಗ ಅಥವಾ ಕೇಂದ್ರ ಪಟ್ಟಿ ಒಳಗಿತ್ತೇಳಿ ಕಂಪಲ್ಸರಿ ಏನಂದ್ರೆ ಎಲ್ಲರೂ ನೀಟ್ ಎಕ್ಸಾಮ್ ಬರೀಬೇಕು. ಎಜುಕೇಷನ್ ಅವ್ರು ಏನು ರೂಲ್ಸ್ ಮಾಡ್ತಾರಲ್ಲ ಅದನ್ನ ಫಾಲೋ ಮಾಡಿ ಹೋಗ್ಬೇಕಾಗ್ತದೆ. ಅದನ್ನ ಏನು ಮಾಡತ್ತಾರ ರೀಸೆಂಟಾಗಿ ಸದರ್ನ್ ಸ್ಟೇಟ ನಾವು ನೀಟ್ ಎಕ್ಸಾಮ್ ಮಾಡಂಗಿಲ್ಲ ಸ್ಟೇಟ್ ಅದ ಸದರ್ನ್ ಆಗಿ ಮೊದಲು ಇತ್ತದು ಸಪ್ರೇಟ್ ಮಾಡ್ತಿರಲ್ಲ ಅದ್ರ ಸಲ್ಮಂದ್ ಈಗ ಏನು ಮಾಡತ್ತಾರ ಅಂದ್ರೆ ಹಿಂಗೆಲ್ಲ ಏನಾರ ಪ್ರೊಟೆಸ್ಟ್ ಆಗಬಾರ್ದು ಅಥವಾ ಡಿವೈಡ್ ಆಗಬಾರ್ದು ಒನ್ ನೇಷನ್ ಒನ್ ಎಕ್ಸಾಮಿನೇಷನ್ ಪಾಲಿಸಿ ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡ್ಬೇಕಂತ ಒಂದು ಕಮಿಟಿ ಮಾಡ್ರೆ ನಮ್ಮಲ್ಲಿ ಅಂದ್ರೆ ಸಾರ್ವಜನಿಕ ಏನತ್ತಾರಲ್ಲ ಎಜುಕೇಷನ್ ಅಥವಾ ಪರೀಕ್ಷೆ ಒಳಗೆ ಪಾರದರ್ಶಕತೆ ಮೇಂಟೈನ್ ಮಾಡ್ಬೇಕಂತ ಆ ಕಮಿಟಿದ ನೇತೃತ್ವ ಯಾರು ವಹಿಸ್ಯಾರ ಅಂದ್ರೆ ಈಗ ಹೇಳಿ ರೀಸೆಂಟಾಗಿ ತರ್ತಾರೆ ನೋಡಿ ನೀಟ್ ಆದಮೇಲೆ ತರ್ತಾರೆ ನಂದನ್ ನೀಲ್ಕನಿ ಕಮಿಟಿ ಅಂತ ನೆನಪಿರ್ತೈತಲ್ಲ ನಂದನ್ ನೀಲ್ಕನಿ ನೀಲ್ಕನಿ ಅಲ್ಲ ನೀಲ್ಕನಿ ಅಂತ ಬರ್ತಾರಲ್ಲ ನಂದನ್ ನೀಲಕನಿ ಅಂತ ಕಮಿಟಿ ಬರ್ತೈತಿ. ಈ ಕಮಿಟಿ ಎದ್ರ ಸಲ್ಮಂದ ಐತೆ ಅದು ಗೊತ್ತಲ್ಲ ಓವರ್ಸೀನ್ ಹಿಂದೆ ಮುಂದೆ ಮಾಡಿ ಏನಕ್ಕೆ ಕೇಳ್ರಿ ನೆನಪಿಟ್ಕೋರಿ ನಂದನ್ ನೀಲ್ಕನಿ ಕಮಿಟಿ ಬರ್ತೈತಿ. ಎದ್ರ ಸಲ್ಮಂದ ಉದ್ದೇಶಲ್ಲೇ ಮಾಡ್ರಂದ್ರೆ ಎಲ್ಲ ಒಟ್ಟು ನಮ್ಮಲ್ಲಿ ಏನು ಎಕ್ಸಾಮಿನೇಷನ್ ಸಲ್ಮನ್ ಡೆಡಿಕೇಟೆಡ್ ಆಗಿ ಏನಂದ್ರೆ ಎಕ್ಸಾಮಿನೇಷನ್ ಒಳಗೆ ಪಾರದರ್ಶಕತೆ ಮೇಂಟೈನ್ ಮಾಡಕ್ಕೆ. ನಾಳೆ ಇನ್ ಕೇಸ್ ಬರೀ UPSC ಬರ್ತೈತೋ KPSC ಬರ್ತೈತೋ ಹೈಲೈಟ್ ಮಾಡ್ರೆ ಅವು ಕಟ್ಟ ಬರಂಗಿಲ್ಲ. ಪೂರ್ತಿ ಏನು ಎಕ್ಸಾಮಿನೇಷನ್ ಐತಲ್ಲ ಮತ್ತು ಅದ್ರೊಳಗೆ ಎಲ್ಲರ ಕನ್ಫ್ಯೂಸ್ ಆಗಿ ನಂದನ್ ನೀಲ್ಕನಿ ಕಮಿಟಿ ಮಾಡ್ರೆ ರೀಸೆಂಟಾಗಿ ನೀಟ್ ಪೇಪರ್ ಲೀಕ್ ಆಗಿತ್ತು ಅದ್ರ ಸಲ್ಮಂದ ಉದ್ದೇಶ ಐತಲ್ಲ ಪೂರ್ತಿ ಆಲ್ ಓವರ್ ಇಂಡಿಯಾ ಏನು ಎಕ್ಸಾಮ್ಸ್ ನಡೆಸ್ತಿರ್ತಾರಲ್ರಿ ಎಕ್ಸಾಮ್ ಕಂಡಕ್ಟ್ ಮಾಡೋದ್ರಾಗ ಟ್ರಾನ್ಸ್ಪರೆನ್ಸಿ ಇರಬೇಕು. ಏನಂದ್ರೆ ಪಾರದರ್ಶಕತೆ ಮೇಂಟೈನ್ ಮಾಡೋ ಸಲ್ಮಂದ ಯಾವ ಕಮಿಟಿ ಮಾಡ್ರಿ ಅಂದ್ರೆ ನಂದನ್ ನೀಲ್ಕನಿ ಕಮಿಟಿ ಮಾಡ್ರಿ. ಎದ್ರದ್ದು ಇದನ್ನಿದ್ರೆ ಹೇಳ್ರಿ ನೋಡಿ ಅವ್ರ ಫೌಂಡರ್ ಅಥವಾ ಫೌಂಡರ್ ಅಂತ ಕರಿತಾರ ಅವ್ರು. ಯಾವ್ದಾ ಇನ್ಫೋಸಿಸ್ ನಮ್ಮ ಕರ್ನಾಟಕದ ಇನ್ಫೋಸಿಸ್ ಐತಲ್ಲ ಇನ್ಫೋಸಿಸ್ ಫೌಂಡರ್ ಇದ್ದಂಗೆ ಅವ್ರು ಈಗ ಪ್ರೆಸೆಂಟ್ TCS ಕರೆಕ್ಟ್. UIDAI ಆಧಾರ್ ಕಾರ್ಡ್ ಮೇನ್ ಅವರು ಅದು ಆಧಾರ್ ಕಾರ್ಡ್ ಬಂದಿತ್ತಲ್ಲ 2009 ಆ ಟೈಮ್ನಾಗ ಯಾರಂದ್ರೆ ನಂದನ್ ನೀಲ್ಕನಿನ ರೆಕಮೆಂಡೇಶನ್ ಕರೆಕ್ಟ್ ನೆನಪಿಟ್ಕೋ. ಈಗ ಪ್ರೆಸೆಂಟ್ ಇದನ್ನ ಯಾವ್ಯಾವ್ದು ಬರ್ತಾರೆ ನೋಡ್ರೆ ನಂದನ್ ನೀಲ್ಕನಿ ಬಂದ್ರೆ ಇವು ನಾಳೆ ಎಲ್ಲರ ಸಂಸ್ಥೆಗಳನ್ನ ಕೊಟ್ಟ ಇವಾಗ ಸಂಬಂಧಿಸ್ಯಾರಲ್ಲ ಅಂದ್ರೆ ಮೊದಲು ಏನಂದ್ರೆ ಇನ್ಫೋಸಿಸ್ ಫೌಂಡರ್ ಮತ್ತು ನಾರಾಯಣ ಮೂರ್ತಿ ಇಲ್ಲತ್ತಲ್ಲ ಅವ್ರು ಫೌಂಡರ್ ಅದಾರಲ್ಲ ಅವ್ರ ಜೋಡ ಫೌಂಡರ್ ಅಂದ್ರೆ ಸಹ ಸಂಸ್ಥಾಪಕರ ಕರಿತೀವಿ. ಅದಾದ್ಮೇಲೆ ಈಗ TCS ಚೇರ್ಮನ್ ಅದಾರಲ್ಲ TCS ಚೇರ್ಮನ್ ಅದಾನ ಏನದನ್ರಿ CEO ಅದಾರ ಚೇರ್ಮನ್ ಇರಕ್ಕಿಲ್ಲ ಏನು CEO ಏನೋ ಇರ್ಬೇಕು ನೋಡಿ TCS ಹಂಗೆ ಏನಾರ ಕೊಟ್ಟಿರ್ಬೇಕು. ಏನು ಕೊಟ್ರ ಬರಂಗಿಲ್ಲ ನೋಡ್ರಿ TCS ಯಾಕೆ ಸಂಬಂಧ ಬರ್ತಾನೆ ಕರೆಕ್ಟ್. ಇನ್ಫೋಸಿಸ್ ಫೌಂಡರ್ ಅದಾನ TCS ಏನು ಹೇಳ್ರಿ TCSಗೆ ಏನು ಸಂಬಂಧ ಇಲ್ಲಲ್ಲ TCS ಕೃತಿವಾಸನ್ ಕರೆಕ್ಟ್ ಇಲ್ಲಿ ಬಿಡ್ರಿ ಇರ್ಲಿ. ಯಾವ್ದಂದ್ರೆ ನಂದನ್ ನೀಲ್ಕನಿ ಯಾವಾಗ ಬಂದು ಅಂದ್ರೆ ಈಗ ನೋಡ್ರಿ ಪ್ರೆಸೆಂಟ್ ಕಮಿಟಿ ಮಾಡ್ರಲ್ಲ ಆ ಕಮಿಟಿದ ಹೆಡ್ ಯಾರದಾರ ಅಂದ್ರೆ ಯಾವ್ದಾರದ ಎಕ್ಸಾಮ್ ಒಳಗೆ ಸುಧಾರಣೆ ತರಬೇಕಂತ ಕಮಿಟಿ ಮಾಡ್ರೆ ಅದಕ್ಕೆ ಯಾರಂದ್ರೆ ನಂದನ್ ನೀಲ್ಕನಿ. ಆಮೇಲೆ ಯಾವ್ದಾರ ಸಹ ಸಂಸ್ಥಾಪಕರು ಇದ್ರಂದ್ರೆ ಇನ್ಫೋಸಿಸ್ದ. ಅದಾದ್ಮೇಲೆ UIDAI ಅಂತ ಬರ್ತದೆ ಗೊತ್ತಲ್ಲ ಆಧಾರ್ ಕಾರ್ಡ್ಗೆ ಏನತ್ತೀವಿ ಅಂದ್ರೆ UIDAI ಅದು ಮೇಂಟೈನ್ ಮಾಡೋದು ಯಾವ್ದೈತಿ ಏನಂತಾರೆ ಅದಕ್ಕೆ ಯೂನಿಫಾರ್ಮ್ ಏನೋ ಐತೆ ನೋಡಿ ಯೂನಿಕ್ ಐಡೆಂಟಿಫಿಕೇಶನ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಯುನಿಕ್ ಐಡೆಂಟಿಫಿಕೇಶನ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಐತೈತ್ಲ ಅದರದ್ದು ಯಾರಿದ್ರಂದ್ರೆ ನಂದನ್ ನೀಲ್ಕನಿ ಇದ್ರ ಗೊತ್ತಲ್ಲ ನಂದನ್ ನೀಲ್ಕನಿ ಅಂತೇಳಿ. ಇನ್ನು ನಾಳೆ ಏನು ಕೇಳಿರ್ತಾರೆ ಇದು ಪಾರದರ್ಶಕತೆ ಮೇಂಟೈನ್ ಮಾಡ್ಬೇಕು. ಇದು ಅದಕ್ಕೆ ನ್ಯೂಸ್ನಾಗ ಬಂದೈತೆ ಅಂದ್ರೆ ಈಗ ರೀಸೆಂಟಾಗಿ ಅದಕ್ಕೆ ಬಿಲ್ ಪಾಸ್ ಮಾಡತ್ತಾರ. ಆ ಬಿಲ್ಲಿಗೆ ಏನಂದ್ರೆ ಮೊನ್ನೆ ಇದ್ರೊಳಗೆ ಯಾವ್ದಾರ ಮಾನ್ಸೂನ್ ಅಧಿವೇಶನ ನಡೆದೈತಲ್ರಿ ಆ ಟೈಮ್ನಾಗ ಬಿಲ್ ಪಾಸ್ ಐತಿ ಅದನ್ನ ರಿಲೇಟೆಡ್ ಏನು ಬೇಕಾದ್ ಮಾಡಿ ಕೇಳ್ಬೋದು. ಅಥವಾ ಎಕ್ಸಾಮ್ ಒಳಗೆ ಪಾರದರ್ಶಕತೆ ತರಕ ಸೆಂಟ್ರಲ್ ಗೌರ್ಮೆಂಟ್ ಯಾವ ಕಮಿಟಿ ಮಾಡೈತೆ ಅಂದ್ರೆ ನಂದನ್ ನೀಲ್ಕನಿ ಕಮಿಟಿಗಳು ನೆನಪದಾವಲ್ಲ ಎಕ್ಸಾಮಿನೇಷನ್ ಮತ್ತು ಬಂದು ನಂದನ್ ನೀಲ್ಕನಿ ಕಮಿಟಿ ಬಂದರೆ ಎದ್ರ ಸಲ್ ಬಂದರೆ ಎಕ್ಸಾಮಿನೇಷನ್ ಸುಧಾರಣೆ ಒಳಗೆ. ಆಮೇಲೆ ನ್ಯಾಯಾಂಗ ಒಳಗೆ ಸುಧಾರಣೆ ಬಂದಾಗ ಅರವಿಂದ್ ಕುಮಾರ್ ಕಮಿಟಿ ನೆನಪೈತಲ್ಲ ನ್ಯಾಯಾಂಗದೊಳಗೆ ಬದಲಾವಣೆ ತರಬೇಕು ಅಥವಾ ಸುಧಾರಣೆ ತರಬೇಕಂತ ಯಾವ್ದು ಮಾಡ್ರಿ ಅಂದ್ರೆ ಅರವಿಂದ್ ಕುಮಾರ್ ಕಮಿಟಿ ಅಂತ ಮಾಡ್ರಿ ನೆನಪಿಡು. ನೆಕ್ಸ್ಟ್ ಇದೆ ಶಕುಂತಲಾ ಎಸ್ ದುಂಡಿಗೌಡರ ಕಮಿಟಿ ಅಂತ ಕರ್ನಾಟಕ ಸರ್ಕಾರ ಇತ್ತೀಚೆಗೆ ನೇಮಕ ಮಾಡ್ತದೆ. ಎದ್ರ ಸಲ್ ಬಂದಿದ ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಶಕುಂತಲಾ ದುಂಡಿಗೌಡರ ದುಂಡಿಗೌಡರ ಒಂದು ಕಮಿಟಿ ಮಾಡ್ತಾರೆ ಅಥವಾ ಶಕುಂತಲಾ ದುಂಡಿಗೌಡರ ನೆನಪಿಟ್ಕೋರು ಆ ಕಮಿಟಿ ಮಾಡ್ತಾರೆ ರೀಸೆಂಟಾಗಿ. ಅದು ಕರ್ನಾಟಕದಾಗ ನ್ಯೂಸ್ನಾಗ ಅದು ಎಕ್ಸಾಮ್ ರಿಲೇಟೆಡ್ ಯಾವ ಕಮಿಟಿ ಹೇಳ್ರಿ ಎದ್ರ ಸಲ್ಮಂದ್ ಮಾಡ್ತಾರೆ. ಈ KPSC ಒಳಗೊಂದು ಹಗರಣ ಅಂತ ಗೊತ್ತ ಯಾವ್ದು ಹಗರಣ ಪಶು ವೈದ್ಯಾಧಿಕಾರಿಗಳ ಹಗರಣ ಅಥವಾ ಅದನ್ನ ಎರಡು ನೆನಪಿಟ್ಕೋರ. KPSC ಸುಧಾರಣೆ ಸಲ್ಮಂದ್ ಒಂದು ಕಮಿಟಿ ಮಾಡ್ರಿ ಕರ್ನಾಟಕದವ್ರ. ಆಮೇಲೆ ಎರಡು ಕನ್ಫ್ಯೂಸ್ ಏನಕ್ಕೆ KPSC ಸುಧಾರಣೆ ಸಲ್ಮಂದ್ ಒಂದು ಕಮಿಟಿ ಮಾಡ್ರಿ ಯಾವ್ದು ಹೇಳ್ರಿ ಯಾರ RV ದೇಶಪಾಂಡೆದಲ್ಲ ಅದು ಹಳಿದ ಕಮಿಟಿ. ಈಗ ಯಾವ್ದ PC ಓಟನಲ್ಲ ಈಗ ರೀಸೆಂಟಾಗಿ ಒಂದು ಕಮಿಟಿ ಮಾಡ್ರಿ ಕರೆಕ್ಟ್. PC ಓಟ ಕಮಿಟಿ KPSC PC ಓಟ ಬರ್ತದೆ RV ದೇಶಪಾಂಡೆ ಬರ್ತದೆ ರೀಸೆಂಟಾಗಿ ಒಂದೈತಿ RV ದೇಶಪಾಂಡೆ ಬಿಟ್ಟು ಇನ್ನೊಂದಾಯ್ತು ರಾಜ್ಕುಮಾರ್ ಅಲ್ಲಿ ತಡಿ ಹೆಸರಿನ SV ರಂಗನಾಥ್ ಅಲ್ಲ ಎರಡೂ ಕರೆಕ್ಟ್ ಅವು ಅದನ್ನ ಹೇಳ್ತೀನಿ ಅದ್ರ ಸಲ್ಮಂದ ತಡಿ ಅವ ಯಾವ ಕಮಿಟಿದ ಹೆಸರು ಐತೆ ನಾವು ಕರೆಕ್ಟ್ SV ರಂಗನಾಥ್
ಹಾಂ, ಇವು 3 ಕಮಿಟಿ ಈಗ ಹೇಳ್ತ ನೋಡ್ರಿ. KPS ಯಾವ ಕಮಿಟಿ ಹೇಳತ್ತಿದ್ವಿ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಪೂರ್ತಿ ಆಲ್ ಓವರ್ ಇಂಡಿಯಾ ಎಕ್ಸಾಮ್ ರಿಲೇಟೆಡ್ ಬಂದಾಗ ಯಾವ ಕಮಿಟಿ ಅಂತ ಹೇಳಿ ಸುಧಾರಣೆ ತರಕ ನಂದನ್ ನೀಲ್ಕನಿ. ಈಗ PCA ಓಟಾ ಕಮಿಟಿ ಐತಲ್ಲ, ಇದು PCA ಓಟಾ ಕಮಿಟಿ ಡೆಡಿಕೇಟೆಡ್ ಆಗಿ KPSC ಅಷ್ಟಲ್ಲ, ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಆಯ್ತು, UPSC ರೆಕಮೆಂಡೇಶನ್ ಎಲ್ಲಕ್ಕೂ ಬರ್ತದೆ. ನಾಳೆ ಯಾಕಾರ PCA ಓಟಾ ಕಮಿಟಿ ನೆನಪಿಟ್ಕೊಂಡ KPSCದವ್ರು ತಂದಾರ ಅಂದ್ರೆ KPSC ಬರಂಗಿಲ್ಲ. KPSC ಬರಂಗಿಲ್ಲ ಅಂತಲ್ಲ, ಏನಂದ್ರೆ KPSCದವ್ರು ತರಂಗಿಲ್ಲ. KPSC ಅಂದ್ರೆ ರಾಜ್ಯ ಸೇವಾ ಆಯೋಗಗಳು ಇರ್ತಾವೆ ಮತ್ತು ಕೇಂದ್ರ ಸೇವಾ ಆಯೋಗಗಳು ಇರ್ತಾವಲ್ಲ, ಅವು ಎಲ್ಲದ್ರೊಳಗೆ ಸುಧಾರಣೆ ತರಬೇಕಂತ ಮಾಡಿದ್ದ ಯಾವ್ದಂದ್ರೆ ಸೆಂಟ್ರಲ್ ಗೌರ್ಮೆಂಟ್ದಿಂದ PC ಓಟಾ ಕಮಿಟಿ. ಆ PC ಓಟಾ ಕಮಿಟಿದ ರೆಕಮೆಂಡೇಶನ್ KPSCಗೆ ಅಡಾಪ್ಟ್ ಮಾಡ್ಕೊರತ್ತೆ. ಏನಂದ್ರೆ ಪ್ರೊಟೆಸ್ಟ್ ಮಾಡತ್ತಿದ್ರು. ಅವಾಗ ಕರ್ನಾಟಕ ಗೌರ್ಮೆಂಟ್ PC ಓಟಾ ಕಮಿಟಿ ರೆಕಮೆಂಡೇಶನ್ ಇಂಪ್ಲಿಮೆಂಟ್ ಮಾಡ್ಕೋಬೇಕು ಬೇಡ ಅಂತೇಳಿ ಯಾವ್ದು ಮಾಡ್ತಾರೆ ಅಂದ್ರೆ MLA ಇದ್ರಲ್ಲ ಅವ್ರು RV ದೇಶಪಾಂಡೆ, ಯಾವುದೋ ಉತ್ತರ ಕನ್ನಡ ಹಳಿಯಾಳ, ಹಳಿಯಾಳದ MLA ಅವ್ರ ನೇತೃತ್ವದಾಗ ಒಂದು ಕಮಿಟಿ ಮಾಡ್ರೆ RV ದೇಶಪಾಂಡೆ ಕಮಿಟಿ. ಅದ್ರದ್ದು ರಿಪೋರ್ಟ ಪೂರ್ತಿ ಪಬ್ಲಿಕ್ ಆಗಲಿಲ್ಲ ರೀ. ಯಾಕಂದ್ರೆ ಅದ್ರ ರಿಪೋರ್ಟ್ ಏನಂದ್ರೆ ಪಬ್ಲಿಷ್ ಮಾಡಿದ್ರಲ್ಲ, ಅದು ಏನಾಗಿತ್ತು ಅಂತ ನೋಡಿ. PC ಓಟಾ ಕಮಿಟಿ ಅಂತಂದಾಗ ಗೊತ್ತಾತಲ್ಲ, ಸೆಂಟ್ರಲ್ ಗೌರ್ಮೆಂಟ್ UPSC ಆಗಲಿ KPSC ಆಗಲಿ ರಾಜ್ಯ ಸೇವಾ ಆಯೋಗಗಳದ ಎಲ್ಲದರೊಳಗೆ ಸುಧಾರಣೆ ತರಬೇಕಂತ ನೇಮಕ ಮಾಡಿದ್ದು ಕೇಂದ್ರ ಸರ್ಕಾರದ ಯಾವುದಂದ್ರೆ PC ಓಟಾ ಕಮಿಟಿ. ಆ ಕಮಿಟಿ ರೆಕಮೆಂಡ್ ಮಾಡಿದ್ದ ಎಲ್ಲ ಸ್ಟೇಟ್ ಆಯೋಗಗಳ ಏನಂದ್ರೆ ಇಂಪ್ಲಿಮೆಂಟ್ ಮಾಡ್ಕೊಂಡಿಲ್ರಿ. ಅವಾಗ ಏನು ಮಾಡ್ತಾರೆ ಅಂದ್ರೆ ಕರ್ನಾಟಕ ಗೌರ್ಮೆಂಟ್ದವರು ಇಂಪ್ಲಿಮೆಂಟ್ ಹೆಂಗೆ ಮಾಡ್ಕೋಬೇಕಂತೇಳಿ RV ದೇಶಪಾಂಡೆ ಕಮಿಟಿ ಅಂತ ಮಾಡ್ತಾರೆ. ನಮ್ಮಲ್ಲಿ ಯಾಕಾರ ಬೇರೆ ಸ್ಟೇಟ್ನಾಗ ಕೇಂದ್ರ ಅಥವಾ ಏನು KPSC ಇರ್ತಾರಲ್ಲ, ಮೆಂಬರ್ಗಳ ಸದಸ್ಯರ ಸಂಖ್ಯೆ ಕಡಿಮೆ ಅದಾವೆ. ನಮಗೆ ಆ ಮೆಂಬರ್ಗಳ ಸಂಖ್ಯೆ 16 ಸಮಥಿಂಗ್ ಅದಾವೆ ಈಗ ಪ್ರೆಸೆಂಟ್. ಆ ಮೆಂಬರ್ಗಳ ಸಂಖ್ಯೆನೂ ಕಡಿಮೆ ಮಾಡೋಣತ್ತಿದ್ರಿ. ಇದು ಗೊತ್ತಾತ KPSC ಬಂದಾಗ PC ಓಟಾ RV ದೇಶಪಾಂಡೆ ಎರಡು ನೆನಪಿಡುವರಿ. PC ಓಟಾ ನಾವು ಮಾಡಂಗಿಲ್ಲ ಸೆಂಟ್ರಲ್ದಿಂದ. ಇದನ್ನ RV ದೇಶಪಾಂಡೆ ಬರ್ತೇಳಿ ಕರ್ನಾಟಕ ಸರ್ಕಾರ. ನಾಳಿನ ಕ್ವಶನ್ ಕೇಳಾಗ ಕರ್ನಾಟಕ ಸರ್ಕಾರ ಇತ್ತೀಚೆಗೆ KPSC ಸುಧಾರಣೆ ಸಲ್ಮಾನ್ ಒಂದು ಕಮಿಟಿ ಮಾಡೈತಿ. ಆ ಕಮಿಟಿ ಯಾವ್ದಕ್ಕೆ ಕೇಳ್ರೆ RV ದೇಶಪಾಂಡೆ ಅಲ್ಲ, ಇತ್ತೀಚೆಗೆ ಮಾಡಿದ್ದು ಯಾವ್ದಂದ್ರೆ ಯಾವ್ದ SV ರಂಗನಾಥ್ ನೆನಪಿರ್ತೈತಲ್ಲ. ಇದು KPSC ಒಳಗೆ ಯಾಕೆ ಮಾಡ್ರ ಅಂದ್ರೆ ಈಗ ಎರಡು ಹೇಳಿನೆಲ್ಲ KPSC ಒಳಗೆ ಪಶು ಸಂಗೋಪನೆ ಅಥವಾ ಪಶು ಸಂಗೋಪನೆ ಇಲಾಖೆ ಒಳಗೆ ಏನಾರ ಇಲ್ಲಿಗಲ್ ಆಗೈತ್ಲ, ಅದ್ರ ಕರಪ್ಷನ್ ಬಂದಾಗ ಯಾರಂದ್ರೆ ಶಕುಂತಲಾ ದುಂಡಿಗೌಡರು ಡೆಡಿಕೇಟೆಡ್ ಆಗಿ ಅದ್ರ ಸಂಬಂಧ ಮಾಡ್ರಿ. ಅವರು ಏನಂದ್ರೆ ಕಾರ್ಯದರ್ಶಿ ಅದ್ರೋಗಿನ್. ಅದಾದ್ಮೇಲೆ ಈಗ KPSC ಪೂರ್ತಿ ಪಾರದರ್ಶಕತೆ ಮಾಡ್ಬೇಕಲ್ಲ. ಯಾಕಂದ್ರೆ KPSC ಯಾವ ಎಕ್ಸಾಮ್ ಕೊಡುವಲ್ರಿ, ಅದ್ರೊಳಗೆ ಸುಧಾರಣೆ ಬರ್ಬೇಕಲ್ಲ. ಅದ್ರ ಸಂಬಂಧ ಯಾವ್ದಂದ್ರೆ ಈಗ ಹೇಳಿನಲ್ಲ ಯಾವ್ದು SV ರಂಗನಾಥ್. ಗೊತ್ತಾದ ಕಮಿಟಿಗಳು ಭಾಳ ಹೇಳಿನೇನು ಕಮಿಟಿ. ಸೆಂಟ್ರಲ್ದು ಒಂದು ಗೊತ್ತಲ್ಲ, ಸೆಂಟ್ರಲ್ ಯಾವ್ದು ಬರ್ತೈತೆ ಅಂದಾಗ ಯಾವ್ದ ಇದು KPSC ರಿಲೇಟೆಡ್ ಬಂದಾಗ PC ಓಟಾ ಬರ್ತೈತಿ. ಸ್ಟೇಟ್ದು 2 ಬರ್ತವೆ ಅಂದ್ರೆ RV ದೇಶಪಾಂಡೆ. ಈಗ ಯಾವ್ದು ಮಾಡಿದಾರೆ SV ರಂಗನಾಥ್ ಗೊತ್ತ ಹೇಳು. ಅದ್ರದ್ದು ಎಲ್ಲ ಪರೀಕ್ಷೆ ಕರ್ನಾಟಕದಾಗ ಪರೀಕ್ಷೆ ಅಂದಾನ ನಾವು ಪೂರ್ತಿ ಡೆಡಿಕೇಟೆಡ್ ಆಗಿ. ಓನ್ಲಿ ಪೂರ್ತಿ ಕರ್ನಾಟಕ ಪರೀಕ್ಷೆದೊಳಗೆ ಕರ್ನಾಟಕ ಪರೀಕ್ಷೆ ಪೂರ್ತಿ ಎಲ್ಲ ಮೇಂಟೈನ್ ಮಾಡಕ್ಕೆ ಅದನ್ನ ಪಾರದರ್ಶಕತೆ ಮೇಂಟೈನ್ ಕರೆಕ್ಟ್. SV ರಂಗನಾಥ್. ವಂದಿತಾ ಶರ್ಮಾ ಒಬ್ರ, ಇನ್ನೊಬ್ರು ಅದಾರ ನೋಡಿ LK ಅತಿಕ್, ಮತ್ತು ಬರ್ದಿನ ತಡಿ ಇನ್ನೊಬ್ರು ಯಾರೋ ಅದಾರ ಕರೆಕ್ಟ್. TM ವಿಜಯ್ ಭಾಸ್ಕರ, ವಂದಿತಾ ಶರ್ಮಾ, LK ಅತಿಕ್ ಕರೆಕ್ಟ್. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಎಲ್ಲದ್ರೊಳಗೆ ಸುಧಾರಣೆ ತರಬೇಕಂತ ಯಾವ್ದಂದ್ರೆ ಯಾವ್ದಂದ್ರೆ SV ರಂಗನಾಥ್. 3 ಕಮಿಟಿ ಹೇಳಿದ್ವಲ್ಲ, ಒನ್ನೆ ಹಿಡ್ದು ಹೇಳ್ಬಿಡ್ತೀರಿ ಲಾಸ್ಟ್ ಒಮ್ಮೆ. ಸೆಂಟ್ರಲ್ ಗೌರ್ಮೆಂಟ್ದಿಂದ ರೀಸೆಂಟಾಗಿ ಇದನ್ನು ಪೂರ್ತಿ ಆಲ್ ಓವರ್ ಇಂಡಿಯಾ ಎಕ್ಸಾಮ್ಗಳು ಪಾರದರ್ಶಕತೆ ತರಬೇಕಂತ ಯಾವ್ದು ಮಾಡ್ರತ್ ಕೇಳ್ರ ನಂದನ್ ನೀಲ್ಕನಿ. ರೀಸೆಂಟ್ ಆಗಿದ್ದು ಹೇಳತ್ನ PC ಓಟಾನ. ಎದಕ್ಕಂದ್ರೆ PC ಓಟಾ ಕ್ವಶನ್ ಮೇಲೆ ಏನು ಕೇಳಿರ್ತಾನದ ಹಳಿದ ಕಮಿಟಿ ಅದನ್ನ ಬರೀ ಏನಂದ್ರೆ ಲಿಂಕ್ ಮಾಡಿ ಕೇಳಿರ್ತಾನೆ. ಅದು ರೀಸೆಂಟ್ ಆಗಿದ್ದಲ್ಲ, ಇತ್ತೀಚೆಗೆ ಇದನ್ನು ಕೇಂದ್ರ ಸರ್ಕಾರ ಇತ್ತೀಚೆಗೆ ಒಳಗೆ ಕೇಂದ್ರ ಲೋಕಸೇವಾ ಆಯೋಗಗಳ ಅಥವಾ ಆಗಲಿ ಕೇಂದ್ರ ಒಳಗೆ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗೆ ಪಾರದರ್ಶಕತೆ ಮೇಂಟೈನ್ ಮಾಡಕ್ಕೆ ಯಾವ ಕಮಿಟಿ ಮಾಡ್ರಂದ್ರೆ ನಂದನ್ ನೀಲ್ಕನಿ ಕಮಿಟಿ ಅಂತ ನೆನಪಿರ್ತೈತೆ. ಇದು ಸೆಂಟ್ರಲ್ ಗೌರ್ಮೆಂಟ್ದಿಂದ. PC ಓಟಾ ಏನಂದ್ರೆ ಅದು ಹಳಿದ ಕಮಿಟಿ ಐತೆ, ಬರೀ ಅದು ರಿಲೇಟೆಡ್ ಎದಕ್ಕೈತೆ ಅಷ್ಟೇ ಹೇಳಿ. ಆಮೇಲೆ ರೀಸೆಂಟ್ ಆಗಿದ್ದ ಕಮಿಟಿ ಬರ್ತೇಳಿ ನಂದನ್ ನೀಲ್ಕನಿ ಆತ. ಅದಾದ್ಮೇಲೆ ಸ್ಟೇಟ್ ಗೌರ್ಮೆಂಟ್ದಿಂದ KPSC ಸುಧಾರಣೆ ಸಲ್ಮಾನ್ ತಂದಿದ್ದೆ ಅಂದ್ರೆ RV ದೇಶಪಾಂಡೆ. ಅದಾದ್ಮೇಲೆ ರೀಸೆಂಟಾಗಿ ಕರ್ನಾಟಕದಾಗ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗೆ ಸುಧಾರಣೆ ತರಬೇಕಂತ ಕರೆಕ್ಟ್. ಅದು ಕರ್ನಾಟಕ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗೆ ಸುಧಾರಣೆ ತರಬೇಕಂತ ಯಾವ ಕಮಿಟಿ ಅಂದ್ರೆ SV ರಂಗನಾಥ್. ಗೊತ್ತಾದ್ವಲ್ಲ ಕಮಿಟಿಗಳು. SV ರಂಗನಾಥ್ ಏನಂದ್ರೆ ಕರ್ನಾಟಕದಾಗ ಈಗ ಪ್ರೆಸೆಂಟ್ ಏನು ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರ್ತಾವಲ್ಲ ಅದ್ರೊಳಗೆ ಸುಧಾರಣೆ ತರಬೇಕಂದ್ರೆ ಯಾವ್ದಂದ್ರೆ SV ರಂಗನಾಥ. ಆಮೇಲೆ RV ದೇಶಪಾಂಡೆ ಕಮಿಟಿ ಅಂದ್ರೆ KPSC ಒಳಗೆ ಸುಧಾರಣೆ. PC ಓಟಾ ಹಳಿದಿತ್ತದ, ಅದನ್ನ ಬರೀ ಲಿಂಕ್ ಮಾಡಿ ಹೇಳಿನಿ. ಅದನ್ನ ಹಳಿದು ಈಗಿಂದ ನೆನಪಿಟ್ಕೋಬಾರ್ದತ್ತಲ್ಲ ಮತ್ತೆ. ಬಟ್ ಏನಾದ್ರೆ ಹಳಿದ ಕಮಿಟಿ ಐತಿ. ಇತ್ತೀಚೆಗೆ ಕೇಳಿದ್ರೆ PC ಓಟಾ ಹಾಕ್ಬೇಡ್ರಿ. ಇತ್ತೀಚೆಗೆ ಬಂದಾಗ ಸೆಂಟ್ರಲ್ ಯಾವ್ದು ಬರ್ತದೆ ಅಂದ್ರೆ ನಂದನ್ ನೀಲ್ಕನಿ ಕಮಿಟಿ. ಗೊತ್ತಾದ್ವಲ್ಲ 4. ಇದ್ರೊಳಗೆ ಬಂದಾಗ ಇದು ಯಾವ್ದಂದ್ರೆ SV ರಂಗನಾಥ್ ಕಮಿಟಿ ಬರ್ತದೆ. ಅದ್ರೊಳಗೆ 3 ಜನ ಅಥವಾ ಎಷ್ಟು ಜನದ ಮೆಂಬರ್ ಅಥವಾ SV ರಂಗನಾಥ್ ಏನಂದ್ರೆ ಅಧ್ಯಕ್ಷರದು. ಆ ಕಮಿಟಿದ ಹೆಡ್ ಯಾರಂದ್ರೆ SV ರಂಗನಾಥ್. ಅವ್ರ ಜೋಡ ಎಷ್ಟು ಜನ ಇರ್ತಾರೆ? 3 ಜನ. TM ವಿಜಯ್ ಭಾಸ್ಕರ್ ಎದ್ರದ್ದು ಇದ್ರಲ್ಲ 4ನೇ ಯಾವ್ದ್ರದ್ದು 4ನೇ ಆಡಳಿತ ಸುಧಾರಣೆಯಾಗಿ 2ನೇದ 2 ಅದಾವ ಕರ್ನಾಟಕದಾಗ ಇರೋದು. 1ನೇದು ಯಾರಂದ್ರೆ 1ನೇದು ಯಾರ ಇದನ್ನ ಹಾರವಳ್ಳಿ ರಾಮಸ್ವಾಮಿ ಏನತ್ತಾರ ಅವ್ರು ಏನತ್ತಾರ? ಹಾರನವಳ್ಳಿ ರಾಮಸ್ವಾಮಿ
ಹಾರನಹಳ್ಳಿ ಕರೆಕ್ಟ್. ಹಾರನಹಳ್ಳಿ ಯಾವ್ದು TM ವಿಜಯ್ ಭಾಸ್ಕರ್ ಅದಕ್ಕೆ ಹೋದಾರ ಕರೆಕ್ಟ್. 3 ಜನದ ಹೇಳ್ತೀರಾ ಈಗ ಯಾವ್ದಂದ್ರೆ SV ರಂಗನಾಥ್ ಕಮಿಟಿ ಹೇಳಿ ಕರ್ನಾಟಕದಾಗ. ಯಾಕಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದಾತೀವಿ ಅಂದ್ರೆ ಪೂರ್ತಿ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗೆ ಪಾರದರ್ಶಕತೆ ಮೇಂಟೈನ್ ಮಾಡ್ಬೇಕಂದ್ರೆ SV ರಂಗನಾಥ್ ಕಮಿಟಿ ಹೆಡ್ ಯಾರಂದ್ರೆ SV ರಂಗನಾಥ, ಅವ್ರ ಜೋಡ 3 ಜನ ಬೇಕು. ಯಾರಂದ್ರೆ TM ವಿಜಯ್ ಭಾಸ್ಕರ್ ಅಂತ ಬರ್ತಾರೆ. ಯಾರದ TM ವಿಜಯ್ ಭಾಸ್ಕರ್ ಅಂತ ಬರ್ತಾರೆ. ಕರ್ನಾಟಕದಾಗ ಆಡಳಿತ ಸುಧಾರಣಾ ಆಯೋಗಗಳು ಆಗಿದ್ದು 2. ಒಂದನೇದು ಅಂದ್ರೆ ಹಾರನಹಳ್ಳಿ ರಾಮಸ್ವಾಮಿ ನೇತೃತ್ವದಾಗಿರ್ತದೆ. 2ನೇದು ಯಾರಂದ್ರೆ TM ವಿಜಯ್ ಭಾಸ್ಕರ್ ಕರೆಕ್ಟ್ ಅಲ್ಲ. ಆಡಳಿತ ರಿಫಾರ್ಮ್ಸ್ ಏನತ್ತು ಅಡ್ಮಿನಿಸ್ಟ್ರೇಷನ್ ರಿಫಾರ್ಮ್ಸ್ ಅಂತ ಕರೀತಾರಲ್ಲ, ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಟಿ ಕರೆಕ್ಟ್. ಅದ ಆಡಳಿತ ಸುಧಾರಣಾ ಆಯೋಗ. ಅದ ಕರ್ನಾಟಕದಾಗ ಇರುವ 2 ಆಡಳಿತ ಸುಧಾರಣಾ ಆಯೋಗ ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಹೆಂಗ್ ಮಾಡ್ತಿರ್ತಾರಲ್ಲ ಅದನ್ನ ಸುಧಾರಣೆ ಮಾಡ್ಬೇಕಂತ 2 ಕಮಿಟಿ ಮಾಡ್ತಾರ. ಒಂದೇದು ಯಾರ್ದಂದ್ರೆ ಹಾರನಹಳ್ಳಿ ರಾಮಸ್ವಾಮಿ ಇದನ್ನ ಕಮಿಟಿಯ. 2ನೇದು ಯಾವ್ದ್ರೆ TM ವಿಜಯ್ ಭಾಸ್ಕರ್. ಈ TM ವಿಜಯ್ ಭಾಸ್ಕರ್ ಜೋಡ ಇನ್ನಿಬ್ರು ಬರ್ತಾರೆ. ಯಾರಂದ್ರ ಯಾರ ವಂದಿತಾ ಶರ್ಮಾ ಮತ್ತು LK ಅತಿಕ. ಏನಾತ ತಡಿ ಹೇಳ ಇವ್ರೇನು ಏನತ್ತ ಹೇಳ ಏನಾತ ಏನತ್ತ ಹೇಳೋ ಇಲ್ರಿ ಅದು ಏನತ್ತ ಏನೋ ಹೇಳತ್ತೀರಿ ಹೇಳ್ರು. ಚಾರ್ಜಿ ಏನತ್ತವ ಇನ್ನೊಂದು ಕಮಿಟಿ ಐತೆ ಅದು ಕಲ್ಯಾಣ ಕರ್ನಾಟಕ ಅಟ್ಟ ಇರ್ಬೇಕಂತ. ಹಾಂ ಫಸ್ಟ್ ಅದನು ಹಾರನಹಳ್ಳಿ ರಾಮಸ್ವಾಮಿ ಫಸ್ಟ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ 2 ಬರ್ತಾವ ಯಾರು. ಹಾಂ 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 ಈಗ ಅದನ್ನ ರಿಫಾರ್ಮ್ದ ರಿಪೋರ್ಟ್ ಕಂಪ್ಲೀಟ್ ಮಾಡಾಕ ಇದನ್ನ RV ದೇಶಪಾಂಡೆ ಕೊಟ್ಟಾರ ಅಂತ ಹೇಳತ್ತೇನೆ. ಅದನ್ನ ಹೇಳತ್ತೆ. ಹಾಂ ತಡಿ ಹಾಂ RV ದೇಶಪಾಂಡೆ ಕರೆಕ್ಟಾ. ನೀ ಈಗ ಕಮಿಟಿದೆ ಹೇಳಿದಾನೆ ಏನು ಹೇಳಿದೆ ಹೇಳ. ಅದ 1ನೇದು ಹಾರನಹಳ್ಳಿ ರಾಮಸ್ವಾಮಿ, 2ನೇದು ಏನಂದ್ರೆ ಇವ್ ಇದ್ದ ಯಾರ ಥರ TM ವಿಜಯ್ ಭಾಸ್ಕರ್ ಇದ್ದ. ರಿಪೋರ್ಟ್ ಸಬ್ಮಿಟ್ ಮಾಡವ್ರ RV ದೇಶಪಾಂಡೆ ಮಾಡ್ತಾನೆ. ಯಾಕಂದ್ರೆ ಅದನ್ನ ಪೂರ್ತಿ ರಿಪೋರ್ಟ್ ಕಂಪ್ಲೀಟ್ ಮಾಡಿ ಅದು ರಿಪೋರ್ಟ್ ರೆಡಿ ಮಾಡಿದವ ಯಾರಂದ್ರೆ ಇವನ ಮಾಡಿರ್ತಾನೆ. ಯಾರ ಥರ TM ವಿಜಯ್ ಭಾಸ್ಕರ್. ಬಟ್ ಈಗ RV ದೇಶಪಾಂಡೆ ಕಮಿಟಿ ಅದನ್ನ ಸಬ್ಮಿಟ್ ಮಾಡತ್ತೈತಿ. ಇದೇ ಹೇಳತ್ತಿಲ್ಲ ಈಗ ಮುಂದೆ ಅದನ್ನ ಹೇಳಿದೆ. ಬಟ್ ಕರೆಕ್ಟ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಗೊತ್ತಾದವಲ್ಲ 2 ಬರ್ತಾವತ್ತು ಹೇಳಿ. ಯಾಕಂದ್ರೆ 1ನೇದು ಯಾವ್ದಂದ್ರೆ ಹಾರನಹಳ್ಳಿ ರಾಮಸ್ವಾಮಿ ರಿಫಾರ್ಮ್ಸ, 2ನೇದು ಯಾವ್ದಂದ್ರೆ TM ವಿಜಯ್ ಭಾಸ್ಕರ. ಅದನ್ನು ನೆನಪಿಟ್ಕೋ. ಅದೇ ಇಲ್ಲತ್ತಲ್ಲ ಸಬ್ಮಿಟ್ ಮಾಡಿದವ್ರು ಯಾರಂದ್ರೆ ಈಗ ಯಾರು RV ದೇಶಪಾಂಡೆ ಮಾಡಿರ್ತಾನಂದು. ಬಟ್ ಅದು ರಿಪೋರ್ಟ್ ಕಮಿಟಿ ನೆನಪಿಟ್ಕೋರು. ಯಾಕಂದ್ರೆ ಆ ಕ್ವಶನ್ ಕೇಳಿದತ್ತೇಳಿ TM ವಿಜಯ್ ಭಾಸ್ಕರ ಬರ್ತದೆ. ಯಾಕೆ TM ವಿಜಯ್ ಭಾಸ್ಕರ್ ಅಂದ್ರೆ ನೇತೃತ್ವ ಯಾರು ವಹಿಸಿರ್ತಾರೆ ಅಥವಾ ಯಾರು ಮಾಡಿರ್ತಾರಂದ್ರೆ ರಿಫಾರ್ಮ್ ರೆಡಿ ಮಾಡಿರ್ತೀವಲ್ಲ. ಈಗ ನಮ್ಮಲ್ಲಿ ಯಾವ್ದಂದ್ರೆ 1 ನೇಷನ್ 1 ಎಲೆಕ್ಷನ್ ಮಾಡ್ರಿ. ಯಾರು ಮಾಡಿದ್ರೆ ರಾಮನಾಥ್ ಕೋವಿಂದ್. ಬಟ್ ಅದನ್ನ ಸ್ಟಡಿ ಯಾರು ಮಾಡತ್ತಾರ ಪ್ರೆಸೆಂಟ್ ಅಂದ್ರೆ PP ಚೌಧರಿ ಮಾಡತ್ತಾರ. ಬಟ್ ನಾವು ನಾಳೆ ಏನು ಕೊಡಬಾರ್ದಂದ್ರೆ PP ಚೌಧರಿನ ಅಂತ ಡೆಡಿಕೇಟೆಡ್ ಕೊಡಂಗಿಲ್ಲ. ಸ್ಟಡಿ ಮಾಡಿದವ್ರಿಗೆ ಇಂಪಾರ್ಟೆನ್ಸ್ ಕೊಡ್ಬೇಕಲ್ಲ, ಮೊದಲು ಮಾಡಿದ್ರು ಅವ್ರು. ಕರೆಕ್ಟ್ ಗೊತ್ತಾದವಲ್ಲ 2. ನೆಕ್ಸ್ಟ್ ಈಗ ಯಾವ್ದು ಹೇಳತ್ತಿದ್ದು ಗುರುರಾಜ್ ಕರಾಜ್ಗೆ. ಅದನ್ನೊಂದು ನೆನಪಿಟ್ಕೋ. ಕಲ್ಯಾಣ ಕರ್ನಾಟಕ ಗುರುರಾಜ್ ಕರಾಜ್ಗೆ. ಇದನ್ನೇ ಈಗ ಯಾವ್ದು ಹೇಳತ್ತಿದ್ವಿ ನಾವು ಕಮಿಟಿ. SV ರಂಗನಾಥ್ ಕಮಿಟಿ ಕರೆಕ್ಟ್. SV ರಂಗನಾಥ್ ಕಮಿಟಿ ಗೊತ್ತಾ. ಕರ್ನಾಟಕದಾಗ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗೆ ಏನಂದ್ರೆ ಪಾರದರ್ಶಕತೆ ಮೇಂಟೈನ್ ಮಾಡ್ಬೇಕಂತ ಯಾವ್ದಂದ್ರೆ SV ರಂಗನಾಥ್ ಕಮಿಟಿ ಮಾಡ್ತಾರೆ. ಅದ್ರದ್ದು 3 ಜನ ಬರ್ತಾರತ್ತೇಳಿ. ಯಾರು ಹೇಳ್ರಿ 3 ಜನ? ಯಾರ ವಂದಿತಾ ಶರ್ಮಾ, TM ವಿಜಯ್ ಭಾಸ್ಕರ, LK ಅತಿಕ್. ಗೊತ್ತಾದ್ವಲ್ಲಿ 3 ಕಮಿಟಿ ಗೊತ್ತಾದ್ವು. ನಂದನ್ ನೀಲ್ಕನಿ ಕಮಿಟಿ ಅದಕ್ಕೆ ಬಂದ್ರೆ ಸೆಂಟ್ರಲ್ ಗೌರ್ಮೆಂಟ್ದಿಂದ. ಆಮೇಲೆ ಇದು ಯಾವ್ದಂದ್ರೆ ಈಗ ಹೇಳಿದ್ದ SV ರಂಗನಾಥ್ ಕಮಿಟಿ ಬಂದ್ರೆ ಕರ್ನಾಟಕದಾಗ ಪಾರದರ್ಶಕತೆ ಮೇಂಟೈನ್ ಮಾಡೋ ಸಲ. ನೆಕ್ಸ್ಟ್ ಇದನ್ನ ಹೇಳ್ರಲ್ಲ ಶಕುಂತಲಾ S ದುಂಡಿಗೌಡ್ರ ಕಮಿಟಿ. ಅದಕ್ಕಂದ್ರೆ ಈಗ ರೀಸೆಂಟಾಗಿ KPSCದೊಳಗೆ ಅದು ನ್ಯೂಸ್ನಾಗ ಐತೆ. ಶಕುಂತಲಾ S ದುಂಡಿಗೌಡ್ರ ಅಂತ ನೆನಪಿಟ್ಕೋರು. ಎದ್ರ ಸಲ ಅಂದ್ರೆ ಪಶು ವೈದ್ಯಾಧಿಕಾರಿಗಳ ಸಲ್ಮತ್. ನೆಕ್ಸ್ಟ್ ಅನುಗ್ರಹ ಯೋಜನೆ ಅಂತ ಒಂದು ಬರ್ತೈತಿ. ನೆಕ್ಸ್ಟ್ ಕಾಮಧೇನು ಯೋಜನೆ ಅಂತ ಬರ್ತೈತಿ. ಇವೆರಡು ನ್ಯೂಸ್ನಾಗಿದ್ದು ರೀಸೆಂಟಾಗಿ. ಎದ್ರ ಸಲ್ಮಂದ್ ನ್ಯೂಸ್ನಾಗ ಅಂದ್ರೆ ಅನುಗ್ರಹ ಮತ್ತು ಕಾಮಧೇನು ಅಂತ ಬರ್ತೈತಿ. ಅನುಗ್ರಹ ಎದ್ರ ಸಲ್ಮಂದ ಕುರಿ ಅದು ಬರ್ತಾವಲ್ಲ. ಅನುಗ್ರಹ ಯೋಜನೆ ಯಾಕೆ ನ್ಯೂಸ್ನೇ ಬಂದೈತೆ ಗೊತ್ತಾ. ರೀಸೆಂಟಾಗಿ ಈಗ ಅಂದ್ರೆ ಬರಗಾಲ ಮೇಂಟೈನ್ ಆದಂಗೆ ನಮ್ಮಲ್ಲಿ ಏನಂದ್ರೆ ಈಗ ಏನಂದ್ರೆ ಎಲ್ಲಿನೋ ಎಫೆಕ್ಟ್ ಆಗೈತಿಲ್ಲ. ಯಾವ ಎಫೆಕ್ಟ್ ಆಗೈತೆ? ಎಲ್ಲಿನೋ ಆಗೈತಲ್ಲ ಅನಿನೋ ಆಗೈತೆ. ಎಲ್ಲಿನೋ ಎಫೆಕ್ಟ್ ಆಗಿ ಬರಗಾಲ ಬಿದ್ದೈತಿಲ್ಲ ಆ ಟೈಮ್ನಾಗ. ಅಥವಾ ನಮ್ಮಲ್ಲಿ ಅನುಗ್ರಹ ಯೋಜನೆ ಅಂಡರ್ ಯಾರಿಗೆ ಇದನ್ನು ಕೊಡ್ತಾರೆ ಹೇಳ್ರಿ ಫೈನಾನ್ಷಿಯಲ್ ಸಪೋರ್ಟ? ಅನುಗ್ರಹದಾಗ ಅಸಂಘಟಿತ ಯಾಕೆ ಬಂದರು? ಅನುಗ್ರಹ ಮೇಕೆಗಳು ಕುರಿಗಳು. ಕರೆಕ್ಟ್. ಯಾವ್ದ ಅದು ಅನುಗ್ರಹ? ಅದ್ರಾಗ ಅದು ಬತ್ಲಿಕ್ಕೆ ಅಸಂಘಟಿತದಾಗ ಯಾವ್ದು ತರ್ತಾನೆ ಬಿಡ. ಅನುಗ್ರಹ ಬಂದಾಗ ನೋಡ್ರಿ ಅಪ್ಪೆ ಬಿಡ್ರಿ. ಅನುಗ್ರಹ ಮತ್ತು ಯಾವ್ದಂದ್ರೆ ಕಾಮಧೇನು ಅಂತ ಬರ್ತದೆ ಬಿಡ್ರಿ.
ಅನುಗ್ರಹ ಬರ್ತೇಳಿ ಎದ್ರ ಸಲ ಅಂದ್ರೆ ಕುರಿ ಮೇಕೆಗಳು ಬರ್ತಾವಲ್ಲ ಆಕಸ್ಮಿಕವಾಗಿ ಸಾವಂತಿರ್ತಾವಲ್ಲ ಅದ್ರ ಸಲುವಾಗಿ ಈಗ ನ್ಯೂಸ್ನಾಗ ಯಾಕೆ ಬರ್ತದ್ರೆ ಈಗ ಪ್ರೆಸೆಂಟ್ ಏನಂದ್ರೆ ಎಲ್ಲಿನೂ ಎಫೆಕ್ಟ್ ಆಗೈತೆ ಮಳಿ ಕಡಿಮೆ ಐತೆ ಮಳಿ ಹೆಚ್ಚಾಗೈತೆ ಕಡಿಮೆ ಆಗೈತೆ ಮಳಿ ಕಡಿಮೆ ಐತೆ ಎಲ್ಲಿನೂ ಎಫೆಕ್ಟ್ ಬರಗಾಲ ಬಿದ್ದಿರ್ತೈತಲ್ಲ ಈ ಟೈಮ್ನಾಗ ಮೇಕೆ ಅದನ್ನ ಹೆಂಗೆ ಯೂಸ್ ಮಾಡ್ಕೊಳ್ತಾರೆ ಅನುಗ್ರಹ ಯೋಜನೆಗೆ ಆಕಸ್ಮಿಕವಾಗಿ ಸಾವಾಗ್ಬೇಕು ಈಗ ಪ್ರೆಸೆಂಟ್ ಬರಗಾಲ ಬಿದ್ದೈತೆ ಅಂದ್ರೆ ಅವ್ಕೆ ತಿನ್ನಕ್ಕೆ ಸಿಗ್ಲಿಕ್ಕೆ ಸಾಯತಾವಲ್ಲ ಅವು ಕರೆಕ್ಟ್ ಅದು ಎಫೆಕ್ಟ್ ಏನಂದ್ರೆ ನ್ಯಾಚುರಲ್ ಕೆಲಾಮಿಟಿ ಅದು ಆಕಸ್ಮಿಕ ಸಾವು ಬರ್ತೈತಲ್ಲ ಅನುಗ್ರಹ ಯೋಜನೆ ಮತ್ತು ಕಾಮಧೇನು ಯೋಜನೆ ಎರಡು ನ್ಯೂಸ್ನಾಗ ಅದಾವ ಯಾಕಂದ್ರೆ ಅದರಿಂದ ಏನು ಮಾಡ್ತಾರೆ ಫೈನಾನ್ಷಿಯಲ್ ಸಪೋರ್ಟ್ ಕೊಡ್ತಾರೆ ಗೌರ್ಮೆಂಟಿಗೆ ಇವು ಎರಡು ನೆನಪಿಟ್ಕೊರ ಅನುಗ್ರಹ ಯೋಜನೆದಾಗ ಏನಂತಂದ್ರೆ ಓನ್ಲಿ ಕುರಿ ಮೇಕೆಗಳು ಅಷ್ಟ ಬಂದು ಕಾಮಧೇನು ಯೋಜನೆ ಅಂದ್ರೆ ಏನು ಬರ್ತಾವಂದ್ರೆ ದನಗಳ ಈಗ ಹೇಳಿ ದನ ಹಸು ಇವೆಲ್ಲ ಎಮ್ಮೆ ಈಗ ಯಾಕಂದ್ರೆ ಅನುಗ್ರಹ ಯೋಜನೆ ಅಂದ್ರೆ ಎಮ್ಮೆದು ಈಗ ಪ್ರೆಸೆಂಟ್ ಏನಂದ್ರೆ ಎರಡು ಹೇಳಿನ ಯಾಕೆ ನ್ಯೂಸ್ನಾಗ ಬಂದೈತೆ ಅಂತ ಹೇಳತ್ನಲ್ಲ ಎಲ್ಲಿನೂ ಎಫೆಕ್ಟ್ ಆಗೈತೆ ಅಂದ್ರೆ ಬರಗಾಲ ಬಿದ್ದೈತ್ರಿ ಬರಗಾಲ ಬಿತ್ತಂದ್ರೆ ಮೇವು ಸಿಗಂಗಿಲ್ಲ ಅದಕ್ಕೆ ಹಸಿರು ಮೇವು ಬೇಕಲ್ಲ ಹಸಿರು ಮೇವು ಸಿಗಂಗಿಲ್ಲ ಕುರಿಗಳು ಸತ್ವತ್ತೇನೆ ಅದ್ರ ಸಂಬಂಧ ಡೆಡಿಕೇಟೆಡ್ ಆಗತ್ತಂದ್ರೆ ಅನುಗ್ರಹ ಯೋಜನೆ ಐತಿ ಗೌರ್ಮೆಂಟ್ದವ್ರು ಫೈನಾನ್ಷಿಯಲ್ ಸಪೋರ್ಟ್ ಕೊಡ್ತಾರೆ ಹಂಗೆ ಎಲ್ಲರ ಎಮ್ಮೆ ಆಕಳದು ಸತ್ತರು ಅವಕ್ಕೆ ಯಾವ ಕೊಡ್ಬೇಕಲ್ಲ ಅದ್ರ ಸಂಬಂಧ ಯೋಜನೆ ಐತಿ ಅದಂದ್ರೆ ಕಾಮಧೇನು ಅವು ಎರಡು ಬರೀ ಯೋಜನೆಗಳು ನೆನಪಿಟ್ಕೊಳ್ಳೋರಿ ಎರಡು ಬಂದು ಗೊತ್ತಾದಲ್ಲ ಅನುಗ್ರಹ ಮತ್ತು ಇನ್ನೊಂದು ಯಾವ್ದಂದ್ರೆ ಕಾಮಧೇನು ಈಗ ರೀಸೆಂಟಾಗಿ ಮಾಡತ್ತಾರ ಇವತ್ತಿಗೆ ಯೋಜನೆ ಅಂಡರ್ ಅಥವಾ ಈಗ ರೀಸೆಂಟಾಗಿ ಜನಗಣತಿ ಮಾಡ್ತಿರ್ತಾರೆ ಅಥವಾ ಜಾನುವಾರು ಜನಗಣತಿ ಅಂತ ಮಾಡ್ತಾರೆ ರೀಸೆಂಟಾಗಿ ಹೊಸದೇ ಟೆಕ್ನಿಕ್ ಯೂಸ್ ಮಾಡ್ತಾರೆ ಜಾನುವಾರು ಜನಗಣತಿ ಒಳಗೆ ಏನಂದ್ರೆ ಮೂಗಿನ ಮೇಲಿನ ಗೆರಿ ಇರ್ತಾವಲ್ಲ ಅವ್ರ ಮೇಲೆ ಕಂಡು ಹಿಡಿತಾರೆ ನೋಡು ಗೊತ್ತಾತ ಹೌದಾ ಹಾಂ ಪೇ ಕುರಿಗೆ 7,000 ಅದು 3,000 ಅದು ಎರಡು ಕನ್ಫ್ಯೂಸ್ ಐತೆ ಆ್ಯಕ್ಚುಲಿ ಸಣ್ಣ ಮರಿ ಬಂದ್ರೆ 3,000 ಕರೆಕ್ಟ್ ಅದೇ ಹಾಂ ಹೇಳ ಹೆಚ್ಚಿಗೆ ಮಾಡ್ರ ಎಷ್ಟು ಮಾಡ್ರಿ ಈಗ ಪಕ್ಕ ಹೇಳ್ರು ಹಾಂ ಹಸುದು ಎಷ್ಟು 15,000 ಹಾಂ 10ರಿಂದ 15 ಹಸುದು ಆಮೇಲೆ ಇದು ಅನುಗ್ರಹದಾಗ 10ರಿಂದ 15 ಮಾಡ್ರ ಒಬ್ಬೊಬ್ರು ಹೇಳ್ರು ತಡಿ ಹಾಂ ಜಾನುವಾರು ಬಂದ್ರೆ ಆತ ಕಾಮಧೇನು 15,000 ಮುಗೀತ ಹಾಂ 10ರಿಂದ ಹಾಂ ಹೇಳಿ ಮುಂದೆ ಹೇಳ್ರು ಹಾಂ ಅದ 6,000 ಇತ್ತು ಅದನ್ನು ಇನ್ಕ್ರೀಸ್ ಮಾಡ್ರಿ ಈಗ ರೀಸೆಂಟಾಗಿ ಅದು 7,000 ಮಾಡ್ರ ನೋಡೋ ರೀಸೆಂಟಾಗಿ ಇನ್ಕ್ರೀಸ್ ಮಾಡ್ರಿ ಬಿಟ್ಟು ನಾನೇ ಹೇಳ್ತೀನಿ ಬಿಟ್ಟು ನಾವು ಅದ ಇನ್ನೊಂದು ಹೇಳ್ತು ನೋಡಿ ಜಾನುವಾರುಗಳಿಗೆ ಬಂದಾಗ 15,000 ನೆನಪಿಟ್ಕೊಂಡು ಹೋಗಿ ಮತ್ತೆ ಎಲ್ಲ ಜಾನುವಾರುಗಳಿಗೆ 15,000 ಹಾಕಿ ಬಂದಿರ ಮತ್ತು ಸಣ್ಣ ಮರಿ ಅದು ಇತ್ತಲ್ಲ 10ರಿಂದ 15,000 ಕೊಟ್ರೆ ಇವು ಏನು ಕನ್ಫ್ಯೂಸ್ ಆಗಿರ್ತಾವ ಗೊತ್ತ ಡಾಟಾ ಮೇಲೆ ಕ್ವಶನ್ ಕೇಳಿದಾಗ ಒಂದು ನಿಮ್ಗೆ ಅವೇರ್ನೆಸ್ ಕೊಡ್ತೀನಿ ಅದ್ರ ಸಂಬಂಧ ಹೇಳತ್ನ ಡಾಟಾ ಏನು ನೆನಪಿಡತ್ತಿರಲ್ಲ ಇವು ಏನು ಬ್ಯಾಲೆನ್ಸ್ಗಳು ಬರ್ತಾವ ಅಥವಾ ಏನು ರೊಕ್ಕ ಕೊಡ್ತಿರ್ತಾರಲ್ಲ ಈ ಡೆಡಿಕೇಟೆಡ್ ಆಗಿ 15,000 ಕೊಡ್ತಾರೆ ಅಂದರೆ ಎಲ್ಲಕ್ಕೂ 15,000 ಕೊಡ್ತಿರಂಗಿಲ್ಲ ಜಾನುವಾರುಗಳಕ್ಕೆ ಮೆನ್ಷನ್ ಮಾಡಿರ್ತಾರೆ ಅವ್ರು ಮೆನ್ಷನ್ ಮಾಡಾಗ ಯಾವ್ದಾರ ಯೋಜನೆ ಒಳಗೆ ಮೆನ್ಷನ್ ಮಾಡಿರ್ತಾರಲ್ಲ ಅವ್ನು ಯಾಕೆ ರೇಷೋದಾಗ ಮೆನ್ಷನ್ ಮಾಡಿರ್ತಾರೆ ಗೊತ್ತಾ 10ರಿಂದ 15,000 ಅಂದಾಗ 10 ಮಿನಿಮಮ್ ಅದು 10ರಿಂದ 15,000 ಅಂದಾಗ ಯಾವ ಸಣ್ಣ ಇರ್ತಾವ ಆ ಥರದ್ದು ಏನೋ ಅವನತಿ ಇರ್ತೈತಲ್ಲ ಈಗ ನೀವು ಸಣ್ಣದು ಇದ್ದಿದ್ದಕ್ಕೂ ಒಂದು ರೇಟ ಮತ್ತು ಅದು ಸಾಯು ಏಜ್ ಇರ್ತೈತೆ ಅದಕ್ಕೂ ಒಂದು ರೇಟ್ಗಳು ಮಾಡಿರಂಗಿಲ್ಲ 10ರಿಂದ 15,000 ಅಂದ್ರೆ ಅದ್ರಾಗ 11,000 ಕೊಡ್ಬೋದು 11,500 ಕೊಡ್ಬೋದು 12,000 ಕೊಡ್ಬೋದು ಹಿಂಗೂ ರೇಷೋ ಇರ್ತದೆ 10ರಿಂದ 15,000 ಅಂದ್ರೆ ಜಾನುವಾರುಗಳಿಗೆ ಬಂದಾಗ ಆಮೇಲೆ ಇದು ಕುರಿಗೆ ಮತ್ತು ಏನು ಬರ್ತೈತಲ್ಲ ಅದ್ರೊಳಗೆ ಏನು ಮಾಡತ್ತಾರೆ ಅಂದ್ರೆ ಮಲ್ಟಿಪ್ಲೈ ಮಾಡಿದ್ರು ಅವ್ರು ಸಣ್ಣ ಮರಿ ಇದ್ದಾಗ ದೊಡ್ಡ ಮರಿ ಇದ್ದಾಗ ತಡೀರಿ ಹಾಂ ಅನುಗ್ರಹದಾಗ ಕೊಟ್ಟಿಲ್ಲ ನಾನು ಅನುಗ್ರಹದಾಗ ಕೊಟ್ರ ಹಾಂ 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 ಬಿಡ ಬಿಡ ಅದು ನಾನು ನಾಳೆ ಹೇಳ್ತೀನಿ ಸ್ಕಿಪ್ ಮಾಡಿ ಹೇಳ್ತೀನಿ ಅದ ನಾಳೆ ಇನ್ನೊಮ್ಮೆ ಹೇಳ್ತೀನಿ ಅನುಗ್ರಹ ಯೋಜನೆ ನಾಳೆ ನಾನು ಹೇಳ್ತೀನಿ ನಂಗೆ ಪೂರ್ತಿ ಕನ್ಫರ್ಮ್ ಗೊತ್ತಾಗೋದು ಮತ್ತೆ ಯಾವ್ದು ತಪ್ಪು ಹೇಳೋದು ಬೇಡ ನಾ ಹೇಳ್ತೀನಿ ನೆಕ್ಸ್ಟ್ ಅದಾತ ಇದನ್ನು ಅನುಗ್ರಹದ ಯೋಜನೆ ನಾ ಕನ್ಫರ್ಮ್ ಹೇಳ್ತನಪ್ಪಿ ನಾಳೆ ನನಗೆ ಪರ್ಫೆಕ್ಟ್ ಗೊತ್ತಿಲ್ಲ ಮತ್ತು ಅರ್ಧಂಬರ್ಧ ಹೇಳೋದು ಬೇಡ ಅದ್ರ ಸಲ್ಮಾನ್ ನೆಕ್ಸ್ಟ್ ಅದು ಬಿಟ್ಟು ಜಮ್ಸ್ ಆಫ್ ಇಂಡಿಯಾ ಚಾಲೆಂಜ್ ಅಂತ ಮಾಡ್ತಾರೆ ರೀಸೆಂಟಾಗಿ ಜಮ್ಸ್ ಆಫ್ ಇಂಡಿಯಾ ಚಾಲೆಂಜ್ ಅಂತ ಇದು ಯಾವ ಮಿನಿಸ್ಟ್ರಿದವ್ರು ತರ್ತಾರೆ ಜಮ್ಸ್ ಆಫ್ ಇಂಡಿಯಾ ಚಾಲೆಂಜ್ ಅಂತ ತಂದಾರೆ ರೀಸೆಂಟಾಗಿ ಇಂಡಿಯಾದವ್ರು ಆಪ್ಷನ್ ಕೊಡಲಿ ಇನ್ನು ಮಿನಿಸ್ಟ್ರಿ ಆಫ್ ಯೂತ್ ಆ್ಯಂಡ್ ಸ್ಪೋರ್ಟ್ಸಾ ಆಮೇಲೆ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಎರಡ್ರಾಗ ಒಂದು ಹೇಳಿ ಯಾವ್ದು ಹೇಳಿ ಜಮ್ಸ್ ಆಫ್ ಚಾಲೆಂಜ್ ಇನಿಷಿಯೇಟಿವ್ ಹಿಂಟ್ ಕೊಡಲೇ ಜಮ್ಸ್ ಆಫ್ ಚಾಲೆಂಜ್ ಇನಿಷಿಯೇಟಿವ್ ತರ್ತಾರೆ ಮೈ ವೇವ್ ಪ್ಲಾಟ್ಫಾರ್ಮ್ ಅಂತ ಬರ್ತದೆ ಗೊತ್ತೈತಿ ಇಂಡಿಯಾದ ಮೈ ವೇವ್ಸ್ ಪ್ಲಾಟ್ಫಾರ್ಮ್ ಅಂತ ನೆನಪೈತಿ ಆರೆಂಜ್ ಎಕನಾಮಿ ಅಂತ ಗೊತ್ತೈತಿ ಆರೆಂಜ್ ಎಕನಾಮಿದಾಗ ಹೇಳಿದ್ನಲ್ಲ ಆರೆಂಜ್ ಎಕನಾಮಿದಾಗ ಇಂಡಿಯಾದವ್ರು 3 ಸ್ಟ್ರಾಟಜಿ ಅಥವಾ ಇನಿಷಿಯೇಟಿವ್ ತರ್ತಾರೆ ಯಾವ 3 ಇನಿಷಿಯೇಟಿವ್ ತಂದಿದ್ದಾರೆ ರೀ ಆರೆಂಜ್ ಗೊತ್ತಾಗಲಿಲ್ಲ ನಿಮ್ಮ ಪೂರ್ತಿ ಹೇಳ್ಬಿಡ್ತು ನೋಡಿ ಜಮ್ಸ್ ಆಫ್ ಚಾಲೆಂಜ್ ಇನಿಷಿಯೇಟಿವ್ ಎದ್ರ ಸಲ್ಮನ್ ತಂದ್ರೆ ಇನ್ಫಾರ್ಮೇಷನ್ ಅನ್ನು ಬ್ರಾಡ್ಕಾಸ್ಟಿಂಗ್ದವ್ರು ತರ್ತಾರೆ ಸ್ಪೋರ್ಟ್ಸ್ದವ್ರು ತರಂಗಿಲ್ಲ ಜಮ್ಸ್ ಆಫ್ ಚಾಲೆಂಜ್ ಅಂತ ಎದ್ರ ಸಲ್ಮನ್ ತರ್ತಾರೆ ಅಂತ ಹೇಳಿ ಹಳ್ಳಿ ಒಳಗೆ ಅಥವಾ ಗ್ರಾಮ ಪಂಚಾಯತಿ ಒಳಗೆ ಯಾರ ಯೂತ್ಸ್ ಇರ್ತಾರಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್ ಒಳಗೆ ಏನರ ಒಂದು ಶಾರ್ಟ್ ಮೂವಿ ಮಾಡ್ತಾರೆ ಅಥವಾ ಮೈ OTT ಪ್ಲಾಟ್ಫಾರ್ಮ್ನಾಗ ಶಾರ್ಟ್ ವಿಡಿಯೋಸ್ ಅದು ಮಾಡ್ತಿರ್ತಾರೆ ಹಳ್ಳಿ ಒಳಗೆ ಇದ್ದಿದ್ದ ಸಾಂಸ್ಕೃತಿಕ ಅಥವಾ ಕಲ್ಚರ್ ಏನಿರ್ತೈತಲ್ಲ ಅದನ್ನು ಡೆಡಿಕೇಟ್ ಮಾಡೋಕೆ ಡೆಡಿಕೇಟೆಡ್ ಆಗಿ ಏನರ ಒಂದು ವಿಡಿಯೋ ಅಥವಾ ಏನರ ಲಾಗ್ ಮಾಡಿದ್ರೆ ಅಂತೇಳಿ ಅಂಥವ್ರಿಗೆ ಜಮ್ಸ್ ಆಫ್ ಚಾಲೆಂಜ್ ಇನಿಷಿಯೇಟಿವ್ ಈ ಜಮ್ಸ್ ಯಾಕಂದ್ರೆ ಜಮ್ಸ್ ಅಂತ ಕರಿತೀವಿ ಗೊತ್ತೈತಲ್ಲ ಭಾಳ ಶಾಣೆ ಇದ್ದವ್ರು ಜಮ್ಸ್
ಜಮ್ಸ್ ಅಂತೇಳಿ. ಸೇಮ್ ಹಂಗೆ ಜಮ್ಸ್ ಆಫ್ ಚಾಲೆಂಜ್ ಇನಿಷಿಯೇಟಿವ್ ಅಂದರೆ ಇದೊಂದು ಕಾಂಪಿಟೇಷನ್ ಇದ್ದಂಗೆ. ಈ ಕಾಂಪಿಟೇಷನ್ ಒಳಗೆ ಹಳ್ಳಿ ಒಳಗಿಂದ ಅಥವಾ ಎಲ್ಲರ OTT ಪ್ಲಾಟ್ಫಾರ್ಮ್ನಾಗ ಏನಾರ ಸ್ವಂತ ವಿಡಿಯೋ ಮಾಡಿ ಹಾಕ್ತಿರ್ತಾರಲ್ಲ, ಆ ವಿಡಿಯೋ ಎಲ್ಲರ ಡೆಡಿಕೇಟೆಡ್ ಆಗಿ ಇಂಡಿಯನ್ ಗ್ರೋತಿಗೆ ಅಥವಾ ಇಂಡಿಯನ್ ಎಕಾನಮಿಗೆ ಏನಾರ ಯೂಸ್ ಆಗಂಗೆ ಅಥವಾ ಇಂಡಿಯಾದ ಕಲ್ಚರ್ ಔಟ್ ಆಫ್ ಕಂಟ್ರಿ ಅಥವಾ ವರ್ಲ್ಡ್ಗೆ ಎಲ್ಲರ ಡೆಡಿಕೇಟ್ ಮಾಡೋದು ಅಥವಾ ತೋರಿಸೋದಿತ್ತು ಅಂತೇಳಿ ಅಂಥ ಚಾಲೆಂಜ್ ಒಳಗೆ ಏನು ಮಾಡ್ತಾರೆ. ಚಾಲೆಂಜ್ ಅಂದರೆ ಏನಂದರೆ ಎರಡು ಕಡೆ ಕಾಂಪಿಟೇಷನ್ ಇದ್ದಂಗೆ. ಅದರೊಳಗೆ ಯಾರು ಗೆಲ್ತಾರಲ್ಲ ಅವ್ರಿಗೆ ಅವಾರ್ಡ್ಸ್ ಕೊಡೋ ಸಲ್ಬಂಧ ರೀಸೆಂಟಾಗಿ ಒಂದು ಇನಿಷಿಯೇಟಿವ್ ತಂದಾರ. ಅದ ಯಾವುದಂದ್ರೆ ಜಮ್ಸ್ ಆಫ್ ಚಾಲೆಂಜ್ ಇನಿಷಿಯೇಟಿವ್. ಇದನ್ನು ಮಿನಿಸ್ಟ್ರಿದವ್ರು ತರ್ತಾರಂದ್ರೆ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್. ಗೊತ್ತಾ ನಾಲ್ಕು ಏನು ಕನ್ಫ್ಯೂಸ್ ಆಗ್ತಿರ್ತದೆ ಗೊತ್ತಾ. ಈಗ ಜಮ್ಸ್ ಆಫ್ ಚಾಲೆಂಜ್ ಇನಿಷಿಯೇಟಿವ್ ಹೇಳಿದ್ವಿ, ಯಾರು ತರ್ತಾರಂದ್ರೆ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ದವ್ರು ತರ್ತಾರ ಅಂತ ಹೇಳಿದ್ವಿ. ಆ ವಿಡಿಯೋಗಳನ್ನ ಅಥವಾ ಏನಾರ ಮಾಡಿರ್ತೀವಲ್ಲ, ಆ ವಿಡಿಯೋಗಳನ್ನ ಯಾರಿಗೆ ಶೇರ್ ಮಾಡೋದಪ್ಪ ಅಥವಾ ವಿಡಿಯೋ ಮಾಡಿದ್ದು ಎಲ್ಲಿ ತೋರಿಸ್ಬೇಕಂದ್ರೆ ಅದಕ್ಕೆ ಡೆಡಿಕೇಟೆಡ್ ಆಗಿ ಗೌರ್ಮೆಂಟ್ ಆಫ್ ಇಂಡಿಯಾದವ್ರದ್ದು ಒಂದು ಪ್ಲಾಟ್ಫಾರ್ಮ್ ಐತೆ ಅಥವಾ OTT ಪ್ಲಾಟ್ಫಾರ್ಮ್ ಐತೆ. ಯಾವ್ದು ಕೇಳ್ರ, ಮೈ ವೇವ್ಸ್ ಅಂತ ಗೊತ್ತೈತಲ್ಲ. ಇದು ಹೇಳಿದ್ನಿ. ಆರೆಂಜ್ ಎಕಾನಮಿ ಅಂದಾಗ ಗೊತ್ತೈತಲ್ಲ. ಆರೆಂಜ್ ಎಕಾನಮಿ ಅಂದರೆ ಏನಂದ್ರೆ ಹೊಸ ಚಾಲೆಂಜಸ್ ಅಥವಾ ಕರೆಕ್ಟ್ ಅದ. ಆರೆಂಜ್ ಎಕಾನಮಿ ಅಂದರೆ ಹೊಸ ಚಾಲೆಂಜ್ ಅಥವಾ ಇನೋವೇಷನ್ ಏನು ಮಾಡ್ತಿರ್ತಿಲ್ಲ, ಅದರಿಂದ ಆರ್ಥಿಕತೆ ಅಥವಾ ಇನೋವೇಟರ್ಸ್ಗಳು ಬರ್ತಿರ್ತಾವೆ ಅಥವಾ ಕಂಟೆಂಟ್ ಕ್ರಿಯೇಟರ್ಗಳು ಬರ್ತಿರ್ತಾವಲ್ಲ, ಅಂಥದ್ರಿಂದ ಪ್ರೆಸೆಂಟ್ ಎಕಾನಮಿ ಇರ್ತಾವೆ. ನಮ್ಮಲ್ಲಿ ಏನೈತೆ ಅಂದರೆ ಗ್ರೀನ್ ಎಕಾನಮಿ ಅಂತ ಕರಿತೀವಿ. ಗ್ರೀನ್ ಉದ್ದೇಶದಿಂದ ಅಥವಾ ಏನಂದ್ರೆ ನಮ್ಮಲ್ಲಿ ಪೊಲ್ಯೂಷನ್ ಮಾಡಲ್ದೆ ಏನಾರ ಉತ್ಪನ್ನಗಳು ರೆಡಿ ಆಗಿರ್ತಾವಲ್ಲ, ಅವ್ನು ಏನು ಕರಿತೀವಿ ಅಂದ್ರೆ ಗ್ರೀನ್ ಉತ್ಪನ್ನಗಳನ್ನ ಕರಿತಿರ್ತೀವಿ. ಒಂದು ನೆನಪಿರ್ತೈತಲ್ಲ. ಇವು ಎಕಾನಮಿ ಹೆಂಗೆ ಬರ್ತಾವಲ್ಲ, ಸೇಮ್ ಹಂಗೆ ಆರೆಂಜ್ ಎಕಾನಮಿ ಅಂತ ತಂದ್ರೆ. ಈ ಆರೆಂಜ್ ಎಕಾನಮಿ ರಿಲೇಟೆಡ್ ಏನೈತೆ ಅಂದ್ರೆ ಇಂಡಿಯಾದಾಗ ಹೊಸ ಇನೋವೇಷನ್ ತರಬೇಕು ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿರ್ತಾರೆ ಅಥವಾ ಕಂಟೆಂಟ್ ಕ್ರಿಯೇಟ್ ಮಾಡ್ತಿರ್ತಾರಲ್ಲ, ಅಂಥದ್ರಿಂದ ಆರ್ಥಿಕ ಉತ್ತೇಜನ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಸಿಗ್ತೇಳಿ. ಅದನ್ನ ಯಾವ ಎಕಾನಮಿದಾಗ ಕನ್ಸಿಡರ್ ಮಾಡ್ತಾರೆ ಅಂದ್ರೆ ಆರೆಂಜ್ ಎಕಾನಮಿದಾಗ. ಆಲ್ ಓವರ್ ಇಂಡಿಯಾ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ರೀಸೆಂಟಾಗಿ ಆರೆಂಜ್ ಎಕಾನಮಿ ಸಲ್ಮಂದ್ 3 ಇನಿಷಿಯೇಟಿವ್ ತಂದೈತೆ ಅಂತ ಹೇಳಿದ್. 3 ಇನಿಷಿಯೇಟಿವ್ ಯಾವ ಹೇಳ್ರಿ. ಅದರ ಮುಂದುವರೆದ ಭಾಗ ಯಾವುದಂದ್ರೆ ಜಮ್ಸ್ ಚಾಲೆಂಜ್. ಅವ್ನು ಕಂಪೇರ್ ಮಾಡಿ ನೆನ್ಪಿಟ್ಕೋರು ಯಾವ್ದಾದ್ರು ಮರ್ಜ್ ಮಾಡ್ತಾನೆ ಅಂತ ಹೇಳಕ್ ಬರಂಗಿಲ್ಲ. ಅದ್ರ ಸಲ್ಮಂದ್ 3 ಇನಿಷಿಯೇಟಿವ್ ಹೇಳಿದ್ನಿ ಸೆಂಟ್ರಲ್ ಗೌರ್ಮೆಂಟ್ನಿಂದ. ಒಂದು ಆಲ್ ಓವರ್ ಇಂಡಿಯಾ ಎಲ್ಲರಿಗೆ ಏನಂದ್ರೆ AI ಅವೇರ್ನೆಸ್ ಅಥವಾ AI ಬಗ್ಗೆ ಸ್ಕಿಲ್ಲಿಂಗ್ ಕೊಡ್ಬೇಕಂತ ಒಂದು ಇದನ್ನ ಮಾಡ್ತಾರೆ. ಯಾರು ಜೋಡ ಮರ್ಜ್ ಮಾಡಿರ್ತಾರೆ ಹೇಳ್ರಿ. ಇದ ಒಂದೇ ಇನಿಷಿಯೇಟಿವ್ ಅವ್ರದ್ದು. ಇನಿಷಿಯೇಟಿವ್ ಅಂದಾಗ 3 ಇನಿಷಿಯೇಟಿವ್ ಬರ್ತಾ ಅಂತ ಹೇಳಿಲ್ಲ. ಒಂದು ಇನಿಷಿಯೇಟಿವ್ ಅಂದ್ರೆ AI ಬಗ್ಗೆ ಅವೇರ್ನೆಸ್ ಕೊಡ್ಬೇಕು. ಈಗ ಹಳ್ಳಿ ಒಳಗೆ ಗ್ರಾಮ ಒಳಗೆ ಇರ್ತಿರಲ್ಲ, ಅವ್ರಿಗೆ ಏನಂದ್ರೆ AI ಬಗ್ಗೆ ಅವೇರ್ನೆಸ್. ಇದು ಪೂರ್ತಿ ಸೆಂಟ್ರಲ್ ಗೌರ್ಮೆಂಟ್ ಅಂದ್ರೆ ನೆನಪಿಟ್ಕೋರಿ, ಫ್ರೀ ಆಫ್ ಕಾಸ್ಟ್ ಗೌರ್ಮೆಂಟ್ದವ್ರು ಕಂಪಲ್ಸರಿ ಮಾಡಬೇಕು ಅವೇರ್ನೆಸ್. AI ಎದ್ರ ಸಲ್ಮಂದ್ ಕೊಡ್ತಾರೆ. ಹಳ್ಳಿ ಒಳಗೆಲ್ಲ ಆರ್ಟಿಫಿಷಿಯಲ್ ಅಥವಾ ಕೃತಕ ಬುದ್ಧಿ ಮತ್ತೆ ಹೆಂಗೆ ಯೂಸ್ ಮಾಡ್ಬೇಕಂತ ಗೊತ್ತಾಗಬೇಕಲ್ಲ ಜನಕ್ಕೆ. ಅದರ ಸಲ್ಮಂದ ಅವೇರ್ನೆಸ್ ಕೊಡೋ ಸಲ್ಮಂದ ಆರೆಂಜ್ ಎಕಾನಮಿ ಒಳಗೆ 3 ಇನಿಷಿಯೇಟಿವ್ ತರ್ತಾರೆ. ಒಂದೇದು ಏನಂದ್ರೆ ಆಲ್ ಓವರ್ ಇಂಡಿಯಾ AI ಬಗ್ಗೆ ಅಥವಾ ಕೃತಕ ಬುದ್ಧಿ ಮತ್ತೆ ಬಗ್ಗೆ ಕೌಶಲ್ಯಗಳನ್ನ ಮಾಡಕ್ಕೆ 2 ಪ್ಲಾಟ್ಫಾರ್ಮ್ಗಳು ಯೂಸ್ ಮಾಡ್ರಿ. 2 ಪ್ಲಾಟ್ಫಾರ್ಮ್ ಯಾವ ಅಂದ್ರೆ ಯೂಟ್ಯೂಬ್ ಮತ್ತು ಗೂಗಲ್. ಇದು ಒಂದೇದು ಹೇಳಿ. ಎರಡನೇದು ಏನಂದ್ರೆ ಇಂಡಿಯಾದವ್ರ ಸ್ವಂತ ಡೆಡಿಕೇಟೆಡ್ ಆಗಿ ಒಂದು OTT ಪ್ಲಾಟ್ಫಾರ್ಮ್ ಮಾಡ್ಯಾರ. ಈ OTT ಪ್ಲಾಟ್ಫಾರ್ಮ್ ಎದಕ್ಕೆ ಉದ್ದೇಶ ಐತಂದ್ರೆ ಈ ಕೇರಳದವ್ರು ಹೆಂಗೆ ಸ್ವಂತ ಒಂದು OTT ಪ್ಲಾಟ್ಫಾರ್ಮ್ ಮಾಡಿದ್ರೆ ನೆನಪೈತ್ರಿ. ಯಾವ್ದು ಮಾಡಿದ್ರೆ ಸಿ ಸ್ಪೇಸ್ ಅಂತ OTT ಪ್ಲಾಟ್ಫಾರ್ಮ್ ಮಾಡಿದ್ರು. ಅವ್ರು ಎದಕ್ಕೆ ಗೌರ್ಮೆಂಟ್ದವರು OTT ಪ್ಲಾಟ್ಫಾರ್ಮ್ ಮಾಡಿದ್ರೆ ಈಗ ಅಮೆಝಾನ್ ಆಗಲಿ ನೆಟ್ಫ್ಲಿಕ್ಸ್ ಆಗಲಿ ಅದರೊಳಗೆ ಹೋಗಿ ನಾವು ಏನಾರ ವಿಡಿಯೋ ಮಾಡಿದ್ದು ಹಾಕಂದ್ರೆ ಹಾಕೊಳ್ಳಂಗಿಲ್ಲ. ಅವ್ರು ಸ್ವಂತ ಡೆಡಿಕೇಟೆಡ್ ಆಗಿ ಗೌರ್ಮೆಂಟ್ ಇತ್ತೇಳಿ ಅದರೊಳಗೆ ಅಪ್ಲೋಡ್ ಮಾಡ್ಬೋದಲ್ಲ. ಅದ್ರ ಸಲ್ಬಂಧ ಇಂಡಿಯಾದವ್ರು ಏನು ಮಾಡ್ತಾರೆ ಅಂದ್ರೆ ಆರೆಂಜ್ ಎಕಾನಮಿ ಒಳಗೆ ಮೈ ವೇವ್ಸ್ OTT ಪ್ಲಾಟ್ಫಾರ್ಮ್ ಅಂತ ಮಾಡ್ತಾರೆ. 2 ಇನಿಷಿಯೇಟಿವ್ ಹೇಳಿಲ್ಲ. ಇನ್ನು 3ನೇದು ಏನಂದ್ರೆ ಹೇಳಿದ್ನ ಮನ್ಯಾಗ ಡಿಶ್ TV ಅಥವಾ ಕೇಬಲ್ದಿಂದ ಬರ್ತಾವೆ, ಅದನ್ನ ಪ್ರೋಗ್ರಾಮ್ ಚೇಂಜ್ ಮಾಡ್ಬೇಕಂದಿದ್ರೆ ಅಂತ ಹೇಳಿದ್ನಿ. ಯಾವ್ದು ಹೇಳ್ರಿ ನೋಡು, EPG ಅಂತ ಹೇಳಿದ್ ನೆನಪೈತಿ. EPG ಫುಲ್ ಫಾರ್ಮ್ ಎಲೆಕ್ಟ್ರಾನಿಕ್ ಪ್ರೋಗ್ರಾಮ್ ಗೈಡ್ ಅಂತ ಹೇಳಿಲ್ಲ. ಈಗ ನಮ್ಮ ಮನ್ಯಾಗ ಅದು ಸೆಟಪ್ ಬಾಕ್ಸ್ ಅಂತ ಇರ್ತಾವ ಗೊತ್ತೈತಲ್ಲ, ಮನಿ ಮ್ಯಾಲೆ ಸೆಟಪ್ ಬಾಕ್ಸ್ ಅಂತ ಇಟ್ಟಿರ್ತೀವಿ. ಆ ಸೆಟಪ್ ಬಾಕ್ಸನ್ನ ರಿಪ್ಲೇಸ್ ಮಾಡಿ ಏನು ಮಾಡ್ಬೇಕು, ಎಲೆಕ್ಟ್ರಾನಿಕ್ ಪ್ರೋಗ್ರಾಮ್ ಗೈಡ್ ಅಂದ್ರೆ ಡೈರೆಕ್ಟ್ ಎಲೆಕ್ಟ್ರಿಕ್ ಮಾಧ್ಯಮದಿಂದ. ಈಗ ಹೆಂಗೆ ಮೊದಲೆಲ್ಲ ಪಿಕ್ಚರ್ ಥಿಯೇಟ್ರಿನೊಳಗೆ ಅಂದ್ರೆ ರೀಲ್ಸ್ ಹಾಕ್ತಿದ್ರು. ಈಗ ಏನಾಗೈತೆ ಸೆಟಲೈಟ್ದಿಂದ ತೊಗೊಳತ್ತೀವಲ್ಲ, ಅದೇನಂದ್ರೆ ರೀಲ್ಸ್ ಹಾಕೋದು ಒಂದು ಸೋರ್ಸಸ್ ಕಡಿಮೆ ಆತ್ರ, ಅದ್ರ ಪ್ರೊಡಕ್ಷನ್ ಕಡಿಮೆ ಆತಂದ್ರೆ ಆಟೋಮೆಟಿಕ್ ಒಂದು ವೇಸ್ಟ್ ಕಡಿಮೆ ಆದಂಗಲ್ಲ. ಸೇಮ್ ಹಂಗೆ ಸೆಟಪ್ ಬಾಕ್ಸ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡೋದಿರ್ತಲ್ಲ, ಅದನ್ನ ಬಂದ್ ಮಾಡಿ ಏನು ಮಾಡ್ಬೇಕಾರೆ ಎಲೆಕ್ಟ್ರಾನಿಕ್ ಪ್ರೋಗ್ರಾಮ್ ಗೈಡ್ ಅಂತ ಹೇಳಿ ಡೈರೆಕ್ಟ್ ಡಿಜಿಟಲ್ ಮಾಧ್ಯಮದಿಂದ ಡೈರೆಕ್ಟ್ TV ಚಾನಲ್ಗಳನ್ನ ಕೊಡ್ಬೇಕಂತ ಮಾಡ್ರೆ. ಇದರಿಂದ ಏನಾಕತ್ತಂದ್ರೆ ಸೆಟಪ್ ಬಾಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಡಿಮೆ ಆತಂತೇಳಿ ಅದು ಆಟೋಮೆಟಿಕ್ ಆರೆಂಜ್ ಎಕಾನಮಿಗೆ ಹೆಲ್ಪ್ ಆತಲ್ಲ. ಯಾಕೆ ಆರೆಂಜ್ ಎಕಾನಮಿಗೆ ಹೆಂಗೆ ಹೆಲ್ಪ್ ಆತಂದ್ರೆ ಸೆಟಪ್ ಬಾಕ್ಸ್ ರಿಡಕ್ಷನ್ ಮಾಡ್ರಿ, ಹೊಸದು ಟೆಕ್ನಾಲಜಿ ಏನು ಮಾಡ್ರಿ ಅಂದ್ರೆ ಇನೋವೇಷನ್ ಆತಲ್ಲ. ಏನಾತಂದ್ರೆ ಎಲೆಕ್ಟ್ರಾನಿಕ್ ಪ್ರೋಗ್ರಾಮ್ ಗೈಡ್ ಅಂತೇಳಿ. ಇವ 3 ಏನಂದ್ರೆ ಆರೆಂಜ್ ಎಕಾನಮಿ. ಅವ್ನು ಹಿಂದ ಮುಂದೆ ಮಾಡಿ ಏನಕ್ಕೆ ಕೇಳಿದ್ನು ಅಥವಾ ಎದ್ರೊಳಗೂ ಬರೆಯಾಗೂ ಹೆಲ್ಪ್ ಆಕತಿ. ಇವು 3 ನೆನಪಿಟ್ಕೊಂಡ್ಬಿಡ್ರಿ. ಆರೆಂಜ್ ಎಕಾನಮಿ ಬಂದಾಗ ಸೆಂಟ್ರಲ್ ಗೌರ್ಮೆಂಟಿಂದ 3 ಇನಿಷಿಯೇಟಿವ್ ಅದು. ಒಂದೇದು ಏನು ಮಾಡ್ಬೇಕಂದ್ರೆ AI ಬಗ್ಗೆ ಏನಂದ್ರೆ ಆಲ್ ಓವರ್ ಇಂಡಿಯಾ ಎಲ್ಲರಿಗೆ ಅಂದ್ರೆ AI ಬಗ್ಗೆ ಅವೇರ್ನೆಸ್ ಕೊಡ್ಬೇಕು. ಒಂದೇದಾತ ಅದು ಎದರದಿಂದ ಕೊಡತ್ತಾರ ಅಂದ್ರೆ ಗೂಗಲ್ ಮತ್ತು ಯೂಟ್ಯೂಬ್ದಿಂದ. ಅಂದ್ರೆ ಗೌರ್ಮೆಂಟ್ದವ್ರು ಯೂಟ್ಯೂಬ್ ಮತ್ತು ಗೂಗಲ್ದಿಂದ ಅವೇರ್ನೆಸ್ ಕೊಡ್ತಾರೆ AI ಬಗ್ಗೆ. ಇದನ್ನ ಕೌಶಲ್ಯ ಡೆವಲಪ್ ಮಾಡ್ಕೊರಿ ಅಂತೇಳಿ ಇದು ಒಂದೇದು. ಎರಡನೇದು ಏನಂದ್ರೆ ಯಾವ್ದ ಮೈ ವೇವ್ಸ್ OTT ಪ್ಲಾಟ್ಫಾರ್ಮ್ ನೆನಪಿರ್ತೈತಲ್ಲ, ಮೈ ವೇವ್ಸ್ OTT ಪ್ಲಾಟ್ಫಾರ್ಮ್. ನೆಕ್ಸ್ಟ್ ಅದಾದ್ಮೇಲೆ ಯಾವ್ದ EPG ಅಂತ ಬರ್ತದೆ. EPG ಫುಲ್ ಫಾರ್ಮ್ ಎಲೆಕ್ಟ್ರಾನಿಕ್ ಪ್ರೋಗ್ರಾಮ್ ಗೈಡ್. ಈ ಮೈ ವೇವ್ಸ್ OTT ಪ್ಲಾಟ್ಫಾರ್ಮ್ ಈಗ ಏನು ಹೇಳಿದ್ರೆ ಜಮ್ಸ್ ಆಫ್ ಚಾಲೆಂಜ್ ಇನಿಷಿಯೇಟಿವ್ ತರ್ತಾರ ಅಂತೇಳಿ. ಜಮ್ಸ್ ಆಫ್ ಚಾಲೆಂಜ್ ಇನಿಷಿಯೇಟಿವ್ ಯಾವ ಮಿನಿಸ್ಟ್ರಿ ತಂದಾರ ಅಂದ್ರೆ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್. ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ದವ್ರ ಜಮ್ಸ್ ಆಫ್ ಚಾಲೆಂಜ್ ಇನಿಷಿಯೇಟಿವ್ ಎದ್ರ ಸಲ್ಮಂತಂದ್ರೆ ಈ ಚಾಲೆಂಜ್ ಇನಿಷಿಯೇಟಿವ್ ಒಳಗೆ ಪಾರ್ಟಿಸಿಪೇಟ್ ಮಾಡಿರ್ತಾರಲ್ಲ, ಅದ್ರೊಳಗೆ ಯಾರು ಗೆಲ್ತಾರೆ ಆದ್ಯತೆ ಕೊಟ್ಟಿರ್ತೇಳಿ. ನೆಕ್ಸ್ಟ್ ಅವರಿಂದ ಮೋಟಿವೇಟ್ ಆಗಿ ಹೊಸದಾಗಿ ಮತ್ತೆ ಏನು ಮಾಡ್ತಾರೆ ಅಂದ್ರೆ ಕಂಟೆಂಟ್ಗಳು ಕ್ರಿಯೇಟ್ ಮಾಡ್ತಾರೆ. ಗೊತ್ತಲ್ಲ ಜಮ್ಸ್ ಆಫ್ ಚಾಲೆಂಜ್. ಈಗ ಹೇಳ್ರಿ ನೋಡು, ರೀಸೆಂಟಾಗಿ ಇಂಡಿಯಾದಾಗ ಫಸ್ಟ್ ಟೈಮ್ ಟೆಲಿಕಾಮ್ ಮ್ಯಾನುಫ್ಯಾಕ್ಚರಿಂಗ್ ಝೋನ್ ಅಂತ ಮಾಡತ್ತಾರ. ಅದು ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ರಿಲೇಟೆಡ್ ಬರ್ತೈತೆ ಅಂತ ಹೇಳತ್ತಾನ. ಟೆಲಿಕಾಮ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಅಂತ ಮಾಡತ್ತಾರ ಅಥವಾ ಝೋನ್ ಅಂತ ಮಾಡತ್ತಾರ. ಯಾವ ಒಂದು ಸ್ಟೇಟ್ ಒಳಗೆ ಮಾಡತ್ತಾರ? ಆಪ್ಷನ್ ಕೊಡ್ಲಿ, ಗುಜರಾತ, ಮಧ್ಯಪ್ರದೇಶ, ಉತ್ತರ ಪ್ರದೇಶ್. ಆಪ್ಷನ್ ಹೇಳ್ರಿ ಅಲ್ಲಿ.
ಮಧ್ಯಪ್ರದೇಶ್. ಇದು ಟೆಲಿಕಾಂ ಮ್ಯಾನುಫ್ಯಾಕ್ಚರಿಂಗ್ ಎದಕ್ಕೆ ನೆನಪಿಟ್ಕೋರಿ ಹೇಳ, ಟೆಲಿಕಾಂ ಮ್ಯಾನುಫ್ಯಾಕ್ಚರ್ ಅಂತ ಹೇಳಿ. ಈಗ ಇಂಡಿಯಾದಾಗ ನಮ್ಮಲ್ಲಿ ಟ್ರೈ ಅತ್ತೈತಿ ನೆನಪೈತಿ, ಟ್ರೈ ಎದ್ರ ಸಂಬಂಧ ಐತಿ ಹೇಳ್ರಿ ನೋಡು, ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಅಂತ ಕರಿತಿಲ್ಲ. ಇವು ಟ್ರೈದವ್ರು ಹೊಸ ಹೊಸ ರೂಲ್ಸ್ ಮಾಡತ್ತಿದ್ರು ಗೊತ್ತದ, ಅಲ್ಲಿ ಕಂಪಲ್ಸರಿ ಒಂದು ಮೊಬೈಲ್ನಾಗ ಯಾರ್ದಾರ ಕಾಲ್ ಬಂದ್ರು ಆಟೋಮೆಟಿಕ್ ಅವ್ರ ಹೆಸರು ಡಿಟೆಕ್ಟ್ ಆಗ್ಬೇಕಂತ ಟ್ರೈದವ್ರು ರೂಲ್ಸ್ ಮಾಡ್ಬೇಕಂದಿದ್ರು ನೋಡ್ರಿ. ಈಗ ಪ್ರೆಸೆಂಟ್ ಇಂಪ್ಲಿಮೆಂಟ್ ಆಗೈತೆ, ಆಲ್ರೆಡಿ ಬರ್ತಾವೆ. ಯಾರ್ದಾರ ಅನ್ನೋನ್ ನಂಬರ್ ಕಾಲ್ ಬಂದ್ರೆ ಅವ್ರ ಹೆಸರು ಆಟೋಮೆಟಿಕ್ ತೋರಿಸ್ಬೇಕಂತ ಮಾಡಿದ್ರಲ್ಲ, ಇವೆಲ್ಲ ಟ್ರೈ ರೆಗ್ಯುಲೇಟ್ ಮಾಡ್ತೈತಲ್ಲ. ಸೇಮ್ ಟೆಲಿಕಾಂ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಅಂದ್ರೆ ಏನಪ್ಪ ಅಂದ್ರೆ, ಟೆಲಿಕಾಂ ಮ್ಯಾನುಫ್ಯಾಕ್ಚರಿಂಗ್ ಹಬ್ಬ ಇಂಡಿಯಾದಾಗ ಫಸ್ಟ್ ಇದು ಎದ್ರ ಸಲ್ಮಂದ್ ಮಾಡತ್ತಾರ ಅಥವಾ ಎಲ್ಲಿ ಮಾಡತ್ತಾರ ಅಂದ್ರೆ, ಇಂಡಿಯಾದಾಗ ಪ್ರೆಸೆಂಟ್ ಏನಾಗತ್ತಂದ್ರೆ 5G ನೆಟ್ವರ್ಕ್ ತನ ಅದು ನಾವು ಇನ್ನೂ 6G ಅಡಾಪ್ಟ್ ಮಾಡ್ಕೊಂಡಿಲ್ಲ. 6G ಟ್ರಯಲ್ ಬೇಸಸ್ ಮೇಲೆ ಐತಿ. ಈಗ 6G ಬರ್ಬೋದು, ಮುಂದೆ 7G ಬರ್ಬೋದು. ಇವನ್ನೆಲ್ಲ ಅಡಾಪ್ಟ್ ಮಾಡ್ಕೋಬೇಕು ಅಥವಾ ಇದ್ರ ರಿಕ್ವಿಪ್ಮೆಂಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಲ್ಲ. ಪ್ರತಿಯೊಂದು ಹೊಸಾದ ಇಂಟರ್ನೆಟ್ ಬರಲಿ, ತರಂಗಾಂತರ ಏನ ಬತ್ತೇಳಿ ಅದನ್ನ ಅವೇರ್ನೆಸ್ ಕೊಡ್ಬೇಕ್ರಿ. ಅಥವಾ ಅದ್ರದ್ದು ಏನಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಕೆಪಾಸಿಟಿ ಇರಬೇಕು. ಈಗ ನಾವು ಅತ್ತೀವಿ ಇಲ್ಲಿ 5G 4G ಅಂತ ಹೇಳ್ತೀವಲ್ಲ, ಆ 5G 4G ಅಂತ ಔಟ್ ಆಫ್ ಕಂಟ್ರಿದ್ ಇರಲಿ ಯಾರ್ದೇ ಇರಲಿ, ಅದನ್ನ ನಮ್ಮಲ್ಲಿ ಇಂಡಿಯಾದಾಗ ಅಡಾಪ್ಟ್ ಮಾಡ್ಕೋಬೇಕಾರೆ ಅದ್ರ ಸಲ್ಮನ್ ಡೆಡಿಕೇಟೆಡ್ ಆಗಿ ಆಂಟಿನಾಗಳು ಬೇಕು. ಅದ್ರ ಸಲ್ಮನ್ ಸಪ್ರೇಟ್ ಆಗಿ ಏನು ಬೇಕಂದ್ರೆ ನಮ್ದು ಬ್ಯಾಂಡ್ ವಿಡ್ತ್ ಅಂತ ಕರಿತೀವಿ. ಪ್ರತಿಯೊಂದು ಇಂಟರ್ನೆಟ್ ಬ್ರೌಸ್ ಆಗ್ಬೇಕಾರೆ ಬ್ಯಾಂಡ್ ವಿಡ್ತ್ ಅಥವಾ ಹರ್ಡ್ಸ್ ಮೇಲೆ ಏನು ಫ್ರೀಕ್ವೆನ್ಸಿ ಮೇಲೆ ವರ್ಕ್ ಆಗಿರ್ತೈತಲ್ಲ ಅಂಥದ್ದು ಮೇಂಟೈನ್ ಮಾಡೋ ಕೆಪಾಸಿಟಿ ಇಂಡಿಯಾಗ ಬೇಕಲ್ಲ. ಅದ್ರ ಇಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರ್ ಮಾಡೋದು ಹಬ್ ಇಂಡಿಯಾದಾಗ ಫಸ್ಟ್ ಟೈಮ್ ಎಲ್ಲಿ ಮಾಡತ್ತಾರ ಅಂದ್ರೆ ಮಧ್ಯಪ್ರದೇಶದಾಗ. ನೆನಪಿರ್ತೈತಲ್ಲ, ಇಂಡಿಯಾದ ಟೆಲಿಕಾಂ ಮ್ಯಾನುಫ್ಯಾಕ್ಚರಿಂಗ್ ಝೋನ್ ಅಥವಾ ಟೆಲಿಕಾಂ ಹಬ್ ಎಲ್ಲಿ ಮಾಡತ್ತಾರ ಅಂದ್ರೆ ಮಧ್ಯಪ್ರದೇಶದಾಗ. ನೆನಪು ಬರ್ತೈತಿ ಹೇಳನೆಲ್ಲ 3 ಹೇಳಿ ನೆನಪಿರ್ತೈತಲ್ಲ. ರೀಸೆಂಟಾಗಿ ಏನಿದೆ ಇನ್ಫಾರ್ಮೇಷನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ದವ್ರು ಏನು ಮಾಡಿದ್ರೆ ಜಮ್ಸ್ ಆಫ್ ಚಾಲೆಂಜ್ ಇನಿಷಿಯೇಟಿವ್ ಮಾಡ್ರಿ. ಎದ್ರ ಸಲ್ಮಂದ್ ಮಾಡ್ರಿ ಜಮ್ಸ್ ಆಫ್ ಚಾಲೆಂಜ್ ಇನಿಷಿಯೇಟಿವ್ ಅಂತಂದ್ರೆ ಮತ್ತು ಅದ್ರ ಸಲ್ಮಂದ ನೆನಪಿಟ್ಕೋರಿ, ಅದು ಜಮ್ಸ್ ಆಫ್ ಚಾಲೆಂಜ್ ಆರೆಂಜ್ ಎಕಾನಮಿಗೆ ಗ್ರೋತ್ ಮಾಡ್ತೈತಿ. ಅದು ಇನಿಷಿಯೇಟಿವ್ ಎದ್ರ ಸಲ್ಮಂದ್ರೆ ಹಳ್ಳಿ ಒಳಗಿಂದ ಏನೋ ಕಂಟೆಂಟ್ ಕ್ರಿಯೇಟ್ ಮಾಡಿರ್ತಾರಲ್ಲ, ಆ ಕಂಟೆಂಟ್ ಕ್ರಿಯೇಟರ್ನ ಮೈ OTT ಪ್ಲಾಟ್ಫಾರ್ಮ್ನಾಗ ಹಾಕ್ತಾರೆ ರೀ. ಅದನ್ನ OTT ಪ್ಲಾಟ್ಫಾರ್ಮ್ದಾಗ ಏನು ಮಾಡ್ತಾರಲ್ಲ, ಯಾರ್ದು ಬೆಸ್ಟ್ ಇರ್ತೈತಲ್ಲ ಅವ್ರಿಗೆ ಅವಾರ್ಡ್ ಕೊಡ್ತಾರೆ ಎನ್ಕರೇಜ್ ಮಾಡಕ್ಕೆ. ಹೆಂಗೆ ಎನ್ಕರೇಜ್ ಗೊತ್ತಾ, ಈಗ ಸೈನ್ಸ್ ಆ್ಯಂಡ್ ಟೆಕ್ದಾಗ ಬಂದಾಗ ಒಂದು ಇನ್ಸ್ಪೈರ್ ಮಾನಕ್ ಅವಾರ್ಡ್ ಐತಲ್ಲ, ಇನ್ಸ್ಪೈರ್ ಮಾನಕ್ ಅವಾರ್ಡ್ ಮಾಡೋ ಉದ್ದೇಶ ಏನಿತ್ತು ಅವ್ರು ಗೌರ್ಮೆಂಟ್ದವ್ರದ್ದು ಅಂದ್ರೆ, ಇನ್ಸ್ಪೈರ್ ಮಾನಕ್ ಅವಾರ್ಡ್ದಿಂದ ಏನಾಕೈತೆ ಅಂದ್ರೆ ಸೈನ್ಸ್ ಕ್ಯಾಟಗರಿ ಒಳಗೆ 1ರಿಂದ 10ನೇ ತನ ಹುಡುಗರು ಕಲಿತಿರ್ತಾರೆ. ಎಲ್ಲಿ ತನ ಐತೆ ಹೇಳ್ರಿ ನೋಡೋದ, 1ರಿಂದ 10 ಐತೆ, ಎಲ್ಲಿ ತನ ಐತೆ 6ರಿಂದ ಐತೆ. ಕರೆಕ್ಟ್, 6ರಿಂದ ಎಲ್ಲಿ ತನ ಐತೆ ಅಂದ್ರೆ 12ನೇ ತನ ಐತೆ. ಅದು ಪೂರ್ತಿ ಹೇಳ್ತೆ ನೋಡಿ. ಇನ್ಸ್ಪೈರ್ ಮಾನಕ್ ಅವಾರ್ಡ್ ಹತ್ತಿತ್ತಲ್ಲ, ಅದನ್ನ ಉದ್ದೇಶ ಎದಕ್ಕೆ ಇಟ್ರಿ, ಇನ್ಸ್ಪೈರ್ ಮಾಡಕ್ ಅಂದ್ರೆ ಇನ್ಸ್ಪೈರ್ ಮಾಡ್ಬೇಕು. ಎದ್ರ ಸಲ್ಮ ಅಂದ್ರೆ ಮಿಲಿಯನ್ ಆಫ್ ಅಗ್ಯುಮೆಂಟೆಡ್ ಮೈಂಡ್ಸ್ ಅಂತ ಕರೀತಾರೆ. ಮಿಲಿಯನ್ ಆಫ್ ಅಂದ್ರೆ ಹಳ್ಳಿ ಒಳಗೆ ಅಥವಾ ಏನು ಸ್ಕೂಲ್ ಒಳಗೆ ಕಲಿತಿರ್ತಾರಲ್ಲ 6ರಿಂದ 12ನೇ ಹುಡುಗರು. 12ನೇ ಸೆಕ್ಟರ್ನಾಗ ಬಂದಾಗ ಅದನ್ನ ಡೆಡಿಕೇಟೆಡ್ ಆಗಿ ಓನ್ಲಿ ಸೈನ್ಸ್ ಸ್ಟ್ರೀಮ್ನವ್ರು ಅಟ್ಟ ಬರ್ತದೆ. ಬಟ್ ಆಲ್ಮೋಸ್ಟ್ ಕನ್ಸಿಡರ್ ಮಾಡಿದ್ರೆ 6ರಿಂದ 10 ಮಾಡ್ತಾರೆ. ಸೈನ್ಸ್ ಕಲಿತಿರ್ತಿಲ್ಲ, ವಿಜ್ಞಾನ ಸಬ್ಜೆಕ್ಟ್ ಅಂತ ಕಲಿತಿರ್ತೀವಿ. ವಿಜ್ಞಾನದಾಗ ಎಲ್ಲ ಕಲಿತಿರ್ತೀವಿ, ನಿತ್ಯ ಜೀವನ ವಿಜ್ಞಾನ ಎಲ್ಲ ಕಲಿತಾರೆ. ಬಟ್ ಅದನ್ನ ಇಂಪ್ಲಿಮೆಂಟ್ ಮಾಡೋದು ಗೊತ್ತಿರಂಗಿಲ್ಲ. ಅವಾಗ ನಾವು ಆಜಾದಿ ಸ್ಯಾಟಲೈಟ್ ಮಾಡಾಕ ಸಣ್ಣ ಹುಡುಗರು ಕೂಡ ಮಾಡಿರಲ್ಲ. ಸೇಮ್ ಹಂಗ ಇನ್ಸ್ಪೈರ್ ಮಾನಕ್ ಅವಾರ್ಡ್ ಸೈನ್ಸ್ ಆ್ಯಂಡ್ ಟೆಕ್ ಒಳಗೆ ಸಣ್ಣ ಹುಡುಗರು ಸ್ಕೂಲ್ ಲೆವೆಲ್ ಒಳಗೆ ಸೈನ್ಸ್ ಆ್ಯಂಡ್ ಟೆಕ್ ಒಳಗೆ ಇಂಟ್ರೆಸ್ಟ್ ತೋರಿಸಲಿ ಅಥವಾ ಸೈನ್ಸ್ ಒಳಗೆ ಹೊಸ ನಾವೀನ್ಯತೆಯನ್ನು ಎನ್ಕರೇಜ್ ಮಾಡ್ಲತ್ತ ಮಾಡಿದ್ದು ಯಾವುದಂದ್ರೆ ಇನ್ಸ್ಪೈರ್ ಮಾನಕ್ ಅವಾರ್ಡ್ ಅಂತೇಳಿ. ಅದು ಮಾನಕ್ ಅವಾರ್ಡ್ದಾಗ ಏನು ಕೊಡ್ತಾರೆ ಅಂದ್ರೆ ಕಂಪಲ್ಸರಿ ಏನು ಮಾಡ್ತಾರೆ, ಒಂದೊಂದು ಇನ್ಸ್ಟಿಟ್ಯೂಟ್ದಿಂದ ಯಾರ ಹುಡುಗರನ್ನ ಏನಾರ ನಾಮಿನೇಟ್ ಮಾಡಿ ಕಳಿಸಿರ್ತಾರಲ್ಲ ಅವ್ರು ಗೆದ್ರತ್ತೀನಿ ಅವ್ರಿಗೆ ಅವಾರ್ಡ್ ಕೊಡ್ತಾರೆ. ಆ ಅವಾರ್ಡ್ ತೊಗೊಂಡು ಏನಕ್ಕಂದ್ರೆ ಆ ಸ್ಟೇಟ್ನಾಗ ಆಗಲಿ ಆ ಸ್ಕೂಲ್ನಾಗ ಆಗ್ಯಾರ ಅಂದ್ರೆ ಮತ್ತೊಂದು ಸ್ಕೂಲ್ದವ್ರು ಮೋಟಿವೇಟ್ ಆಕಾರ ನಮ್ಮ ಹುಡುಗರು ಹೋಗಿ ಗೆಲ್ಬೇಕಂತೇಳಿ. ಸೇಮ್ ಅದನ್ನ ಇನಿಷಿಯೇಟಿವ್ ಎದ್ರ ಸಲ್ಮಂದ್ ಮಾಡತ್ತಾರ ಅಂದ್ರೆ ಇಲ್ಲಿ ಜಮ್ಸ್ ಆಫ್ ಚಾಲೆಂಜ್ ಅಂತ ಮಾಡತ್ತಾರೆ. ಜಮ್ಸ್ ಆಫ್ ಚಾಲೆಂಜ್ ಇನಿಷಿಯೇಟಿವ್ ಅಂದ್ರೆ ಹೊಸ ಕಂಟೆಂಟ್ ಕ್ರಿಯೇಟ್ ಮಾಡ್ಬೇಕು. ಅದು ಏನಂದ್ರೆ ಪಬ್ಲಿಕ್ ಯೂಸ್ ಆಗಂಗಿರ್ಬೇಕು ಅಥವಾ ಪಬ್ಲಿಕ್ ಅವೇರ್ನೆಸ್ ಕೊಡು ಇರ್ಬೇಕು. ಅದ್ರ ಸಲ್ಮಂದ್ ಮಾಡತ್ತಾರೆ ಜಮ್ಸ್ ಆಫ್ ಇಂಡಿಯಾ ಚಾಲೆಂಜ್ ಅಥವಾ ಜಮ್ಸ್ ಆಫ್ ಚಾಲೆಂಜ್ ಇನಿಷಿಯೇಟಿವ್ ಅಂತ ಮಾಡ್ತಾರೆ. ಯಾವ ಮಿನಿಸ್ಟ್ರಿ ಬರ್ತೈತೆ ಅಂದ್ರೆ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್. ಗೊತ್ತಾತಲ್ಲ ಪೂರ್ತಿ. ನೆಕ್ಸ್ಟ್ ರೀಸೆಂಟ್ ಆಗಿ ರೋಮ್ ಡಿಕ್ಲರೇಷನ್ ತಕತ್ರಿ. ಇಟ್ಲಿ ರೋಮ್ನಾಗ ಒಂದು ಬ್ರಿಕ್ಸ್ದವ್ರಲ್ಲ ನೋಬೆಲ್ ಪ್ರಶಸ್ತಿ ತೊಗೊಂಡಿರ್ತಾರಲ್ಲ ಈಗಿಂದವ್ರಲ್ಲ, ನೋಬೆಲ್ ಲಾರಿಯೇಟ್ಸ್ ಅಂತ ಕರಿತೀವಿ. ಅಂದ್ರೆ ನೋಬೆಲ್ ಪ್ರಶಸ್ತಿ ತೊಗೊಂಡವ್ರ ಎಲ್ಲರೂ ಸಮ ಮನಸ್ಕರ ಏನು ಮಾಡಿದ್ರೆ ಡಿಸ್ಕಷನ್ ಮಾಡಿದ್ರು. ಒಂದು ಏನಂದ್ರೆ ಇಟಲಿ ರೋಮ್ನಾಗ ಒಂದು ಇತ್ತೀಚೆಗೆ ಏನಾಗಿತ್ತು ಅಂದ್ರೆ ಡಿಸ್ಕಷನ್ ಆಗಿರ್ತ್ರಿ. ಅವ್ರು ರೋಮ್ ಡಿಕ್ಲರೇಷನ್ ಯಾವುದಕ್ಕೆ ಸಂಬಂಧಿಸಿ ಐತೆ ಅಥವಾ ಒಂದ ಲೈನರ್ನ ಕ್ವಶನ್ ಕೇಳಿರ್ತಾನೆ, ಯಾವ್ದು ಉದ್ದೇಶಕ್ಕೆ ಸಂಬಂಧಿಸಿ ಐತೆ. ನಾ ಹಿಂಟ್ ಹೇಳಿ ಏನಂದ್ರೆ ನೋಬೆಲ್ದವ್ರ ಸಲ್ಮಂದ್ ಅಂತಂದ್ರೆ ನೋಬೆಲ್ದವ್ರು ಎಲ್ಲರೂ ಕೂತ ಡಿಸ್ಕಷನ್ ಮಾಡಿದ್ರಿ. ಈಗ ಪ್ರೆಸೆಂಟ್ ಇರೋ ಕ್ರೈಸಿಸ್ ಅದ್ರ ಮೇಲೆ ಐತಿ, ಅದ್ರ ಮೇಲೆ ಅವ್ರದ್ದು ಇನಿಷಿಯೇಟಿವ್ ತಂದಿದ್ರು ಅಥವಾ ರೋಮ್ ಡಿಕ್ಲರೇಷನ್ ಅಂತ ಕರೀತಾರೆ. ಯಾವ 2 ಕ್ರೈಸಿಸ್ ಇರ್ಬೋದು ಹೈಲೈಟ್ ಆಗಿದ್ದ. ಈಗ ರಷ್ಯಾ ಉಕ್ರೇನ್ ಬಂದ್ರೆ ಏನು ನ್ಯೂಸ್, ರಷ್ಯಾ ಉಕ್ರೇನ್ ಅಂತ ನೋಡಿ. ಇರಾನ್ ಅಮೆರಿಕಾದ ಬಂದ್ರೆ ಏನು ನ್ಯೂಸ್ನ ಬರ್ತೈತೆ ಅಂದ್ರೆ ನ್ಯೂಕ್ಲಿಯರ್ ವಾರ್. ಕರೆಕ್ಟಾ, ನ್ಯೂಕ್ಲಿಯರ್ ವಾರ್ ಆಗೋ ಚಾನ್ಸಸ್ ಐತೆ. ಅದು ಇನ್ನೊಂದು ಯಾವ್ದಂದ್ರೆ ಪ್ರೆಸೆಂಟ್ ಇಂಡಿಯಾದಾಗ ಅಥವಾ ಆಲ್ ಓವರ್ ವರ್ಲ್ಡ್ದಾಗ ಏನು ಹೈಯೆಸ್ಟ್ ಆದ್ಯತೆ ಐತೆ ಅಂದ್ರೆ ಕೃತಕ ಬುದ್ಧಿಮತ್ತೆ ಐತಲ್ಲ. ಇವು 2 ಥರದ್ದು ಡಿಸ್ಕಷನ್ ಮಾಡಿದ್ದ ರೋಮ್ ಡಿಕ್ಲರೇಷನ್. ನಾಳೆ ಕ್ವಶನ್ ಕೇಳಿದ ಕ್ವಶನ್ ಹೆಂಗೆ ಕೇಳಿರ್ತಾನೆ ಗೊತ್ತಾ, ಇತ್ತೀಚೆಗೆ ಇಟಲಿಯ ರೋಮ್ನಾಗ ಒಂದು ರೋಮ್ ಡಿಕ್ಲರೇಷನ್ ಅಂತ ಮಾಡ್ತಾರೆ. ಅದು ಯಾವುದಕ್ಕೆ ಸಂಬಂಧಿಸಿ ಐತೆ ಅಂತ ಕೊಟ್ಟಿರ್ತಾನಲ್ಲ, ಅವಾಗ ಕೃತಕ ಬುದ್ಧಿಮತ್ತೆ ಮತ್ತು ಯಾವ್ದ್ರ ಸಂಬಂಧ ಅಂದ್ರೆ ನ್ಯೂಕ್ಲಿಯರ್ ವಾರ್ದ ಡ್ಯಾಮೇಜಸ್ ಹಾಕಿರ್ತಾವಲ್ಲ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ರೆ. ನೋಬೆಲ್ ಲಾರಿಯೇಟ್ಸ್ ಅಂದ್ರೆ ನೋಬೆಲ್ ಪ್ರಶಸ್ತಿ ಪುರಸ್ಕೃತರ ಕರಿತೀವಲ್ಲ ಅವ್ರು. ಬಟ್ ಇನ್ನು ಕನ್ಫ್ಯೂಸ್ ಏನಾಗಬಾರ್ದಂದ್ರೆ ಜಗತ್ನಾಗ ಮೊದಲ ಬಾರಿಗೆ ಕೃತಕ ಬುದ್ಧಿಮತ್ತೆ ಸಂಬಂಧ ಯಾವ ಒಂದು ಡಿಕ್ಲರೇಷನ್ ಸಂಬಂಧಿಸೈತೆ ಅಂದಂಗ ಇವೆರಡು ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿನ. ಇತ್ತೀಚೆಗೆ ರೋಮ್ ಡಿಕ್ಲರೇಷನ್ ಆಗೈತಿ, ಅದು ಯಾವುದಕ್ಕೆ ಸಂಬಂಧಿಸೈತೆ ಅಂದಾಗ ಕೃತಕ ಬುದ್ಧಿಮತ್ತೆ ಒಂದೇ ಆಪ್ಷನ್ ಕೊಟ್ಟಿರ್ತಾನೆ. ನ್ಯೂಕ್ಲಿಯರ್ ಕೊಡಂಗಿಲ್ಲ, ಅಲ್ಲಿ ಕೃತಕ ಬುದ್ಧಿಮತ್ತೆ ಕೊಟ್ಟರೆ ಒಂದೇದು ಕೃತಕ ಬುದ್ಧಿಮತ್ತೆನ ಹಾಕ್ರಿ ಬ್ಯಾಡ ಅನ್ನಂಗಿಲ್ಲ. ಬಟ್ ಕೃತಕ ಬುದ್ಧಿಮತ್ತೆಗೆ ಡೆಡಿಕೇಟೆಡ್ ಆಗಿದ್ದ ಫಸ್ಟ್ ಡಿಕ್ಲರೇಷನ್ ಯಾವ್ದಕ್ಕೆ ಕೇಳ್ರ, ಬ್ಲೆಚ್ಲೆ ಡಿಕ್ಲರೇಷನ್. ಎರಡು ಕನ್ಫ್ಯೂಸ್ ಆಗಂಗಿಲ್ಲ. ಇನ್ನೊಮ್ಮೆ ಹೇಳತ್ ನೋಡ್ರಿ, ಇಟಲಿಯ ರೋಮ್ದಾಗ ರೀಸೆಂಟ್ ಆಗಿತ್ತ ಎಲ್ಲ ನೋಬೆಲ್ ಪ್ರಶಸ್ತಿ ತೊಗೊಂಡಿದ್ರಲ್ಲ ಅವರೆಲ್ಲ ಕೂತು ಡಿಸ್ಕಷನ್ ಮಾಡ್ರಿ. ಯಾಕೆ ಡಿಸ್ಕಷನ್ ಮಾಡತ್ತಾರಂದ್ರೆ ನೋಬೆಲ್ ಪ್ರಶಸ್ತಿ ಕೊಟ್ಟರೆ ಅಂದ್ರೆ ಅವ್ರ ಬ್ರೈನ್ ಹೆಂಗೆ ವರ್ಕ್ ಹಾಕಿರ್ತಾವ, ನಾಳೆ ನ್ಯೂಕ್ಲಿಯರ್ ಡ್ಯಾಮೇಜ್ ಆಗತ್ತಲ್ಲ ಇದನ್ನ ಹೆಂಗೆ ತಡೆಗಟ್ಟಬೇಕತ್ ಬೇಕಲ್ಲ. ಯಾಕಂದ್ರೆ
ನ್ಯೂಕ್ಲಿಯರ್ ಡ್ಯಾಮೇಜ್ ಆಗಿದ್ದು ಹಿರೋಶಿಮಾ ನಾಗಾಸಾಕಿದಾಗ ಇನ್ನಮನ ಅವ್ರು ಹೊರಗೆ ಬಂದಿಲ್ರಿ. ಸೇಮ್ ಅಲ್ಲ, ಈಗ ನ್ಯೂಕ್ಲಿಯರ್ ವೆಪನ್ ಈಗ ಅಕಸ್ಮಾತ್ ಇರಾನ್ ಕಡೆ ನ್ಯೂಕ್ಲಿಯರ್ ವೆಪನ್ ಇತ್ತು, ಅವ್ರು ಯೂಸ್ ಮಾಡಿದ್ರೆ ಅಮೆರಿಕಾದಾಗ ಎಷ್ಟೋ ಡಿಕೆಡ್ ತನ ಎಲ್ಲ ಡಿಸಾಸ್ಟರ್ ಮಾಡ್ತಿತ್ತಲ್ಲ, ಅಂಥದನ್ನ ಕಡಿಮೆ ಮಾಡ್ಬೇಕಂತ ರೀಸೆಂಟಾಗಿ ಡಿಕ್ಲರೇಷನ್ ಮಾಡಿದ್ರೆ ರೋಮ್ ಡಿಕ್ಲರೇಷನ್ ಅಂತ ಕರೀತಾರೆ. ಅದನ್ನ ಹೆಂಗೆ ಯೂಸ್ ಮಾಡ್ಕೋಬೇಕು, ಹೆಂಗೆ ಕಡಿಮೆ ಮಾಡ್ಬೇಕಂತೇಳಿ. ಅದರ ಜೋಡನೆ ಇನ್ನೊಂದು ಏನಂದ್ರೆ ಕೃತಕ ಬುದ್ಧಿಮತ್ತೆಗೆ ಆದ್ಯತೆ ಯಾಕೆ ಕೊಟ್ಟಾರಂದ್ರೆ, ಕೃತಕ ಬುದ್ಧಿಮತ್ತೆ ಸಲ್ಮಾನ್ ಜಗತ್ನಾಗ ಬಂದಿದೆ ಅಂದ್ರೆ ಬ್ಲೆಚ್ಲೆ ಡಿಕ್ಲರೇಷನ್ ಎಲ್ಲಿ ಆಗಿತ್ತಿದ ಲಂಡನ್ಯಾಗ, ಅಲ್ಲೇ ಬ್ಲೆಚ್ಲೆ ಡಿಕ್ಲರೇಷನ್ ಮಾಡ್ತಾರಲ್ಲ, ಅಲ್ಲಿ ಏನು ಡಿಸ್ಕಷನ್ ಮಾಡಿದ್ರೆ ಅಂದ್ರೆ ಕೃತಕ ಬುದ್ಧಿಮತ್ತೆ ಯೂಸ್ ಏನದಾವು, ಡಿಸ್ಅಡ್ವಾಂಟೇಜ್ ಏನದಾವ ಅಂತೇಳಿ. ಬಟ್ ಇಲ್ಲಿ ಏನು ಯೂಸ್ ಮಾಡ್ರೆ ಗೊತ್ತಾನ, ಪ್ರೆಸೆಂಟ್ ಕೃತಕ ಬುದ್ಧಿಮತ್ತೆದಿಂದ ಹೈಯೆಸ್ಟ್ ಏನಾಗತ್ತವ ಅಂದ್ರೆ ಡಿಸ್ಅಡ್ವಾಂಟೇಜ್ ಆಗತ್ತವ, ಅಥವಾ ಏನು ಮಾಡತ್ತಾರ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ದಿಂದ ಏನಾಗತ್ತವ ಅಂದ್ರೆ ಕ್ರೈಮ್ ಕೇಸಸ್ ಜಾಸ್ತಿ ಆಗತ್ತವಲ್ಲ, ಅದನ್ನ ಹೆಂಗೆ ತಡೆಗಟ್ಟಬೇಕು, ಅಥವಾ ಕೃತಕ ಬುದ್ಧಿಮತ್ತೆದಿಂದ ಎಂಪ್ಲಾಯ್ಮೆಂಟ್ ಕಡಿಮೆ ಆಗತ್ತೈತಾರ, ಅವನ್ನೆಲ್ಲ ಡಿಕ್ರೀಸ್ ಹೆಂಗೆ ಮಾಡಬೇಕು, ಅದನ್ನ ಹೆಂಗೆ ಎಫೆಕ್ಟಿವ್ ಆಗಿ ಯೂಸ್ ಮಾಡಬೇಕು ಅನ್ನೋದು ಮಾಡೋದು ಯಾವ್ದಂದ್ರೆ ರೋಮ್ ಡಿಕ್ಲರೇಷನ್. ಎರಡು ಕನ್ಫ್ಯೂಸ್ ಆಗಂಗಿಲ್ಲಲ್ಲ. ಇನ್ನೊಮ್ಮೆ ಹೇಳತ್ತನ್ರಿ, ರೋಮ್ ಡಿಕ್ಲರೇಷನ್ ನಾಳೆ ಎಲ್ಲರ ಒಂದೇ ಲೈನರ್ದಾಗ ಕೊಟ್ಟ ರೋಮ್ ಡಿಕ್ಲರೇಷನ್ ಕೆಳಗಿನ ಯಾವುದಕ್ಕೆ ಸಂಬಂಧಿಸೈತೆ ಅಂದಾಗ ಕೃತಕ ಬುದ್ಧಿಮತ್ತೆ ಹಾಕ್ರಿ. ಬಟ್ ಕೃತಕ ಬುದ್ಧಿಮತ್ತೆ ಅಂತ ಕ್ವಶನ್ಯಾಗ ಹಾಕಿ ಕೃತಕ ಬುದ್ಧಿಮತ್ತೆ ಸಲ್ಮಾನ್ ಮೊದಲು ಬಂದ ಒಪ್ಪಂದ ಅಥವಾ ಡಿಕ್ಲರೇಷನ್ ಯಾವ್ದಂದಾಗ ರೋಮ್ ಡಿಕ್ಲರೇಷನ್ ಹಾಕ್ಬೇಡ್ರಿ. ಯಾವ್ದಂದ್ರೆ ಬ್ಲೆಚ್ಲೆ ಡಿಕ್ಲರೇಷನ್. ರೀಸೆಂಟಾಗಿ IAS ಸಮ್ಮಿಟ್ ಎಲ್ಲಿ ಆಗಿತ್ತು ಹೇಳ್ರಿ, ಇಂಡಿಯಾದಾಗ ಆಗಿತ್ತು. 4 ನೆನಪದಾವಲ್ಲ, ಒಂದೇದು ಯಾವ್ದು, ಲಂಡನ್. ಎರಡನೇದ ಅದ ಸೌತ್ ಕೊರಿಯಾದ ಸಿಯಾಲ್ ಅಷ್ಟ. ಎರಡನೇದು. ಮೂರನೇದು ಫ್ರಾನ್ಸ. ನಾಲ್ಕನೇದು ಯಾವ್ದಂದ್ರೆ ಯಾವ್ದ ಭಾರತ್. ಈಗ ಕರೆಕ್ಟ್ ಇಂಡಿಯಾ. ನಾಲ್ಕನೇದು ಯಾವ್ದಂದ್ರೆ ಇಂಡಿಯಾದ. ನೆನಪಿರ್ತೈತಲ್ಲ, ರೋಮ್ ಡಿಕ್ಲರೇಷನ್ ಎದಕ್ಕೆ ಸಂಬಂಧಿಸೈತೆ ಅಂತ ಕೇಳ್ರ, AI ಮತ್ತು ನ್ಯೂಕ್ಲಿಯರ್ ವಾರ್ ಸಲ್ಮಾನ್. ಈಗ ಹೇಳ್ರಿ ನೋಡು, ರೀಸೆಂಟಾಗಿ ನ್ಯೂಕ್ಲಿಯರ್ ಸಲ್ಮಾನ್ ನ್ಯೂಕ್ಲಿಯರ್ ಸಪ್ಲೈ ಗ್ರೂಪ್ ಅಂತ ಬರ್ತದೆ. ಎಷ್ಟು ಕಂಟ್ರಿ ಬರ್ತಾವ ಅದ್ರಾಗ? 48 ಕಂಟ್ರಿ. ನೆನಪೈತಲ್ಲ, ಯಾವ ಕಂಟ್ರಿ ಜೋಡ ರೀಸೆಂಟಾಗಿ ನ್ಯೂಕ್ಲಿಯರ್ ಒಪ್ಪಂದ ಮಾಡ್ಕೋತೀವಿ, ನ್ಯೂಕ್ಲಿಯರ್ ಒಪ್ಪಂದ ಅನ್ನಂಗಿಲ್ಲ ಅದಕ್ಕೆ. ನಾಳೆ ಯುರೇನಿಯಂ ಒಪ್ಪಂದ ಬರಲಿ. ಇದು ಆಸ್ಟ್ರೇಲಿಯಾದಿಂದ. ನೆನಪಿರ್ತೈತಲ್ಲ, ಆಸ್ಟ್ರೇಲಿಯಾದಿಂದ ನ್ಯೂಕ್ಲಿಯರ್ ಒಪ್ಪಂದ ಯುರೇನಿಯಂ ಒಪ್ಪಂದ ಮಾಡ್ಕೊಂಡ್ವಿ. ನಾಳೆ ಇನ್ ಕೇಸ್ ಅಪ್ಪಿತಪ್ಪಿನೂ ನಾಳೆ ನ್ಯೂಕ್ಲಿಯರ್ ವೆಪನ್ ಅಥವಾ ನ್ಯೂಕ್ಲಿಯರ್ ಒಪ್ಪಂದ ಅಂದಾಗ ಆಸ್ಟ್ರೇಲಿಯಾ ಹಾಕ್ಬೇಡ್ರೆ ಓನ್ಲಿ ಯುರೇನಿಯಂ ಒಪ್ಪಂದ. ಅದನ್ನು ಎದರೊಳಗೆ ಯೂಸ್ ಮಾಡ್ಕೊಂಡ್ರೆ ಸಿವಿಲ್ ನ್ಯೂಕ್ಲಿಯರ್ ಎನರ್ಜಿ ಉತ್ಪಾದನೆ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಅಂತ ಮಾಡ್ಯಾರ. ಅದು ಯಾವುದಂದ್ರೆ ಆಸ್ಟ್ರೇಲಿಯಾ ಜೋಡ ಮಾಡಿದ್ದು. ನೆನಪೈತಲ್ಲ ರೀಸೆಂಟಾಗಿ. ಅವೆಲ್ಲ ಕ್ವಶನ್ನ ಮಿಸ್ ಆಗ್ಯಾವ ಕಾಣಿಸ್ತೈತಿ, ಹೇಳೇ ಇಲ್ಲಲ್ಲ, ಮರ್ತಾನ ಅನಿಸ್ತೈತಿ ಪಾಪ. ನೆಕ್ಸ್ಟ್ ಕೇಳ್ತಾನ. ನೆಕ್ಸ್ಟ್ ಅದಾದ್ಮೇಲೆ ಬಿಡ್ರಿ. ನೆಕ್ಸ್ಟ್ ಯುನೆಸ್ಕೋದ ರೀಸೆಂಟಾಗಿ ಒಂದು ಹೆರಿಟೇಜ್ ಸೈಟ್ ಅಂತ ಮಾಡ್ತಾರೆ. ಯುನೆಸ್ಕೋ ಹೆರಿಟೇಜ್ ಸೈಟ್ ರೀಸೆಂಟಾಗಿ ಡಿಕ್ಲೇರ್ ಮಾಡ್ತಾರೆ. ಯಾವ್ದ ಯುನೆಸ್ಕೋದ ಸಾರನಾಥ ಅಂತ. ನೆನಪೈತಲ್ಲ, ಯುನೆಸ್ಕೋ ಸಾರನಾಥ ಎಲ್ಲಿ ಬರ್ತದೆ? ಎಲ್ಲಿ? ಉತ್ತರ ಪ್ರದೇಶ, ಮಧ್ಯಪ್ರದೇಶ. ಎಲ್ಲಿ? ಮಧ್ಯಪ್ರದೇಶದಾಗ ಯಾಕೆ ಬರ್ತದ? ಉತ್ತರ ಪ್ರದೇಶ. ಇರಲಿ ನಡೀತೈತಿ. ಸಾರನಾಥ ಅಂತ ಬರ್ತೇಳಿ ಎಲ್ಲಿ ಬರ್ತೈತೆ ಅಂದ್ರೆ ಉತ್ತರ ಪ್ರದೇಶದ. ಈ ಸಾರನಾಥ ಯಾವ ಧರ್ಮಕ್ಕೆ ಸಂಬಂಧಿಸೈತಿ? ಬೌದ್ಧ ಧರ್ಮ. ರೀಸೆಂಟಾಗಿ ಕರ್ನಾಟಕ ರಾಜ್ಯ ಸಾಂಗ್ದಾಗ ಯಾವ್ದು ಈ ಕಾಸ್ಟ್ ಯೂಸ್ ಮಾಡ್ಬೇಕಂದ್ರೆ ಬೌದ್ಧರ ಉದ್ಯಾನ ಅಂತ ಬರ್ತೈತಿಲ್ಲ, ಅದ ಬೌದ್ಧರ ಉದ್ಯಾನ. ಕರೆಕ್ಟ್ ಇಲ್ಲ ಅಂದ್ಲೆ. ಮತ್ತೆ ನೆಕ್ಸ್ಟ್ ಇದು ನೆನಪಿರ್ತೈತಿಲ್ಲ, ರೀಸೆಂಟಾಗಿ ಯುನೆಸ್ಕೋದ ಎಷ್ಟನೇ ಹೆರಿಟೇಜ್ ಸೈಟ್ ಇದು? ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣ ಎಷ್ಟನೇದ? 45ನೇ. ನೆನಪಿರ್ತೈತಲ್ಲ. 44ನೇದ ಮರಾಠ ಕೋಟೆಗಳ 44 ಇತ್ತು. 45ನೇದು ಯಾವ್ದು ಬರ್ತದೆ? ಯುನೆಸ್ಕೋದ ಸಾರನಾಥ ಸೇರೈತೆ. ಯುನೆಸ್ಕೋದಾಗ ಎಷ್ಟು ಕೆಟಗಿರಿ ಬರ್ತಾವ ಅಂದ್ರೆ 3 ಕೆಟಗಿರಿ ಬರ್ತಾವೆ. ನೆನಪದಲ್ಲ, 3 ಕೆಟಗಿರಿ ಯಾವ್ಯಾವ ಯುನೆಸ್ಕೋದ ಬರ್ತಾವಲ್ಲ? 3 ಕೆಟಗಿರಿ ಬರ್ತಾವೆ. 3 ಕೆಟಗಿರಿ ಯಾವ್ಯಾವ? ಒಂದೇದು ಯಾವ್ದಾದ್ರ ಒಂದು ಕಲ್ಚರ್. ಕರೆಕ್ಟ್. ಒಂದು ಕಲ್ಚರ್ ಅಂದ್ರೆ ಸಾಂಸ್ಕೃತಿಕ ಪಾರಂಪರಿಕ ಪಟ್ಟಿಗಳತ್ ಬರ್ತದೆ. ಇನ್ನೊಂದು ನ್ಯಾಚುರಲ್ ಅಂತ ಬರ್ತದೆ. ನ್ಯಾಚುರಲ್ ಅಂದ್ರೆ ನೈಸರ್ಗಿಕವಾಗಿರ್ಬೇಕು. ಈಗ ಸಾರನಾಥ ಕೊಟ್ರಲ್ಲ, ಇದು ನೈಸರ್ಗಿಕದಾಗ ಬರ್ತೈತೆ, ಕಲ್ಚರಲ್ದಾಗ ಬರ್ಬೋದು. ಇದು ಕಲ್ಚರಲ್. ಇವ್ನು ಡೆಡಿಕೇಟ್ ಮಾಡಕ್ಕೆ ನಿಮ್ಗೆ ಯಾವ ಈಗ 44 ಅದಾವಲ್ಲ, ಅದ್ರ ನ್ಯಾಚುರಲ್ ಅಂತ ಬಂದ್ರೆ ನ್ಯಾಚುರಲ್ ಆಗಿ ಆಗಿರ್ಬೇಕು. ಅದು ನ್ಯಾಷನಲ್ ಪಾರ್ಕ್ ಇದ್ರೆ ಅದು ನ್ಯಾಚುರಲ್ ಆಗಿ ಆಗಿರ್ತೈತೆ, ಅದನ್ನು ಕ್ರಿಯೇಟ್ ಮಾಡಿರಂಗಿಲ್ಲ. ಬಟ್ ಈ ಸಾರನಾಥ ಸ್ತಂಭನ ಏನು ಮಾಡ್ರಂದ್ರೆ ಸ್ಥಾಪನೆ ಮಾಡಿದ್ದು ಯಾರಂದ್ರೆ ಬೌದ್ಧರು. ಹೌದಲ್ಲ, ಅದು ಸಾರನಾಥ ಏನು ಬರ್ತದೆ? ಕಲ್ಚರಲ್ದಾಗ. ಈಗ ಹೇಳ್ಬಿಡ್ತೀರಿ 3 ಕೆಟಗಿರಿ ಅಂತ ಹೇಳಿ. ಯಾವ್ದಾರ ಕಲ್ಚರ್ ಒಂದ, ನ್ಯಾಚುರಲ್ ಒಂದ, ಇನ್ನೊಂದು ಮಿಕ್ಸ್ಡ್ ಅಂತ ಬರ್ತದೆ. ಇದು ಎರಡು ಏನಾಗಿರ್ತಾವ? ಮಿಕ್ಸ್ಡ್ ಅಂದಾಗ ಏನಾಗಿರ್ತಾವ ಅಂದ್ರೆ ಒಂದೊಂದು ಯಾವ ಬಯೋಸ್ಪಿಯರ್ ರಿಸರ್ವ್ ಇರ್ತಾವೆ ನೋಡ್ರಿ, ಅಲ್ಲಿ ಏನು ಮಾಡ್ತಾರೆ ಅಂದ್ರೆ ಬಂದು ಎನಿಮಲ್ಗಳನ್ನ ಪ್ರೊಟೆಕ್ಟ್ ಮಾಡಿರ್ತಾರೆ. ಆಮೇಲೆ ಏನಾಗಿರ್ತದೆ? ನ್ಯಾಚುರಲ್ ಆಗಿ ಇರ್ತದೆ. ಅಂಥವು ಏನು ಮಿಕ್ಸ್ಡ್ ಇರ್ತಾರೋ ಅವಕ್ಕೆ ನ್ಯಾಚುರಲ್ ಏನಂತ ಅಂದ್ರೆ ನ್ಯಾಚುರಲ್ ಕೆಟಗಿರಿ ಅಂತ ಕರಿತೀವಿ. 3 ಕೆಟಗಿರಿ ಬರ್ತಾವೆ. ಎಷ್ಟು ಟೋಟಲ್ ಅದಾವ? 45. ಈ 45 ಡಿಸ್ಟ್ರಿಬ್ಯೂಟ್ ಮಾಡಿ ಅಥವಾ ಡಿವೈಡ್ ಮಾಡಿ ಮಿಕ್ಸ್ಡ್ದಾಗ ಒಂದ ಬರ್ತೈತಿ. ಯಾವ್ದಂದ್ರೆ ಕಾಂಚನಜುಂಗ. ಎಲ್ಲಿ ಕಂಡು ಬರ್ತೈತಿ? ಸಿಕ್ಕಿಂದಾಗ. ಕಾಂಚನಜುಂಗ ಮಿಕ್ಸ್ಡ್ದಾಗ ಬರ್ತೈತಿ. ಒಂದ ಎಲ್ಲಿ ಅಂದ್ರೆ ಸಿಕ್ಕಿಂದಾಗ. ಅದಾದ್ಮೇಲೆ ಇನ್ನು ನ್ಯಾಚುರಲ್ದಾಗ ಎಷ್ಟು ಬರ್ತಾವೆ? 7 ನ್ಯಾಚುರಲ್ ಬರ್ತಾವೆ. ಇವ್ನು ಬಿಟ್ಟು 2 ಪ್ಲಸ್ ಮಾಡಿರ್ತೀನಿ. ಉಳಿದಿದ್ದು 45 ಬರ್ತಾವಲ್ಲ, ಅವೆಲ್ಲ ಎಲ್ಲಿ ಇರ್ತಾವೆ ಅಂದ್ರೆ ಕಲ್ಚರಲ್. ರೀಸೆಂಟಾಗಿ ಯಾವ್ದಾಗೈತೆ ಅಂದ್ರೆ ಸಾರನಾಥ. ಸಾಕಲ್ಲ ಇವತ್ತು? ಸಾಕು ಬಿಡಿ ಇವತ್ತು. ಮಾಡಿ ನೆಕ್ಸ್ಟ್